ರಾಮ ಮಾಂಸಾಹಾರಿ. ಕೃಷ್ಣ ಭಗವದ್ಗೀತೆಯಲ್ಲಿ ಆಹಾರದ ಬಗ್ಗೆ ಹೇಳ್ತಾನೆ. ಮಾಂಸಾಹಾರ ವರ್ಜ್ಯ ಅಂತ ಒಂದು ಪದವನ್ನು ಅಲ್ಲಿ ಉಪಯೋಗ ಮಾಡಲ್ಲ. ಯಾಕೆ? ಅವನೇ ಸ್ವಯಂ ಮಾಂಸಾಹಾರಿ. ಸಸ್ಯಾಹಾರಕ್ಕಿಂತಲೂ ಮಾಂಸಾಹಾರವನ್ನು ವಿವೇಕಾನಂದರು ಭಾರತೀಯರು ಅದನ್ನು ಸೇವಿಸಬೇಕು ಅಂತ ಪ್ರಿಫರ್ ಮಾಡ್ತಾರೆ. ಸಮಯ ನ್ಯೂಸ್ಗೆ ಸ್ವಾಗತ. ನಾನು ಭಾವನಾ. ಇವತ್ತು ನನ್ನೊಂದಿಗಿದ್ದಾರೆ ಸ್ವಾಮಿ ವಿವೇಕಾನಂದರ ನಂತರ ಸ್ಪೇನ್ನಲ್ಲಿ ನಡೆದ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾರತವನ್ನು ಪ್ರತಿನಿಧಿಸಿದ ಮೊದಲ ರಾಮಕೃಷ್ಣಾಶ್ರಮದ ಸನ್ಯಾಸಿ. ವ್ಯಾಟಿಕನ್ ಸಿಟಿಯಲ್ಲಿ ನಡೆದಂತಹ ಸರ್ವಧರ್ಮ ಸಮ್ಮೇಳನದಲ್ಲಿ ಭಾರತವನ್ನು ಪ್ರತಿನಿಧಿಸಿದ ಮೊದಲ ಸನ್ಯಾಸಿ. ಸ್ವಾಮಿ ವಿವೇಕಾನಂದರ ಚಿಕಾಗೋ ಸರ್ವಧರ್ಮ ಸಮ್ಮೇಳನದ 125ನೇ ವರ್ಷದ ಸಂಭ್ರಮಾಚರಣೆಯಲ್ಲಿ ಮತ್ತೆ ಚಿಕಾಗೋ ಯೂನಿವರ್ಸಿಟಿಯಲ್ಲಿ ಭಾರತವನ್ನು ಪ್ರತಿನಿಧಿಸಿದ ಮೊದಲ ರಾಮಕೃಷ್ಣಾಶ್ರಮದ ಸನ್ಯಾಸಿ. ಕರ್ನಾಟಕದ ವಿವೇಕಾನಂದ ಎಂದೇ ಪ್ರಸಿದ್ಧರಾಗಿರುವ ಗದಗ ಹಾಗೂ ವಿಜಯಪುರದ ರಾಮಕೃಷ್ಣಾಶ್ರಮದ ಅಧ್ಯಕ್ಷರಾದ ಸ್ವಾಮಿ ನಿರ್ಭಯಾನಂದ ಸರಸ್ವತಿಯವರು ಇವತ್ತು ನನ್ನೊಂದಿಗಿದ್ದಾರೆ. ಸ್ವಾಮೀಜಿ ನಮಸ್ಕಾರ. ನಮಸ್ತೆ. ಸ್ವಾಮೀಜಿ, ಇವತ್ತಿನ ಭಾರತ ಸ್ವಾಮಿ ವಿವೇಕಾನಂದರ ಕನಸಿನ ಭಾರತ ಆಗಿದೆಯಾ? ಆಗುವುದಕ್ಕೆ ಹೊರಟಿದೆ. ಇನ್ನೂ ಆಗಬೇಕಾದ್ದು ಬಹಳ ಇದೆ. ಆಗ್ಬೇಕಾಗಿದ್ದು ಬಹಳ ಇದೆ. ಸರಿಯಾಗಿ ಪ್ರಾರಂಭ ಆಗಿದೆಯಾ ಅನ್ನೋದೇ ನನಗೆ ಡೌಟ್. ಪ್ರಾರಂಭ ಅಂತೂ ಆಗಿದೆ. ಹೇಗೆ ಪ್ರಾರಂಭ ಆಗಿದೆ ಅಂತಂದರೆ, ಉಸಿರಾಡುವ ಹೆಣಗಳಂತೆ ಇದ್ದ ಜನ ಇವತ್ತು ಚಟುವಟಿಕೆಯನ್ನು ತೋರಿಸ್ತಾ ಇದ್ದಾರೆ. ಆದರೆ ಆ ಚಟುವಟಿಕೆ ರಚನಾತ್ಮಕವಾಗಬೇಕಾಗಿದೆ. ಹೇಗೋ ಒಂದು ರೀತಿ ಚಟುವಟಿಕೆ, ಒಂದು ದೊಂಬಿ ಮಲಗಿದ್ದಂಥವ್ರು ಎದ್ದಿದ್ದಾರೆ, ದೊಂಬಿ ಮಾಡಿಕೊಂಡಿದ್ದಾರೆ. ಒಂದು ಶಿಸ್ತುಬದ್ಧ ಗುಂಪು ಆಗಿಲ್ಲ, ಒಂದು ದೇಶ ಆಗಿಲ್ಲ, ಒಂದು ವ್ಯವಸ್ಥೆಗೆ ಅವರು ಒಳಪಟ್ಟಿಲ್ಲ. ಮಾಡಿದ್ದೆಲ್ಲ ಸರಿ, ನನಗನ್ಸಿದ್ದು ನಾನು ಮಾಡಿಬಿಡಬೇಕು. ಉಸಿರಾಡುವ ಹೆಣಗಳಂತೆ ಇದ್ದವರು ಈಗ ಎದ್ದಿರೋದೇ ದೊಡ್ಡ ಸಾಧನೆ ಅಂತ ಅಂದ್ಕೋಬಹುದು. ಸೊ ಹೀಗಾಗಿ ಮಲಗಿದ್ದವರು ಎದ್ದಿದ್ದಾರೆ ಅಂತ ಅನ್ಬೋದು. ಆ ಮಟ್ಟಕ್ಕೆ ವಿವೇಕಾನಂದ ಎದ್ದೇಳಿ ಗುರಿ ಮುಟ್ಟುವವರಿಗೆ ನಿಲ್ಲದಿರಿ ಅಂತ ಹೇಳಿದ್ರಲ್ಲ, ಎದ್ದಿದ್ದಾರೆ. ಅಥವಾ ಏಳಿ ಪಾರ್ಟ್ ಆಗಿದೆ, ಎದ್ದೇಳಿ ಎನ್ನುವ ಪಾರ್ಟು ಆಗಿಲ್ಲ. ಗುರಿ ಮುಟ್ಟುವವರಿಗೆ ನಿಲ್ಲದಿರಿ ಬಿಡಿ, ಗುರಿ ಯಾವುದು ಅಂತಲೂ ತಿಳ್ಕೊಂಡಿಲ್ಲ. ಆ ಗುರಿಯನ್ನು ಮುಟ್ಟುವುದಕ್ಕೆ ಯಾವ ದಿಕ್ಕಿನಲ್ಲಿ ಹೋಗಬೇಕು ಅಂತಲೂ ತಿಳ್ಕೊಂಡಿಲ್ಲ. ಏಳಿ ಪಾರ್ಟ್ ಮಾತ್ರ ಆಗಿದೆ. ಆದ್ದರಿಂದ ಮಾಡಬೇಕಾದ್ದು ಬಹಳ ಇದೆ. ಇದಕ್ಕೆ ಕಾರಣ ಇಲ್ಲ ಅಂತಲ್ಲ. ಮೊದಲನೇ ಕಾರಣ, ಸ್ವಾಮಿ ವಿವೇಕಾನಂದರ ಪರಿಚಯ ಈ ದೇಶದ ಮಕ್ಕಳಿಗೆ, ಈ ದೇಶದ ಜನರಿಗೆ ಮಾಡಿಕೊಡುವಲ್ಲಿ ನಾವು ಸಂಪೂರ್ಣವಾಗಿ ವಿಫಲರಾಗಿರೋದು. ಸ್ವಾತಂತ್ರ್ಯ ಬಂದ ಮೇಲಂತೂ, ಸ್ವಾತಂತ್ರ್ಯಕ್ಕಿಂತ ಮುಂಚೆಯೇ ವಿವೇಕಾನಂದ ಪರಿಚಯ ಜನರಿಗೆ ಸಾಕಷ್ಟಿತ್ತು. ಜವಾಹರ್ಲಾಲ್ ನೆಹರೂನೇ ವಿವೇಕಾನಂದ ಶತಮಾನೋತ್ಸವ ಕಾಲದಲ್ಲಿ ಹೇಳಿದರು, ಐ ಡೋಂಟ್ ನೋ ಹೌ ಮೆನಿ ಆಫ್ ದಿ ಪ್ರೆಸೆಂಟ್ ಡೇ ಜನರೇಷನ್ ಆರ್ ಇನ್ಸ್ಪೈರ್ಡ್ ಬೈ ವಿವೇಕಾನಂದ, ಬಟ್ ಮೆನಿ ಬಿಲಾಂಗಿಂಗ್ ಟು ಮೈ ಜನರೇಷನ್ ವರ್ ಥರೋಲಿ ಇನ್ಸ್ಪೈರ್ಡ್ ಬೈ ಹಿಮ್ ಅಂತ 1963ರಲ್ಲಿ ಅಂದಿನ ಪ್ರಧಾನಿ ಜವಾಹರ್ಲಾಲ್ ನೆಹರೂನೇ ಹೇಳಿದರು. ಇವತ್ತಿನ ತಲೆಮಾರುಗಳು ವಿವೇಕಾನಂದ ಎಷ್ಟು ಪ್ರಭಾವಿತರಾಗಿದ್ದಾರೋ ಗೊತ್ತಿಲ್ಲ. ನಾನು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಧುಮುಕಿದ ಕಾಲಕ್ಕೆ ಬಹಳಷ್ಟು ಜನ ವಿವೇಕಾನಂದ ಪ್ರಭಾವಿತರಾಗಿದ್ದರು. ಕಾರಣ, ಆವತ್ತಷ್ಟು ಪ್ರಚಾರ ಇತ್ತು. ಆದರೆ ಸ್ವಾತಂತ್ರ್ಯೋತ್ತರ ಭಾರತದಲ್ಲಿ ವಿವೇಕಾನಂದ ಪ್ರಚಾರ ಝೀರೋನಷ್ಟು ಮಟ್ಟಿಗೆ ಕಡಿಮೆ. ಇದನ್ನು ಸ್ವಾಮಿ ರಂಗನಾಥಾನಂದಜಿ 1986ರಷ್ಟು ಹಿಂದೆಯೇ ದಿ ವೀಕ್ ಅನ್ನುವ ಇಂಗ್ಲೀಷ್ ಪತ್ರಿಕೆಗೆ ಕೊಟ್ಟಂಥ ಒಂದು ಸಂದರ್ಶನದಲ್ಲಿ ಇದನ್ನು ಸ್ಪಷ್ಟವಾಗಿ ತಿಳಿಸಿ ಹೇಳ್ತಾರೆ. ಅವರು ಹೇಳಿದ ಆ ಲೇಖನದ ಶೀರ್ಷಿಕೆ ಏನು ಗೊತ್ತಾ? ಇಂಡಿಯಾ ನೆಗ್ಲೆಕ್ಟೆಡ್ ಹಿಮ್ ಆಫ್ಟರ್ ಇಂಡಿಪೆಂಡೆನ್ಸ್. ಸ್ವಾತಂತ್ರ್ಯ ಬಂದ ಮೇಲೆ ಇಂಡಿಯಾ ದೇಶ ವಿವೇಕಾನಂದರನ್ನು ನೆಗ್ಲೆಕ್ಟ್ ಮಾಡಿದೆ. ಇನ್ನು ಎಲ್ಲಿ ವಿವೇಕಾನಂದ ಪರಿಚಯ ಆಗಬೇಕು? ವಿವೇಕಾನಂದರು ಏನು ಹೇಳಿದ್ದಾರೆ ಎನ್ನುವಂಥದ್ದು ಎಲ್ಲಿ ಜನರಿಗೆ ಗೊತ್ತಾಗಬೇಕು. ಒಂದು ವೇಳೆ ಸ್ವಾಮಿ ವಿವೇಕಾನಂದರ ಬಗ್ಗೆ ಇವತ್ತಿನ ಯುವಜನತೆಗೆ ಎಷ್ಟು ಪರಿಚಯ ಆಗಬೇಕಾಗಿತ್ತೋ ಅಷ್ಟು ಪರಿಚಯ ಏನಾದರೂ ಆಗಿದ್ದಿದ್ದರೆ ಇವತ್ತು ನಾವು 4 ಅಮೆರಿಕಗಳಿಗೆ ಈಕ್ವಲ್ ಆಗ್ತಿದ್ವಿ. ಸೂಪರ್ ಪವರ್ ಆಗಿ ಹಳೆ ಕಥೆ ಆಗ್ತಿತ್ತು. ಸುಟ್ಟು ಬೂದಿಯಾಗಿ ಹೋಗಿದ್ದ ಜಪಾನ್ 25 ವರ್ಷದಲ್ಲಿ ಸೂಪರ್ ಪವರ್ ಆಯಿತು ಅಂದರೆ, ಜಪಾನ್ ಸುಟ್ಟು ಬೂದಿಯಾಗಿದ್ದ ಕಾಲದಲ್ಲಿ ಏಷ್ಯಾ ಖಂಡದಲ್ಲೇ ರಿಚೆಸ್ಟ್ ಕಂಟ್ರಿ ಇಂಡಿಯಾ. ಜಪಾನ್ಗಿಂತ 10 ಪಟ್ಟು ರಿಚ್ ಇಂಡಿಯಾ. ಜಪಾನ್ ಸುಟ್ಟು ಬೂದಿಯಾಗಿದ್ದ ಕಾಲದಲ್ಲಿ ಸುಟ್ಟು ಬೂದಿಯಾಗಿ ಹೋದ ಜಪಾನ್ ಸೂಪರ್ ಪವರ್ ಆಯಿತು. ನಾವಿನ್ನೂ ಡೆವಲಪಿಂಗ್ ಕಂಟ್ರಿ, ಇನ್ನು ಪ್ರೆಸೆಂಟ್ ಕಂಟಿನ್ಯೂಯಸ್ನಲ್ಲೇ ಇದ್ದೀವಿ ಹೊರತು ಡೆವಲಪ್ಮೆಂಟ್ ಅನ್ನೋದು ಪಾಸ್ಟ್ ಟೆನ್ಸ್ ಆಗಲೇ ಇಲ್ಲ ನಮಗೆ. ಆದ್ದರಿಂದ ವಿವೇಕಾನಂದರ ಕನಸಿನ ಭಾರತ ಕಟ್ಟುವಲ್ಲಿ ಮಾಧ್ಯಮಗಳ ಪಾತ್ರ ಇದೆ, ನನ್ನ ಪಾತ್ರ ಇದೆ, ನಮ್ಮೆಲ್ಲರ ಪಾತ್ರಕ್ಕಿಂತ 100 ಪಟ್ಟು ಸರ್ಕಾರದ ಪಾತ್ರ ಇದೆ,
ತಂದೆ ತಾಯಂದಿರ ಪಾತ್ರನೂ ಇದೆ. ಸ್ವಾಮೀಜಿ, ಈಗ ನಿಮಗೆ ಅನ್ಸುತ್ತಾ, ಈಗ ನಮ್ಮ ಪ್ರೆಸೆಂಟ್ ನಮ್ಮ ನಾಯಕರು ದೇಶ ಬೇರೆ ಧರ್ಮ ಬೇರೆ ಅಂತ ಹೇಳಿ ಡಿವೈಡ್ ಮಾಡೋಕೆ ಹೊರಟಿದ್ದಾರೆ. ಈಗ ದೇಶ ಧರ್ಮದ ಹೆಸರಲ್ಲಿ ಜನರನ್ನು ಒಡಿತಿದ್ದಾರೆ ಅಂತ ನಿಮಗೆ ಅನಿಸ್ತಿದ್ಯಾ? ಅಲ್ಲಲ್ಲಿ ಅದು ಬರ್ತಾ ಇದೆ, ಅಲ್ಲಲ್ಲಿ ಆ ಕೂಗು ಬರ್ತಾ ಇದೆ. ಆದರೆ ಧರ್ಮ ಅಂದರೆ ಏನು ಅನ್ನುವಂಥದ್ದು ಅನ್ಫಾರ್ಚುನೇಟ್ಲಿ ಲಕ್ಷಕ್ಕೆ ಒಬ್ಬರಿಗೂ ಇವತ್ತು ಪ್ರಪಂಚದಲ್ಲಿ ಕರೆಕ್ಟಾಗಿ ಗೊತ್ತಿಲ್ಲ. ಯಾಕೆ ಅಂದರೆ ಧರ್ಮದ ಪೂರ್ಣ ರೂಪವನ್ನು ಜಗತ್ತಿಗೆ ಪರಿಚಯಿಸಿದ್ದು ಭಾರತ ಮಾತ್ರ. ಯಾವ ಧರ್ಮಕ್ಕೆ ಒಬ್ಬ ಫೌಂಡರ್ ಇದ್ದಾನೆ, ಯಾವ ಧರ್ಮ ಒಂದು ಪುಸ್ತಕಕ್ಕೆ ಸೀಮಿತವಾಗಿದೆ, ಯಾವ ಧರ್ಮದಲ್ಲಿ ನಮ್ಮ ಸಂಖ್ಯೆ ಜಾಸ್ತಿ ಆಗಬೇಕು ಅನ್ನುವಂಥ ಕಾರ್ಯಕ್ರಮಗಳಿದೆ, ಅದಿನ್ನೂ ಬಹಳಷ್ಟು ಬೆಳಿಬೇಕಾಗಿದೆ. ಅವರಿನ್ನೂ ಡೆಫಿನೇಷನ್ಗಳನ್ನೇ ಸಾಕಷ್ಟು ತಿದ್ದುಕೊಳ್ಬೇಕಾಗಿದೆ, ತಮ್ಮ ಡೆಫಿನೇಷನ್ ಬದಲಾವಣೆ ಮಾಡಿಕೊಳ್ಬೇಕಾಗಿದೆ. ಧರ್ಮ ಅನ್ನುವಂಥದ್ದು ಒಂದು ಎಜುಕೇಷನ್. ನಮ್ಮ ಧರ್ಮದ ಅನುಯಾಯಿಗಳ ಸಂಖ್ಯೆ ಜಾಸ್ತಿ ಆಗಬೇಕು. ಈಗ ಫಿಸಿಕ್ಸ್ ಪ್ರೊಫೆಸರು ಫಿಸಿಕ್ಸ್ ಓದೋರ ಸಂಖ್ಯೆ ಜಾಸ್ತಿ ಆಗಬೇಕು ಅಂತದ್ದು ಏನು ಅರ್ಥ ಇದೆ? ಆಸಕ್ತಿ ಇರೋರು ಓದ್ತಾರೆ. ಯಾರಿಗೆ ಅರ್ಥವಾಗುತ್ತೋ, ಯಾರಿಗೆ ಫಿಸಿಕ್ಸ್ ಆಸಕ್ತಿ ಇದೆಯೋ, ಅರ್ಥವಾಗುತ್ತೋ ಅವರು ಫಿಸಿಕ್ಸ್ ಓದ್ತಾರೆ. ಎಕನಾಮಿಕ್ಸ್ ಪ್ರೊಫೆಸರು ಎಕನಾಮಿಕ್ಸ್ ಓದುವಂಥವ್ರ ಸಂಖ್ಯೆ ಜಾಸ್ತಿ ಆಗಬೇಕು ಅಂತ ಬಯಸಿದ ಅರ್ಥ ಏನು? ಓಕೆ, ಜಾಸ್ತಿ ಆಗಲಿ ಅನ್ನುವಂಥ ಆಸೆ ನಿಮಗಿರಲಿ. ಎಕನಾಮಿಕ್ಸ್ ಇಷ್ಟು ಅದ್ಭುತವಾದ ಭಾಷೆ ಅಂತ ನೀವು ಅದನ್ನು ಎಕನಾಮಿಕ್ಸ್ನ ಪರಿಚಯ ಮಾಡಿಕೊಡಿ, ಎಕನಾಮಿಕ್ಸ್ನ ಅನಿವಾರ್ಯತೆ ಮಾಡಿಕೊಡಿ, ಕಲಿಬೇಕಾದ ಅನಿವಾರ್ಯ ಅನ್ನೋ ಜನರು ಮನದಟ್ಟು ಮಾಡಿಕೊಡಿ. ಆವಾಗ ಅವರು ಖಂಡಿತವಾಗಿಯೂ ಆ ಸಬ್ಜೆಕ್ಟ್ ಹತ್ರ ಬಂದೇ ಬರ್ತಾರೆ. ಅದನ್ನು ಬಿಟ್ಟು ಬಲವಂತವಾಗಿ ಎಕನಾಮಿಕ್ಸ್ ಓದು, ಫಿಸಿಕ್ಸ್ ಓದಿದರೆ ನೀನು ದಡ್ಡ, ಅಥವಾ ಎಕನಾಮಿಕ್ಸ್ ಓದಿದರೆ ದಡ್ಡ, ಮ್ಯಾಥಮೆಟಿಕ್ಸ್ ಓದಿದರೆ ನೀನು ಬುದ್ಧಿವಂತ ಅನ್ನುವಂಥ ಅರ್ಥಹೀನವಾದಂತಹ ಪ್ರಚಾರ ಅನ್ನೋಕ್ಕಿಂತ ಅಪಪ್ರಚಾರಗಳನ್ನು ಮಾಡಿ ಜನರನ್ನು ತಮ್ಮ ಧರ್ಮದ ತೆಕ್ಕೆಗೆ ಜಾಸ್ತಿ ಜನರನ್ನು ಎಳ್ಕೋಬೇಕು ಅನ್ನೋ ವಿಚಾರ ಇದೆಯಲ್ಲ, ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ. ಧರ್ಮದ ಬಗ್ಗೆ ಮೂಲಭೂತವಾದ ಚಿಂತನೆ ಕೂಡ ಇವ್ರಿಗಿಲ್ಲ. ಧರ್ಮ ಅನ್ನುವಂಥದ್ದು ಸೃಷ್ಟಿಯಾದ ದಿನವೇ ಪ್ರಾರಂಭ ಆಯಿತು. ಯಾವಾಗ ವಿಕಾಸವಾದ ಪ್ರಾರಂಭವಾಯಿತು, ನಾನು ಹೇಳ ನಿಮಗೆ, ಧರ್ಮ ಅನ್ನೋದಕ್ಕೆ ಇವತ್ತು ಎಲ್ಲರಿಗೂ ಅರ್ಥವಾಗುವ ರೀತಿಯಲ್ಲಿ ಒಂದು ಪದ ಉಪಯೋಗಿಸಬೇಕು ಅಂದರೆ ಅದು ವಿಕಾಸವಾದ. ಅಮೀಬಾ ಮನುಷ್ಯನವರೆಗೆ ಬಂತು. ಮನುಷ್ಯ ಈಗ ಮನುಷ್ಯನಾಗಿರುವನು, ಸಾಮಾನ್ಯ ಮನುಷ್ಯ ಆಗಿರುವನು ಬುದ್ಧನವರೆಗೆ ಹೋಗಬೇಕು. ರಾಜ್ಯ ಕೋಶ ಎಲ್ಲವನ್ನು ತ್ಯಾಗ ಮಾಡಿ ನಾನು ಜಗತ್ತಿಗೆ ಹಿತವನ್ನು ಮಾಡಬೇಕು ಅನ್ನುವಂತಹ ಮಹಾ ತಪಸ್ವಿ, ಒಬ್ಬ ಮಹಾ ತ್ಯಾಗಿಯಾಗುವಂತಹ ಸ್ಥಿತಿಗೆ, ಅರ್ಥಾತ್ ದೇವತೆಯಾಗುವಂತಹ ಸ್ಥಿತಿಗೆ ಮನುಷ್ಯ ಹೋಗಬೇಕು. ಹೇಗೆ ಹೋಗ್ತಾನೆ ಅವನು? ಯಾವುದೇ ಮ್ಯಾಥಮೆಟಿಕ್ಸ್ ಓದೋದ್ರಿಂದ, ಶ್ರೀಮಂತಿಕೆಯಿಂದ, ಅಥವಾ ಹೆಚ್ಚು ಮಕ್ಕಳನ್ನು, ಒಳ್ಳೆಯ ಮಕ್ಕಳನ್ನು ಪಡ್ಕೊಳ್ಳೋದ್ರಿಂದ, ಕೀರ್ತಿವಂತನಾಗೋದ್ರಿಂದ, ಪ್ರಧಾನಮಂತ್ರಿ ಆಗೋದ್ರಿಂದ ಸಾಧ್ಯವಿಲ್ಲ. ಮಹಾನಾರಾಯಣ ಉಪನಿಷತ್ತು ಆವತ್ತೇ ಹೇಳ್ತು, ನ ಕರ್ಮಣಾನ ಪ್ರಜಯಾಧನೇನ ತ್ಯಾಗೇ ನೈಕೆ ಅಮೃತತ್ವ ಮಾನಶು. ಬುದ್ಧ ಯಾವ ಮಾರ್ಗ ಅನುಸರಿಸಿದ್ದು? ತ್ಯಾಗದ ಮಾರ್ಗ. ಸೊ ಈ ಅಮೀಬಾ ಆಗಿರ್ತಕ್ಕಂಥ ಒಂದು ಜೀವಿ ಬುದ್ಧನ ಮಟ್ಟಕ್ಕೆ ಅಥವಾ ದೇವತಾ ಸ್ಥಿತಿಗೆ ಅದು ಏರಬೇಕು ಅಂದರೆ ಅದಕ್ಕಿರ್ತಕ್ಕಂಥದ್ದು ಎರಡೇ ಮಾರ್ಗ. ನಾನು ಬೆಳಿಬೇಕು ಅನ್ನೋ ಹಸಿವು ಮತ್ತು ಸಣ್ಣದನ್ನು ತ್ಯಾಗ ಮಾಡಿ ದೊಡ್ಡದನ್ನು ಪಡ್ಕೊಳ್ಬೇಕು ಅನ್ನುವಂತಹ ಹಪಾಹಪಿ ಒಳಗಡೆ ಆ ತುಡಿತ. ಧರ್ಮ ಅಂತಂದರೆ ಇವೆರಡೇ ಪ್ರಧಾನವಾದ ಲಕ್ಷಣಗಳು. ಸಣ್ಣದನ್ನು ಬಿಡಬೇಕು, ದೊಡ್ಡದನ್ನು ಪಡ್ಕೊಳ್ಬೇಕು, ಸಣ್ಣದನ್ನು ಬಿಟ್ಬಿಡಬೇಕು. ದೊಡ್ಡದನ್ನು ಪಡ್ಕೊಳ್ಬೇಕು ಅನ್ನುವಂಥದ್ದು ಯಾಕೆ ಅಂತಂದರೆ ಬಹಳಷ್ಟು ಜನರಿಗೆ ನನ್ನಿಂದ ಸಹಾಯವಾಗಬೇಕು. ಆ ಕಾರಣಕ್ಕೋಸ್ಕರ ನಾನು ಯಾಕೆ ದೊಡ್ಡವನಾಗಬೇಕು? ಬಹುಜನ ಹಿತಾಯ ಬಹುಜನ ಸುಖಾಯ, ಇದು ಮತ್ತೆ ಬುದ್ಧನ ಮಾತೆ. ಸೊ ಹೀಗಾಗಿ ಧರ್ಮ ಅನ್ನುವಂಥದ್ದು ಒಂದೇ ಇದೆ. ವಿಕಾಸವಾದ ಅಮೀಬಾಯಿಂದ ಮನುಷ್ಯನಾಗುವುದಕ್ಕೆ ಜಗತ್ತಿನ ಯಾವುದೇ ಮೂಲೆಗೆ ಹೋದರೂ ಕೂಡ ಆ ವಿಕಾಸವಾದ ಅನ್ವಯಿಸೋದು ಅಮೀಬಾಯಿಂದ ಮನುಷ್ಯನವರೆಗೆ ಒಂದೇ. ಹಾಗೆಯೇ ಮನುಷ್ಯನಿಂದ ದೇವತಾ ಸ್ಥಿತಿಗೆ ಹೋಗುವುದಕ್ಕೆ ಅಲ್ಲೂ ಕೂಡ ನಿಮ್ಗೆ ಅನ್ವಯಿಸುವಂಥ ತತ್ವ ಒಂದೇ. ಎಲ್ಲ ಜನರಿಗೂ ಈ ತತ್ವ ಒಂದೇ. ಆದ್ದರಿಂದ ಎಲ್ಲರಿಗೂ ಅನ್ವಯಿಸುವ ಧರ್ಮ ಅಥವಾ ಧರ್ಮ ಅನ್ನುವಂಥದ್ದೇ ಒಂದೇ. ಈ ಜಗತ್ತಿನಲ್ಲಿ, ಜಗತ್ತು ಸೃಷ್ಟಿಯಾದಾಗಿಂದ ಇವತ್ತಿನವರೆಗೆ ಇರ್ತಕ್ಕಂಥದ್ದು ಒಂದೇ ಧರ್ಮ. ಆದರೆ ಮತಗಳು ಬೇರೆ ಬೇರೆ. ನಿಜಕ್ಕೂ ಹೇಳಬೇಕು ಅಂತಂದರೆ ಇವತ್ತು ನೀವು ಯಾವುದಾದೊಂದು ಧರ್ಮ ಅಂತ ಕರೀತಾ ಇದ್ದೀರಿ, ಇಸ್ಲಾಂ ಧರ್ಮ, ಕ್ರಿಶ್ಚಿಯನ್ ಧರ್ಮ, ಬೌದ್ಧ ಧರ್ಮ, ಶಿಂಟೋ ಧರ್ಮ, ಇವೆಲ್ಲ ಮತಗಳು. ಹಿಂದೂ ಮತ ಅಂತಲೂ ಬೇಕಾದ್ರೆ ಕರೆದೇನು ತಪ್ಪೇನಿಲ್ಲ. ಆದರೆ ಹಿಂದೂ ಧರ್ಮ ಅಥವಾ ಹಿಂದೂ ಮತಕ್ಕೆ ದೊಡ್ಡದೊಂದು ಅನುಕೂಲ ಏನಿದೆ, ಸನಾತನ ಧರ್ಮ ಇದೆ. ಅದು ಸನಾತನ ಧರ್ಮ. ಈ ಸನಾತನ ಧರ್ಮವು ಇದನ್ನು ಇಷ್ಟು ವಿಶಾಲವಾಗಿ ಹೇಳುವಂಥದ್ದು. ಧರ್ಮ ಅನ್ನುವಂಥದ್ದು ವಿಕಾಸವಾದ ಅಂತ ಹೇಳುವಂಥದ್ದೇ ಸನಾತನ ಧರ್ಮ. ಬೇರೆ ಧರ್ಮಗಳಿದನ್ನು ಎಷ್ಟು ಮಾತ್ರ ಹೇಳ್ತಾ ಇದೆ ಅನ್ನುವಂಥದ್ದು ನನಗದು ಡೌಟು. ಹೀಗಾಗಿ ಇಲ್ಲಿ ಧರ್ಮ ಅನ್ನುವಂಥದ್ದು ಒಬ್ಬೊಬ್ಬ ಮನುಷ್ಯನನ್ನು
ಯಾವುದೇ ಭೇದ ಭಾವ ಇಲ್ಲದೆ, ದೇಶ ಭಾಷೆ ಇದು ಯಾವ ಭೇದ ಭಾವಗಳು ಕೂಡ ಇಲ್ಲದೆ ಅವನು ಪ್ರತಿಯೊಬ್ಬ ಮನುಷ್ಯನನ್ನು ತನ್ನ ಸೋದರನಂತೆಯೇ ಪರಿಗಣಿಸಿ, ಸೋದರ ಯಾಕೆ ತನ್ನಂತೆಯೇ ಪರಿಗಣಿಸಿ, ಮಾತೃವತ್ ಪರದಾರೇಶು ಪರಸ್ತ್ರೀಯರಲ್ಲಿ ತಾಯಿಯನ್ನು ಕಾಣುವುದು, ಪ್ರತಿಯೊಬ್ಬರಿಗೂ ಒಳಿತನ್ನು ಮಾಡುವುದು, ತನ್ನದಲ್ಲದ ವಸ್ತುವನ್ನು ಮಣ್ಣಿನ ಹೆಂಟೆಯಂತೆ ಕಾಣುವುದು, ಮತ್ತು ಯಾರ್ಯಾರು ಒಳಿತಾಗಬೇಕು ಅಂತ ಬಯಸ್ತಾ ಇದ್ದಾರೋ, ಒಳ್ಳೆಯವರಾಗಬೇಕು ಅಂತ ಬಯಸ್ತಾ ಇದ್ದಾರೋ ಅವ್ರಿಗೆಲ್ಲರಿಗೂ ಒಳ್ಳೆಯವರಾಗುವುದಕ್ಕೆ ಸಹಾಯ ಮಾಡುವುದು. ಹೀಗೆ ಒಂದು ಧರ್ಮದ ಕೆಲವು ಲಕ್ಷಣಗಳಿವೆ. ಮತ್ತು ಧರ್ಮ ಅಂತಂದರೆ ಹೇಳುವುದು ಕೂಡ 10 ಸದ್ಗುಣಗಳೇ ಧರ್ಮ. ಅಲ್ಲಿ ದೇವಸ್ಥಾನ, ಚರ್ಚು, ಮಸೀದಿ ಇದು ಯಾವುದೂ ಬರುವುದಿಲ್ಲ. ಸ್ವಯಂ ವಿವೇಕಾನಂದರು ಕೂಡ ಹೇಳ್ತಾರೆ, ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಬ್ಬ ದೇವ ಅಡಗಿದ್ದಾನೆ, ಆ ದೇವ ವ್ಯಕ್ತವಾಗಬೇಕು. ಮೋಹನದಾಸ್ ಕರಮ್ಚಂದ್ ಗಾಂಧಿಯಲ್ಲಿ ಮಹಾತ್ಮ ಒಬ್ಬ ಅಡಗಿದ್ದ, ಸಿದ್ಧಾರ್ಥದಲ್ಲಿ ಬುದ್ಧ ಒಬ್ಬ ಅಡಗಿದ್ದ, ನಾಸ್ತಿಕ ನರೇಂದ್ರನಲ್ಲಿ ಸ್ವಾಮಿ ವಿವೇಕಾನಂದರು ಅಡಗಿದ್ದರು, ಮಹಾ ಕೊಲೆಪಾತಕ ರತ್ನಾಕರ್ನಲ್ಲಿ ಮಹರ್ಷಿ ವಾಲ್ಮೀಕಿ ಅಡಗಿದ್ದ, ಮಹಾ ದುರುಳ ಕೌಶಿಕನಲ್ಲಿ ಮಹರ್ಷಿ ವಿಶ್ವಾಮಿತ್ರ ಅಡಗಿದ್ದ. ಅವನನ್ನು ಆಚೆಗೆ ತರೋದಕ್ಕೆ ಏನು ಮಾಡಬೇಕು? ಅದು ಒಬ್ಬೊಬ್ಬರಿಗೊಂದೊಂದಿದೆ, ಒಬ್ಬೊಬ್ಬರಿಗೊಂದೊಂದು ಮಾರ್ಗ ಇದೆ ಬೇಕಾದ್ರೆ ಅದು ಮತವಾಗುತ್ತೆ. ಆದರೆ ಪ್ರತಿಯೊಬ್ಬರೂ ತಮ್ಮ ಮನುಷ್ಯ ಸ್ಥಿತಿಯಿಂದ ದೇವತಾ ಸ್ಥಿತಿಗೆ ಏರಬೇಕು ಅನ್ನೋ ಪ್ರಿನ್ಸಿಪಲ್ ಇದೆಯಲ್ಲ, ಅದು ಧರ್ಮ ಆಗುತ್ತೆ. ಹೀಗಾಗಿ ಧರ್ಮ ದೇಶ ಒಂದಕ್ಕೊಂದು ಪ್ರಸ್ತುತತೆನೇ ಬರಲ್ಲ ಅದು. ಬಟ್ ಸ್ವಾಮೀಜಿ, ಈಗ ಧರ್ಮ ದೇಶ ಪ್ರಸ್ತುತತೆ ಬರಲ್ಲ ಅಂತ ನಾವು ಹೇಳ್ತೀವಿ, ಆದರೆ ಇವತ್ತು ಕಾವ್ಯ ಹಾಕ್ಕೊಂಡಿರೋರು ಅಂತಂದರೆ ನಾವು ಒಂದು ಗುರುಗಳ ಭಾವನೆ ಇರುತ್ತೆ. ಕಾವ್ಯ ಅಂದರೆ ಒಂದು ತ್ಯಾಗದ ಸಂಕೇತ ಅಂತ ನಾವು ನೋಡ್ತೀವಿ. ಆದರೆ ಇವತ್ತು ಕಾವ್ಯ ಹಾಕ್ಕೊಂಡಿರೋ ಎಷ್ಟೊಂದು ಜನ ರಾಜಕೀಯ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ಪ್ರಸ್ತುತ ಸಂದರ್ಭದಲ್ಲಿ ರಾಜಕೀಯಕ್ಕೆ ಎಂಟ್ರಿ ಆಗ್ತಿರೋದು ನೀವು ನೋಡಿರ್ತೀರಾ. ರಾಜಕೀಯ ಹೇಳಿಕೆಗಳನ್ನು ಕೊಡ್ತಾರೆ. ಅಂದರೆ ಯಾರಾದರೂ ಒಬ್ಬ ಪೊಲಿಟಿಷಿಯನ್ ಬಗ್ಗೆ ಏನಾದರೂ ಒಂದು ಬಂತಂತಂದರೆ, ಇಲ್ಲ ಇವರು ನಮ್ಮ ಪಂಗಡಕ್ಕೆ ಸೇರಿದವರು, ನಮ್ಮ ಮಠಕ್ಕೆ ಸೇರಿದವರು ಅನ್ನುವಂಥ ಹೇಳಿಕೆಯನ್ನು ಕೊಡ್ತಾರೆ. ಅದು ನಮ್ಮ ಯಂಗ್ಸ್ಟರ್ಸ್ ಮೈಂಡಲ್ಲಿ ಏನಾಗ್ಬಿಡುತ್ತೆ ಅಂತಂದರೆ, ಓ ಸ್ವಾಮೀಜಿ ಅಂದರೆ ಈ ಮಠದ ಸ್ವಾಮೀಜಿ ಅಂದರೆ ಈ ಪೊಲಿಟಿಕಲ್ ಪಾರ್ಟಿಯವರು, ಇವರಂದರೆ ಈ ಪೊಲಿಟಿಕಲ್ ಪಾರ್ಟಿಯವರು ಅಂತ ಬರುತ್ತೆ. ಸೊ ಹಾಗಾಗಿ ಸನ್ಯಾಸಿಗಳು ರಾಜಕೀಯಕ್ಕೆ ಎಂಟ್ರಿ ಆಗೋದು ಎಷ್ಟು ಸರಿ, ರಾಜಕೀಯ ಹೇಳಿಕೆಗಳನ್ನು ಕೊಡೋದು ಎಷ್ಟು ಸರಿ? ಸನ್ಯಾಸ ಧರ್ಮ ಇದನ್ನು ಒಪ್ಪತ್ತಾ? ವಿವೇಕಾನಂದರ ಸನ್ಯಾಸ ಧರ್ಮ ಇದು ಒಪ್ಪಲ್ಲ. ರಾಮಕೃಷ್ಣರು ಮತ್ತು ವಿವೇಕಾನಂದರು ಬೋಧಿಸುವ ಸನ್ಯಾಸ ಧರ್ಮದಲ್ಲಿ ರಾಜಕೀಯದಿಂದ ಬಹಳಷ್ಟು ದೂರ ಉಳಿಬೇಕು. ಆದರೆ ಒಬ್ಬ ಸನ್ಯಾಸಿ ಒಂದು ಪಕ್ಷಕ್ಕೆ ಅನುಕೂಲವಾಗುವ ಹಾಗೆ, ಒಂದು ಜಾತಿಗೆ ಅನುಕೂಲವಾಗುವ ಹಾಗೆ ಹೇಳಿಕೆಗಳನ್ನು ಕೊಡಬಾರದು. ಇಡೀ ದೇಶಕ್ಕೆ ಅನ್ವಯಿಸುವಂತೆ, ಬಡವರಿಗೆ ತೊಂದರೆ ಆಗ್ತಾ ಇದೆ, ದೇಶಕ್ಕೆ ಸಮಾಜದಲ್ಲಿ ನ್ಯಾಯ ಸಿಗ್ತಾ ಇಲ್ಲ, ಸಮಾಜವನ್ನು ಒಟ್ಟಿಗೆ ತೆಗೆದುಕೊಂಡು ರಾಜಕೀಯ ಪಕ್ಷ ಈ ನಿಲುವನ್ನು ತಗೊಂಡ್ರೆ, ಈ ರೀತಿ ನೀತಿಯನ್ನು ಮಾಡಿಕೊಂಡ್ರೆ ಒಂದು ರಾಜಕೀಯ ಪಕ್ಷ ಇಡೀ ದೇಶಕ್ಕೆ ತೊಂದರೆಯಾಗುತ್ತೆ ಅನ್ನುವಂಥ ಸಂದರ್ಭದಲ್ಲಿ ಸನ್ಯಾಸಿ ರಾಜಕೀಯ ಹೇಳಿಕೆ ಕೊಡೋದಾಗಲಿ, ರಾಜಕೀಯಕ್ಕೆ ಪ್ರವೇಶ ಮಾಡೋದಾಗಲಿ ತಪ್ಪೇನಿಲ್ಲ. ಇವಾಗ ಉದಾಹರಣೆಗೆ ವಿದ್ಯಾರ್ಥಿಗಳಿಗೆ ಪರೀಕ್ಷೆ ಮಾಡೋದು ನಿಲ್ಲಿಸ್ಬಿಟ್ಟಿದ್ದಾರೆ. ಯಾವುದೇ ಸನ್ಯಾಸಿ ಇದರ ವಿರುದ್ಧ ಹೇಳಿಕೆ ಕೊಡಬಹುದು. ಮಕ್ಕಳಿಗೆ ಪರೀಕ್ಷೆ ಮಾಡೋದು ನೀವು ಯಾಕೆ ನಿಲ್ಲಿಸಿದ್ರಿ? 9ನೇ ಕ್ಲಾಸ್ವರೆಗೆ ಪರೀಕ್ಷೆ ಮಾಡೋದು ಯಾಕೆ ನಿಲ್ಲಿಸಿದ್ರಿ? ಅವ್ರಿಗೆ ಪರೀಕ್ಷೆ ಯಾಕೆ ಮಾಡ್ತಾ ಇಲ್ಲ? ಮಕ್ಕಳು ಸರಿಯಾಗಿ ಕಲಿತಾ ಇಲ್ಲ, ಫೇಲ್ ಆಗ್ತಾರೆ, ಅವ್ರ ಕಾನ್ಫಿಡೆನ್ಸ್ ಲೆವೆಲ್ ಕಡಿಮೆ ಆಗುತ್ತೆ ಅಂತ ನೀವು ಹೇಳೋದಾದರೆ, ಅವರು ಫೇಲ್ ಆಗದೇ ಇರೋ ರೀತಿಯಲ್ಲಿ ನೀವು ಪಾಠ ಮಾಡಬೇಕೇ ಹೊರತು, ಅವರು ಫೇಲೇ ಆಗಿರಬಾರ್ದು ಅಂಥ ಪಾಠ ಮಾಡಬೇಕೇ ಹೊರತು, ಅದನ್ನು ಬಿಟ್ಟು ಎಕ್ಸಾಮಿನೇಷನ್ನ ನೀವು ಕ್ಯಾನ್ಸಲ್ ಮಾಡಿಬಿಟ್ರೆ ಇದು ಏನು ಅರ್ಥ ಇದೆ ಇದರಲ್ಲಿ? ಏನು ತರ್ಕ ಇದೆ ಇದರಲ್ಲಿ? ಇದರ ವಿರುದ್ಧ ಸನ್ಯಾಸಿ ಒಬ್ಬ ಹೇಳಿಕೆ ಕೊಡಲಿ, ಇಡೀ ಸಮಾಜಕ್ಕೆ ಅನ್ವಯಿಸುವಂತೆ, ಅಥವಾ ಸಮಾಜದ ವಿದ್ಯಾರ್ಥಿಗಳಿಗೆ ಅನ್ವಯಿಸುವಂತೆ, ಯುವಕರಿಗೆ ಅನ್ವಯಿಸುವಂತೆ, ಇತ್ಯಾದಿ ಬೇರೆ ಬೇರೆ ಕೆಲವೆಲ್ಲ ವಿಚಾರಗಳೆಲ್ಲ ಇವೆ, ಅದಕ್ಕೆ ಅನ್ವಯಿಸುವಂತೆ ಅನ್ಯಾಯ ಆಗ್ತಾ ಇದೆ ಅನ್ನೋ ವಿಚಾರಕ್ಕೆ ಬಂದಾಗ ಆವಾಗ ಹೇಳಿಕೆಗಳನ್ನು ಕೊಡಲಿ, ರಾಜಕೀಯವನ್ನು ಪ್ರವೇಶವನ್ನು ಕೂಡ ಮಾಡಲಿ. ಸನ್ಯಾಸಿ ರಾಜಕೀಯ ಪ್ರವೇಶ ಯಾಕೆ ಮಾಡ್ತಾನೆ ಅಂದರೆ, ರಾಜ ಯಾವಾಗ ತನ್ನ ಕರ್ತವ್ಯದಲ್ಲಿ ವಿಫಲನಾಗ್ತಾನೆ ಆವಾಗ ಸನ್ಯಾಸಿ ರಾಜಕೀಯ ಪ್ರವೇಶ ಮಾಡಬೇಕಾಗುತ್ತೆ. ಆಳುಗರು ತಮ್ಮ ಕರ್ತವ್ಯದಲ್ಲಿ ವಿಫಲರಾದಾಗ, ಆಳುಗರು ಜನರಿಗೆ ನ್ಯಾಯ ಕೊಡುವುದರಲ್ಲಿ ವಿಫಲರಾದಾಗ, ಆಳುಗರು ತಾವು ಏನು ಕೊಡಬೇಕಾಗಿತ್ತು ಜನರಿಗೆ ಅದನ್ನು ಕೊಡುವುದರಲ್ಲಿ ಸಂಪೂರ್ಣವಾಗಿ ದುರ್ಬಲರಾದಾಗ, ಸಮಾಜ ಅದರಿಂದ ಬಹಳಷ್ಟು ಒದ್ದಾಡ್ತಾ ಇದ್ದಾಗ ಆವಾಗ ಸನ್ಯಾಸಿ ಪ್ರವೇಶ ಮಾಡೋದು ತಪ್ಪೇನಿಲ್ಲ. ಈಗ ಉದಾಹರಣೆ ಹೇಳ್ತೀನಿ ನಾನು. ಉತ್ತರ ಪ್ರದೇಶದಲ್ಲಿ ನೇರವಾಗಿ ಯೋಗಿ ಆದಿತ್ಯನಾಥ್ ಅವರ ಉದಾಹರಣೆ ತಗೊಳ್ತೇನೆ. ಲಾ ಆ್ಯಂಡ್ ಆರ್ಡರ್ ಅನ್ನುವಂಥದ್ದು ಯಾವ ಮಟ್ಟಕ್ಕೆ ಹಾಳಾಗಿ ಹೋಗಿತ್ತು ಅಂತಂದರೆ, ಸಾಯಂಕಾಲ 6 ಗಂಟೆ ಆದಮೇಲೆ ಹೆಣ್ಣುಮಕ್ಕಳೆಲ್ಲ ಕೂಡ ಧೈರ್ಯವಾಗಿ ಬೀದಿನಲ್ಲಿ ಒಬ್ಬೊಬ್ಬರೇ ಓಡಾಡೋದಕ್ಕೆ ಸಾಧ್ಯ ಇರಲಿಲ್ಲ. ಆ ಸಂದರ್ಭದಲ್ಲಿ ಯೋಗಿ ಆದಿತ್ಯನಾಥ್ ಇವಾಗ ಪ್ರವೇಶ ಮಾಡಿ
ಬೇಕಾದಷ್ಟು ಅದರಲ್ಲಿ ಸುಧಾರಣೆಗಳನ್ನು ತಂದರು ಮತ್ತು ಪರಿಸ್ಥಿತಿಯನ್ನು ಸುಧಾರಿಸಿದರು. ಹೀಗೆ ಒಂದು ಸಂದರ್ಭ ಇದ್ದಾಗ, ಇಡೀ ಸಮಾಜಕ್ಕೇನೆ ಒಂದು ತೊಂದರೆ ಎನ್ನುವಂಥದ್ದು ಬಂದಾಗ, ರಾಜಕೀಯ ಪಕ್ಷದವರಾಗಲಿ ಅಥವಾ ರಾಜನ ಸ್ಥಾನದಲ್ಲಿರ್ತಕ್ಕಂಥವರು ಸಂಪೂರ್ಣವಾಗಿ ವಿಫಲರಾದಾಗ, ಆವಾಗ ಸನ್ಯಾಸಿ ಅನಿವಾರ್ಯವಾಗಿ ಆಡಳಿತ ಯಂತ್ರವನ್ನು ತನ್ನ ಕೈಗೆ ತಗೊಳ್ಬೇಕಾಗುತ್ತೆ. ಈ ಅನ್ಯಾಯದ ವಿರುದ್ಧ ಹೋರಾಡಬೇಕಾಗುತ್ತೆ, ಕೂಗಬೇಕಾಗುತ್ತೆ. ಕೆಲವು ಸಂದರ್ಭಗಳಲ್ಲಿ ಆಡಳಿತವನ್ನು ತನ್ನ ಕೈಗೇನೆ ತಗೊಳ್ಬೇಕಾಗುತ್ತೆ. ಹೀಗಾಗಿ ಅಂಥ ಕಾಲದಲ್ಲಿ ತಪ್ಪೇನೂ ಇಲ್ಲ. ಆದರೆ ಒಂದು ಪಕ್ಷಕ್ಕೆ ಅನುಕೂಲವಾಗಲಿ ಕೆಲವು ಸಾಧುಗಳಿದ್ದಾರೆ, ಒಂದು ಪಕ್ಷಕ್ಕೆ ಅನುಕೂಲವಾಗಲಿ ಕೆಲವರು ಸಾಧುಗಳಿದ್ದಾರೆ. ನಮ್ಮ ಜಾತಿಯವರೇ ಮುಖ್ಯಮಂತ್ರಿ ಆಗಲಿ, ನಮ್ಮ ಜಾತಿಯವರೇ ಮಂತ್ರಿ ಆಗಲಿ, ನಮ್ಮ ಜಾತಿಯವರಿಗೆ ನೀವು ಸ್ವಲ್ಪ ಕೊಡಬೇಕಾದ ಸವಲತ್ತುಗಳನ್ನು ಕಡಿಮೆ ಕೊಟ್ಟಿದ್ದೀರಿ, ಆ ಜಾತಿಯವರಿಗೆ ಜಾಸ್ತಿ ಕೊಟ್ಟಿದ್ದೀರಿ. ಅರೆ, ನಿಮ್ಮ ಜಾತಿಯವರ ಬುದ್ಧಿಯ ಮಟ್ಟವನ್ನು ಏರಿಸೋದಕ್ಕೆ ನೀನೇನು ಪ್ರಯತ್ನ ಮಾಡು. ಮನುಷ್ಯನ ತಲೆಯಲ್ಲಿ, ಒಬ್ಬೊಬ್ಬನ ತಲೆಯಲ್ಲೂ ಮೆದುಳಿನಲ್ಲಿ, ಮನುಷ್ಯನ ಮೆದುಳಿನಲ್ಲಿ 8 ನೋಬೆಲ್ ಪ್ರೈಸ್ ಪಡ್ಕೊಳ್ಳುವಷ್ಟು ಶಕ್ತಿ ಇದೆ ಅಂತ ಐನ್ಸ್ಟೈನ್ ಹೇಳ್ತಾರೆ. ಯಾವುದೇ ಮನುಷ್ಯನ ಮೆದುಳಿನಲ್ಲಿ 8 ನೋಬೆಲ್ ಪ್ರೈಸ್ ಪಡ್ಕೊಳ್ಳುವಷ್ಟು ಶಕ್ತಿ ಇದೆ. ಹೀಗೆ ಐನ್ಸ್ಟೈನ್ ಹೇಳಿದ್ದಾರೆ. ನಮ್ಮ ಹುಡುಗರೆಲ್ಲ ಕೂಡ ಎಕ್ಸಾಮ್ನಲ್ಲಿ ಫೇಲ್ ಆಗ್ತಾ ಇದ್ದಾರೆ, ಬಹಳ ಹಿಂದೆ ಬೀಳ್ತಾ ಇದ್ದಾರೆ, ಪರೀಕ್ಷೆಗಳಲ್ಲಿ ನಪಾಸ್ ಆಗ್ತಾ ಇದ್ದಾರೆ. ಈ ಪರಿಸ್ಥಿತಿಯನ್ನು ಸುಧಾರಣೆ ಮಾಡೋಣ. ಆ ನಿಟ್ಟಿನಲ್ಲಿ ಮಾತಾಡಿ ಸನ್ಯಾಸಿಗಳಾದವರು. ನಮ್ಮ ಜಾತಿ, ನಿಮ್ಮ ಜಾತಿಯಲ್ಲಿ ಕೋಟ್ಯಾಂತರ ಜನ ಇದ್ದಾರೆ, ಕೋಟ್ಯಾಂತರ ರೂಪಾಯಿ ಹಣ ಗಳಿಸೋದಂಥವರದೆ. ನಮ್ಮ ಜಾತಿಗೆ ಮೀಸಲಾತಿ ಕೊಡಿ, ನಮ್ಮ ಜಾತಿಯವರೇ ಮುಖ್ಯಮಂತ್ರಿ ಆಗಲಿ, ನಮ್ಮ ಜಾತಿಯವರಿಗೆ ಮಂತ್ರಿ ಸ್ಥಾನ ಕಡಿಮೆ ಆಗಲಿ. ಇದು ಸನ್ಯಾಸಿ ಮಾಡೋ ಕೆಲಸ ಅಲ್ಲ, ಯಾವ ಕಾಲಕ್ಕೂ ಅಲ್ಲ, ಅದು ಸಮರ್ಥನೀಯವಲ್ಲ. ಅವ್ರು ಹಾಗೆ ಮಾಡಬಾರ್ದು. ಭಾರತ ಅಂದ್ರೆ ರಾಮ ಇದ್ದ ಭೂಮಿ, ಕೃಷ್ಣ ಇದ್ದ ಭೂಮಿ, ಸತ್ಯದ ನಾಡು ಭಾರತ ಅಂತ. ಈಗ ಉದಾಹರಣೆಗೆ ನಿವೇದಿತೆ ಭಾರತಕ್ಕೆ ಬರುವಾಗ ಕೂಡ ಆಕೆ ತಾಯಿ ಹೇಳ್ತಾಳೆ ಸತ್ಯದ ನಾಡು ಭಾರತ ಅಂತ. ನಿವೇದಿತಾ ಅದನ್ನೇ ವಿವೇಕಾನಂದರ ಶಿಷ್ಯೆ, ಇದು ಸತ್ಯದ ನಾಡು ಅಂತ ಬರ್ತಾಳೆ. ಆದ್ರೆ ಈ ಸತ್ಯದ ನಾಡಾದ ಭಾರತದಲ್ಲಿ ರಾಮ, ಕೃಷ್ಣ, ಬುದ್ಧ, ಬಸವ, ರಾಮಕೃಷ್ಣರು ಇದ್ದಂತಹ ಈ ದೇಶದಲ್ಲಿ ಅಧರ್ಮ ಹೆಚ್ಚಾಗ್ತಿದೆ ಅಂತ ಅನಿಸ್ತಿಲ್ವಾ? ಅಂದ್ರೆ ಅತ್ಯಾಚಾರ, ಅನಾಚಾರ ನಾವು ದಿನೇ ದಿನೇ ನೋಡ್ತಾ ಇರ್ತೀವಿ. ಎಷ್ಟೊಂದು ಸುಲಿಗೆಗಳು, ಅನಾಚಾರ ಎಲ್ಲ ಜಾಸ್ತಿ ಆಗ್ತಿದೆ. ಯಾಕೆ? ಎಲ್ಲಾದ್ರೂ ಭಾರತದಲ್ಲಿ ಅಧರ್ಮ ಹೆಚ್ಚಾಗ್ತಿದೆಯಾ? ಹಾಗಿದ್ರೆ ಆಗ್ತಾ ಇದೆ, ಸಾಕಷ್ಟು ಆಗ್ತಾ ಇದೆ. ತಪ್ಪು ಬಹಳ ಜನರದಿದೆ. ಮೊದಲನೇದಾಗಿ ಇವತ್ತು ಸಮಾಜದಲ್ಲಿ ನೀವು ಯಾರನ್ನ ರೋಲ್ ಮಾಡೆಲ್ ಮಾಡಿದ್ದೀರಿ? ಇವತ್ತು ನಮ್ಮ ಸಮಾಜದಲ್ಲಿ ರೋಲ್ ಮಾಡಲು ಸಿನಿಮಾದವನು, ನಮ್ಮ ಸಮಾಜದಲ್ಲಿ ರೋಲ್ ಮಾಡಲು ಒಬ್ಬ ರಾಜಕೀಯ ವ್ಯಕ್ತಿ, ಸಮಾಜದಲ್ಲಿ ರೋಲ್ ಮಾಡಲು ಒಬ್ಬ ಶ್ರೀಮಂತ. ಇವರು 3 ಜನ ನ್ಯಾಯ ನೀತಿ ಏನು ಬಹಳ ಗಂಭೀರವಾಗಿ ತಗೊಂಡವರಲ್ಲ. ನ್ಯಾಯ ನೀತಿಗೆಲ್ಲ ಗುಡ್ ಬೈ ಹೇಳಿದವರು. ಯಾವಾಗಲೂ ಒಂದು ಕಲೆಕ್ಟಿವ್ ಸೈಕಾಲಜಿ ಅಂತ ಒಂದಿದೆ. ಕಲೆಕ್ಟಿವ್ ಸೈಕಾಲಜಿ. ಸಮಾಜದಲ್ಲಿ ನೀವು ಯಾರನ್ನು ರೋಲ್ ಮಾಡೆಲ್ ಆಗಿ ಮಾಡ್ತೀರಿ ಅಂಥವರನ್ನೇ ಸಮಾಜ ಫಾಲೋ ಮಾಡುತ್ತೆ. ಅಂಥವ್ರು ಆಗಬೇಕು ಅಂತ ಹೇಳ್ಬಿಟ್ಟು ಸಮಾಜ ಬಯಸುತ್ತೆ. ಈಗ ಅನ್ಯಾಯದಿಂದ ಹಣ ಮಾಡಿರೋ ವ್ಯಕ್ತಿ, ಅನ್ಯಾಯದಿಂದ ಹಣ ಮಾಡಿ ಶ್ರೀಮಂತನಾಗಿರೋನು, ಅನ್ಯಾಯದಿಂದ ಅಧಿಕಾರಕ್ಕೆ ಬಂದಿರತಕ್ಕಂಥ ರಾಜಕೀಯ ವ್ಯಕ್ತಿ, ಇವರಿಬ್ಬರನ್ನು ತಪಸ್ವಿಗಳಾಗಿರ್ತಕ್ಕಂಥ ಮಠಾಧಿಪತಿಗಳು ತಮ್ಮ ಮಠಕ್ಕೆ ಕರೆಸಿ ಅನ್ಯಾಯದಿಂದಲೇ ಇಡೀ ಜೀವನ ಪೂರ್ತಿ ನಡ್ಕೊಂಡು ಬಂದಿರತಕ್ಕಂಥ ವ್ಯಕ್ತಿಗಳಿಗೆ ಸನ್ಮಾನ ಮಾಡಿದರೆ ನೀವು ಸಮಾಜಕ್ಕೆ ಏನು ಸಂದೇಶ ಕೊಡ್ತಾ ಇದ್ದೀರಿ? ಏನು ಮೆಸೇಜ್ ಕೊಡ್ತಾ ಇದ್ದೀರಿ? ಎಷ್ಟು ಜನ ಮಠಾಧಿಪತಿಗಳು ಇವತ್ತು, ಮಠಾಧಿಪತಿಗಳು ಅಂದರೆ ಏನು? ತಪಸ್ವಿಗಳು. ತಪಸ್ಸು ನಡೆಯುವಂಥ ಜಾಗದ ಉಸ್ತುವಾರಿ ನೋಡಿಕೊಳ್ಳೋರು. ತಮ್ಮ ಮಠಕ್ಕೆ ಬರುವ ಜನರನ್ನು ಹೆಚ್ಚು ಹೆಚ್ಚು ತಪಸ್ಸಿನ ಕಡೆಗೆ ಅವರ ಮನಸ್ಸು ಹರಿಯುವಂತೆ ಸ್ಫೂರ್ತಿ, ಪ್ರೇರಣೆ ನೀಡಬೇಕಾದವರು. ಇವರು ಅನ್ಯಾಯ, ಅನಾಚಾರ, ಅಧರ್ಮ ಇವುಗಳಿಂದಲೇ ಮೇಲೆ 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 ಹೋಗಿರ್ತಕ್ಕಂಥ ಜನರಿಗೆ ತಮ್ಮ ಮಠಕ್ಕೆ ಕರೆಸಿ ಅವರನ್ನು ಹೊಗಳಿ ಅವರಿಗೆ ಸನ್ಮಾನ ಮಾಡಿದರೆ ಸಮಾಜಕ್ಕೆ ಏನು ಸಂದೇಶ ಹೋಗುತ್ತೆ? ಇವತ್ತು ಇದು ನಡೀತಾ ಇದೆ. ಮಾಧ್ಯಮಗಳಲ್ಲೂ ಕೂಡ ಇವತ್ತು ಸಿನಿಮಾದವನಿಗೆ ಇಡೀ 1 ಅಥವಾ 2 ಅಥವಾ 3, 4 ಪುಟಗಳನ್ನು ಮೀಸಲಾಗಿಡ್ತಾರೆ. ಇವರೊಬ್ಬರು ಮಹಾ ತಪಸ್ವಿಗಳು, ಇವರಿಷ್ಟೆಲ್ಲ ತ್ಯಾಗ ಮಾಡಿದರು, ಇವರಿಷ್ಟು ದಾನ ಮಾಡಿದರು, ಇವರಿಷ್ಟು ನಿಸ್ವಾರ್ಥಿಗಳು, ತಮ್ಮ ಅಣ್ಣನ ಮಕ್ಕಳನ್ನು ನೋಡ್ಕೊಳ್ಳೋದಕ್ಕೆ ತಮ್ಮ ಜೀವನವನ್ನೇ ತ್ಯಾಗ ಮಾಡಿದ ಮಹಾತ್ಮ, ತಂದೆ ತಾಯಿಯನ್ನು ಬಹಳ ಚೆನ್ನಾಗಿ ನೋಡಿಕೊಂಡ್ರು. ಹೀಗೆಲ್ಲ ಎಲ್ಲಾದರೂ ನ್ಯೂಸ್ ಪೇಪರ್ನಲ್ಲಿ ಒಂದು ಪುಟ್ಟ ಕಾಲಮ್ ನೀವು ನೋಡ್ತೀರಾ, ತಂದೆ ತಾಯಿಯಂದ್ರನ್ನು ಚೆನ್ನಾಗಿ ನೋಡಿಕೊಂಡ್ರು, ಇವ್ರಿಗೆ ಎಷ್ಟೋ ಹಣ ಕೊಡ್ತೀವಿ, ಮತ್ತೊಂದು ಕೊಡ್ತೀವಿ, ಮಗದೊಂದು ಕೊಡ್ತೀವಿ ಅಂತ ಟೆಂಪ್ಟೇಷನ್ಸ್ ಬಂತು. ಆ ಎಲ್ಲ ಟೆಂಪ್ಟೇಷನ್ಸ್ನ ಪಕ್ಕಕ್ಕೆ ಇಟ್ಟು ಇವರು ತಮ್ಮ ನ್ಯಾಯವಾದ ಮಾರ್ಗದಲ್ಲೇ ನಡ್ಕೊಂಡು ಹೋದರು. ಇವರು ತಮ್ಮ ಟೈಮಿಂಗ್ಸ್ ನೋಡದೆ 10 ಗಂಟೆಯಿಂದ 5 ಗಂಟೆ ಅಂತ ಆಫೀಸ್ ನೋಡದೆ ರಾತ್ರಿ 10 ಗಂಟೆವರೆಗೂ ಕೂತು ಸಂಪೂರ್ಣವಾಗಿ ಹಳ್ಳ ಹಿಡಿದಿದ್ದಂಥ ಈ ಸಂಸ್ಥೆಯನ್ನು ನನಗೊಬ್ಬರಿಗೆ ಮ್ಯಾನೇಜಿಂಗ್ ಡೈರೆಕ್ಟರ್ ಗೊತ್ತಿದ್ದಾರೆ, ಕಿರ್ಲೋಸ್ಕರ್ ಮ್ಯಾನೇಜಿಂಗ್ ಡೈರೆಕ್ಟರು. ಸಂಪೂರ್ಣವಾಗಿ ಹಳ್ಳ ಹೊಡೆದೋಗಿದ್ದಂಥ
ಹಳ ಹಿಡಿದಿದ್ದಂಥ ಸಂಸ್ಥೆಯನ್ನು ಇವತ್ತು ಅದ್ಭುತವಾದ ಲಾಭ ಬರುವಂಥ ಸಂಸ್ಥೆಯನ್ನಾಗಿ ಮಾಡಿದ್ದಾರೆ. ಎಷ್ಟೋ ಜನ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೆ ಅವ್ರ ಬಗ್ಗೆ ಗೊತ್ತಿಲ್ಲ, MBA ಸ್ಟೂಡೆಂಟ್ಸ್ಗೆ ಅವ್ರ ಬಗ್ಗೆ ಗೊತ್ತಿಲ್ಲ. ಇಂಥವರನ್ನು ನೀವು ನ್ಯೂಸ್ ಪೇಪರ್ನಲ್ಲಿ ಹೈಲೈಟ್ ಮಾಡದೆ, ಇಂಥವ್ರ ಬಗ್ಗೆ ಟೆಕ್ಸ್ಟ್ ಬುಕ್ಗಳಲ್ಲಿ ಹಾಕದೆ, ಟೆಕ್ಸ್ಟ್ ಬುಕ್ನಲ್ಲಿ ಆದರ್ಶ ವ್ಯಕ್ತಿಗಳ ಬಗ್ಗೆ ಎಷ್ಟು ಕಡೆ ಬರುತ್ತದೆ? ಹರಿಶ್ಚಂದ್ರನ ಬಗ್ಗೆ ಇವತ್ತು ನಮ್ಮ ಎಷ್ಟು ಮಕ್ಕಳಿಗೆ ಗೊತ್ತಿದೆ, ವಿದ್ಯಾರ್ಥಿಗಳಿಗೆ. ಹರಿಶ್ಚಂದ್ರ ಸತ್ಯಕ್ಕಾಗಿ ಹೆಂಡತಿ ಮಕ್ಕಳನ್ನೇ ಬಿಟ್ಟ, ಸ್ಮಶಾನಕ್ಕೆ ಸೇರಿದ್ರು ಹೆಂಡತಿ ಮಕ್ಕಳು, ತಾನೇ ಸ್ಮಶಾನಕ್ಕೆ ಹೋದ. ಏಕಲವ್ಯನ ಮಹಾ ಅದ್ಭುತವಾದಂಥ ಗುರುಭಕ್ತಿ, ಶ್ರವಣನ ಪಿತೃಭಕ್ತಿ, ರಾಮನ ಪಿತೃಭಕ್ತಿ. ರಾಮ ರಾಜಧರ್ಮವನ್ನು ಪಾಲಿಸುವುದಕ್ಕಾಗಿ ಗರ್ಭಿಣಿಯಾದಂಥ ಹೆಂಡತಿಯನ್ನು ಕಾಡುಪಾಲು ಮಾಡುವುದಕ್ಕೆ ಅವನ ಹಿಂದೆ ಮುಂದೆ ನೋಡಲಿಲ್ಲ. ಇದೇ ರಾಮನ ಬಗ್ಗೆ ಎಷ್ಟು ಹಗುರವಾದ ಹೇಳಿಕೆ ಕೊಡ್ತಾರೆ, ಇದೇ ರಾಮನ ಬಗ್ಗೆ ಎಷ್ಟು ಹುಚ್ಚಾಗಿ ಮಾತಾಡ್ತಾರೆ, ಎಷ್ಟು ಬುದ್ಧಿಹೀನರಂತೆ ವರ್ತಿಸ್ತಾರೆ ಜನ, ಹೇಳಿಕೆಗಳನ್ನು ಕೊಡ್ತಾರೆ. ಹೀಗಾಗಿ ಯಾವಾಗಲೂ ನಾವು ನೆನಪಿಟ್ಕೋಬೇಕು, ಪುಣ್ಯದ ಫಲ ಬೇಕು ಅಂತ ನಾವು ಬಯಸಬಾರದು. ಪುಣ್ಯ ಮಾಡುವುದರಿಂದ ಮಾತ್ರವೇ ಪುಣ್ಯದ ಫಲ ಬರೋದು. ನಮ್ಮದು ಬಹಳ ಚೆನ್ನಾಗಿ ಒಂದು ಶ್ಲೋಕ ಇದೆ, ಪುಣ್ಯಸ್ಯ ಫಲಂ ಇಚ್ಛಂತಿ ಪುಣ್ಯಂ ನೇಚ್ಛಂತಿ ಮಾನವಾಹ, ಪಾಪಸ್ಯ ಫಲಂ ನೇಚ್ಛಂತಿ ಪಾಪಂ ಕುರುವಂತಿ ಯತ್ನತಃ. ಪುಣ್ಯದ ಫಲ ಬೇಕು ಅಂತ ಬಯಸ್ತೇವೆ, ಪುಣ್ಯ ಮಾಡೋದೇ ಇಲ್ಲ. ಪಾಪದ ಫಲ ಬೇಡ ಅಂತ ಅಂತೀವಿ, ಪ್ರಯತ್ನಪೂರ್ವಕವಾಗಿ ಪಾಪ ಮಾಡ್ತೀವಿ. ಇವತ್ತಿನ ಭಾರತ ಬದುಕ್ತಾ ಇರತಕ್ಕಂಥದ್ದು ಈ ರೀತಿಯಲ್ಲಿ. ಹೀಗಾಗಿ ರಾಮನ ಭಾರತ, ವಿವೇಕಾನಂದರ ಭಾರತ, ಸತ್ಯದ ಭಾರತ ಬರಬೇಕು ಅಂದರೆ ಅದಕ್ಕೆ ಒಂದು ಪ್ರೋಸೆಸ್ ಇದೆ, ಅದಕ್ಕೆ ಒಂದು ವಿಧಾನ ಇದೆ, ಅದಕ್ಕೆ ಒಂದು ಮೆಥಡ್ ಇದೆ. ಆ ಮೆಥಡ್ ಪ್ರಕಾರ ಅನುಸರಿಸಿದರೆ ನಿಜಕ್ಕೂ ಮತ್ತು ಒಂದು ದೇಶಕ್ಕೆ ಬಹಳ 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 ಅತ್ಯಂತ ಅವಶ್ಯಕವಾಗಿ ಬೇಕಾಗಿರ್ತಕ್ಕಂಥದ್ದು ಸತ್ಯ, ನ್ಯಾಯ, ಪ್ರಾಮಾಣಿಕತೆಗಳಿಂದ ಕೂಡಿರ್ತಕ್ಕಂಥ ಜನ. ಅಂಥ ಜನರ ಸಂಖ್ಯೆ ಜಾಸ್ತಿ ಆಗಲಿಲ್ಲ ನಮ್ಮ ದೇಶ ಉದ್ಧಾರ ಆಗಲ್ಲ. ಅಬ್ರಹಂ ಲಿಂಕನ್ ಅಂತ ಲಿಂಕನ್ನೇ ತನ್ನ ಮಗ ಓದ್ತಾ ಇದ್ದಂಥ ಸ್ಕೂಲಿನ ಹೆಡ್ ಮಾಸ್ಟರ್ಗೆ ಪತ್ರ ಬರೆಯುವಾಗ, ಅಮೆರಿಕದ ಅಧ್ಯಕ್ಷನಾಗಿದ್ದಂಥ ಲಿಂಕನ್ ತನ್ನ ಮಗ ಯಾವ ಶಾಲೆಯಲ್ಲಿ ಓದ್ತಾ ಇದ್ದ ಆ ಶಾಲೆಯ ಹೆಡ್ ಮಾಸ್ಟರ್ಗೆ ಪತ್ರ ಬರೆಯುವಾಗ ಹೇಳ್ತಾನೆ, ನನ್ನ ಮಗನನ್ನು ನೀವು ಯಾವ ರೀತಿ ಬೆಳೆಸಬೇಕು ಅಂದರೆ, ಪ್ಲೀಸ್ ಟೀಚ್ ಹಿಮ್ ದಟ್ ಹಿ ವಿಲ್ ಬಿಕಮ್ ಎ ಸಕ್ಸಸ್ಫುಲ್ ಮ್ಯಾನ್ ಇನ್ ಲೈಫ್, ಬಟ್ ಅಟ್ ದಿ ಸೇಮ್ ಟೈಮ್ ಪ್ಲೀಸ್ ಟೀಚ್ ಹಿಮ್ ದಟ್ ಫೇಲ್ಯೂರ್ ಅಲಾಂಗ್ ದಿ ರೈಟ್ ಲೈನ್ ಈಸ್ ಮೋರ್ ಆನರಬಲ್ ದ್ಯಾನ್ ಸಕ್ಸಸ್ ಅಲಾಂಗ್ ರಾಂಗ್ ಲೈನ್ಸ್. ಅಡ್ಡದಾರಿ ಹಿಡಿದು ಯಶಸ್ಸನ್ನು ಪಡ್ಕೊಳ್ಳೋಕ್ಕಿಂತ ಸನ್ಮಾರ್ಗದಲ್ಲೇ ನಡೆದು ಸೋಲುವುದು 1000 ಪಟ್ಟು ಗೌರವಾನ್ವಿತ ಅನ್ನುವಂಥದ್ದು ನನ್ನ ಮಗನಿಗೆ ಹೇಳ್ಕೊಡಿ. ಅಮೆರಿಕದ ಅಧ್ಯಕ್ಷ ತನ್ನ ಮಗ ಓದ್ತಾ ಇದ್ದಂಥ ಶಾಲೆಯ ಹೆಡ್ ಮಾಸ್ಟರ್ಗೆ ಈ ರೀತಿ ಪತ್ರ ಬರೆದ. ನಮ್ಮ ದೇಶದಲ್ಲಿ ಎಷ್ಟು ಜನ ತಂದೆ ತಾಯಂದಿರು ತಮ್ಮ ಮೇಷ್ಟ್ರುಗಳಿಗೆ ಈ ರೀತಿ ಹೇಳ್ತಾರೆ? ನಮ್ಮ ದೇಶದಲ್ಲಿ ಎಷ್ಟು ಜನ ತಂದೆ ತಾಯಂದಿರು ತಮ್ಮ ಮಕ್ಕಳಿಗೆ ಸನ್ಮಾರ್ಗದಲ್ಲಿ ಹೋಗು, ನೀನು ಸೋತರೂ ಚಿಂತೆ ಇಲ್ಲ, ದುರ್ಮಾರ್ಗದಲ್ಲಿ ಹೋಗಿ ಎಂದಿಗೂ ಗೆಲ್ಲಬೇಡ. ಇವತ್ತು ಅಧಿಕಾರದಲ್ಲಿ ಏರಿರ್ತಕ್ಕಂಥ ರಾಜಕಾರಣಿಗಳು ಸನ್ಮಾರ್ಗದಲ್ಲಿ ಅಧಿಕಾರ ಏರಿದಾರ? ಎಷ್ಟೋ ಜನ ಅಧಿಕಾರಿಗಳು ಸನ್ಮಾರ್ಗದಲ್ಲಿ ನಡೀತಾ ಇದ್ದಾರಾ? ಯಾರು ಇವತ್ತು ಸಮಾಜದಲ್ಲಿ ಪ್ರತಿಷ್ಠಿತ ಸ್ಥಾನಗಳಲ್ಲಿದ್ದಾರೆ, ಅವರು ಸನ್ಮಾರ್ಗದಿಂದಲೇ ಆ ಸ್ಥಾನಕ್ಕೆ ಎಷ್ಟು ಜನ ಹೋಗಿದ್ದಾರೆ? ಖಾತ್ರಿಯಾಗಿ ಹೇಳ್ತೇನೆ, ಗಟ್ಟಿಯಾಗಿ ಹೇಳ್ತೇನೆ, 1% 1% ಜನ ಇವತ್ತು ಮೇಲೆ ಕೂತಿರ್ತಕ್ಕಂಥ ಜನ ಸನ್ಮಾರ್ಗದಿಂದ ಅಲ್ಲಿಗೆ ಹೋದವರಲ್ಲ, ಬೇರೆ ಮಾರ್ಗದಿಂದ ಹೋದವರು. ಹೀಗೆಲ್ಲ ಎಲ್ಲಿ ನೋಡಿದರೂ ನಾವು ಅನಾಚಾರವನ್ನು ನೋಡ್ತಾ ಇದ್ದಾಗ ರಾಮನ ಭಾರತ, ಕೃಷ್ಣನ ಭಾರತ, ವಿವೇಕಾನಂದರ ಭಾರತ, ಸತ್ಯದ ಭಾರತ ಎಲ್ಲಿಂದ ತರಬೇಕು? ಹೇಗಾಗುತ್ತೆ? ರಾಮನ ಭಾರತ, ಕೃಷ್ಣನ ಭಾರತ ಈಗ ಪ್ರೋಸೆಸ್ಸಲ್ಲಿ ಇದೆ ಅಂತ ಹೇಳಿದ್ರಿ. ಹಾಗೆ ವಿವೇಕಾನಂದರ ಬಗ್ಗೆ ಒಂದ್ಸಲ ಓದ್ತಿದ್ದಾಗ ನಾನು ಓದಿದ್ದು, ಆಧ್ಯಾತ್ಮವೇ ಭಾರತದ ಜೀವಾಳ ಆಗಿರಬೇಕು ಅಂತ ಸ್ವಾಮಿ ವಿವೇಕಾನಂದರು ಹೇಳ್ತಾರೆ. ಈಗ ಒಂದಿಷ್ಟು ಅದೇನು ಮಿತ್ತೋ ಏನೋ ನನಗೆ ಗೊತ್ತಿಲ್ಲ, ಒಂದಿಷ್ಟು ಜನ ಹೇಳ್ತಾರೆ ನೀವು ಆಧ್ಯಾತ್ಮ ಜೀವಿ ಆಗಿರ್ತೀರಾ ಅಂದರೆ ಮಾಂಸಾಹಾರ ಸೇವನೆ ಮಾಡಬಾರ್ದು, ಟೀ ಕಾಫಿ ಕುಡಿಬಾರ್ದು, ಮತ್ತೊಂದು ಅಂತ. ಆ್ಯಕ್ಚುಲಿ ಏನು ಈ ಆಹಾರ ಪದ್ಧತಿಗೂ, ಜಾತಿ ವ್ಯವಸ್ಥೆಗೂ, ಟೀ ಕಾಫಿಗೂ, ಆಧ್ಯಾತ್ಮಕ್ಕೂ ಯಾವ ರೀತಿ ಲಿಂಕ್ ಇದೆ ಸ್ವಾಮೀಜಿ? ಆಧ್ಯಾತ್ಮ ಅಂದರೆ ನಾವು ಜನ ತಿಳ್ಕೊಂಡಿರೋದು 1% ಜನವು 1% ಕರೆಕ್ಟಾಗಿ ತಿಳ್ಕೊಂಡಿಲ್ಲ. ಬುದ್ಧಿಶಾಲಿಯು ಶಕ್ತಿಶಾಲಿಯು ಆದ ದುಷ್ಟ, ಬುದ್ಧಿ ಇಲ್ಲದ, ಶಕ್ತಿ ಇಲ್ಲದ ಒಳ್ಳೆಯ ಮನುಷ್ಯನಿಗಿಂತಲೂ ಹೆಚ್ಚು ಆಧ್ಯಾತ್ಮಿಕ ಜೀವಿ. ಇದು ಮೊದಲು ಜನ ತಿಳ್ಕೊಳ್ಳಿ. ಬುದ್ಧಿಶಾಲಿಯು ಶಕ್ತಿಶಾಲಿಯು ಆದ ದುಷ್ಟ, ಈ ಕಡೆ ಬುದ್ಧಿಯೂ ಇಲ್ಲ, ಈ ಕಡೆ ಶಕ್ತಿಯೂ ಇಲ್ಲ, ಆದರೆ ಯಾರ ತಂಟೆಗೂ ಹೋಗೋದಿಲ್ಲ ಅನ್ನೋ ಮನುಷ್ಯ ಇದಾನಲ್ಲ, ಅವನಿಗಿಂತ 100 ಪಟ್ಟು ಹೆಚ್ಚು ಆಧ್ಯಾತ್ಮಿಕ ಜೀವಿ. ಇದು ವಿವೇಕಾನಂದರ ಮಾತು, ನನ್ನ ಮಾತಲ್ಲ. ಹೇಳ್ತಾರೆ ಅವರು, ಈ ಮೊದಲನೇ ಮನುಷ್ಯನಿಗೆ, ಬುದ್ಧಿಶಾಲಿಯು ಶಕ್ತಿಶಾಲಿಯು ಆದ ದುಷ್ಟನಿಗೆ ಒಂದು ಭವಿಷ್ಯ ಇದೆ. ವಿಶ್ವಾಮಿತ್ರ ಯಾರು? ಅವನಂಥ ದುಷ್ಟ ಯಾರು? ವಾಲ್ಮೀಕಿ ಯಾರು? ಅವನಂಥ ದುಷ್ಟ ಯಾರು? ಸೈಂಟ್ ಫ್ರಾನ್ಸಿಸ್ ಅಂತ ಕ್ರಿಶ್ಚಿಯನ್ಸ್ ಇದರಲ್ಲಿ ಬರ್ತಾನೆ, ಟ್ರೆಡಿಷನಲ್ಲಿ ಬರ್ತಾನೆ, ಅವನೆಂಥ ದುಷ್ಟ ಆಗಿದ್ದವನು, ಮಹಾ ದುಷ್ಟನಾಗಿದ್ದ, ಆದರೆ ಬುದ್ಧಿಶಾಲಿಯಾಗಿದ್ದ, ಶಕ್ತಿಶಾಲಿಯಾಗಿದ್ದ, ಮುಂದೆ ಮಹಾ ಸಂತನಾದ. ಆದರೆ ಈ ಜನ ಇದ್ದಾರಲ್ಲ, ಬುದ್ಧಿಯೂ ಇಲ್ಲ,
ಶಕ್ತಿಯೂ ಇಲ್ಲ, ಯಾರ ತಂಟೆಗೂ ಹೋಗೋದಿಲ್ಲ. ಇವರು 10 ನಿಮಿಷ ಧ್ಯಾನ ಮಾಡಲಾರರು. ಮಹಾ ದುಷ್ಟನಾಗಿದ್ದ ವಾಲ್ಮೀಕಿ ಮೈ ಮೇಲೆ ಹುತ್ತ ಬೆಳೆಯುವವರೆಗೂ ಧ್ಯಾನ ಮಾಡಿದ. ಹಾಗಾದ್ರೆ ಯಾರು ಹೆಚ್ಚು ಆಧ್ಯಾತ್ಮಿಕ ಜೀವಿ? ಇದು ಮೊದಲನೇದು. ಆಧ್ಯಾತ್ಮಿಕ ಜೀವಿಗಿರಬೇಕಾದ ಮೊದಲನೇ ಲಕ್ಷಣ, ಆತ ಶಕ್ತಿವಂತನಾಗಿರಬೇಕು. ಜೊತೆಗೆ ದುಷ್ಟತನ ಇದ್ದರೂ ಅಡ್ಡಿ ಇಲ್ಲ, ಬುದ್ಧಿವಂತನೂ ಶಕ್ತಿವಂತನೂ ಆಗಿರಲಿ. ಜೊತೆಗೆ ಒಂದು ಚೂರು ದುಷ್ಟತನ ಇದ್ದರೂ ಪರವಾಗಿಲ್ಲ. ಆಧ್ಯಾತ್ಮಿಕ ಜೀವಿಗೆ ಮೊದಲು ಬೇಕಾಗಿರ್ತಕ್ಕಂಥದ್ದು ಶಕ್ತಿ. ಅವನು ಶಕ್ತಿವಂತನೇ, ಇದು ಮೊದಲನೇ ಪ್ಯಾರಾಮೀಟರ್. ಒಬ್ಬ ವ್ಯಕ್ತಿ ಆಧ್ಯಾತ್ಮಿಕತೆಯನ್ನು ನಾವು ಅಳಿಬೇಕು ಅಂತಂದರೆ. ಎರಡನೇದು ಆಧ್ಯಾತ್ಮಿಕ ಜೀವಿ ಆಗಬೇಕು ಅಂತಂದರೆ ನಾನು ಬಹಳ ಬೆಳೀಬೇಕು ಅನ್ನುವ ಒಳಗಡೆ ತೀವ್ರವಾದ ಆಸೆ ಇರಬೇಕು. ಬೆಳವಣಿಗೆ ಇಲ್ಲದ ಆಧ್ಯಾತ್ಮಿಕತೆಗೆ ಏನೂ ಅರ್ಥವಿಲ್ಲ. ನಾನು ಬಹಳ ಬೆಳಿಬೇಕು, ಇನ್ನೂ ಬೆಳಿಬೇಕು, ಮತ್ತೂ ಬೆಳಿಬೇಕು. ಎಲ್ಲಾದರೂ ಒಂದು ಕಡೆ ಇಷ್ಟು ಸಾಕು ಅಂತಂದರೆ ನೆನ್ಪಿಟ್ಕೊಳ್ಳಿ, ಅದು ಸ್ಥಗಿತ, ಅದು ಸಂಸಾರ. ಇಲ್ಲಿ ಸಂಸಾರ ಅಂತಂದರೆ ಹೆಂಡತಿ ಮಕ್ಕಳು ಅಂತಲ್ಲ, ಆಧ್ಯಾತ್ಮಿಕಕ್ಕೆ ವಿರುದ್ಧವಾದ್ದು. ಸ್ಟ್ಯಾಗ್ನೇಷನ್, ಸ್ಥಗಿತ ಮತ್ತು ಆಧ್ಯಾತ್ಮ ವಿರುದ್ಧ ಪದಗಳು ಅಂತ ನಾವು ತಿಳ್ಕೊಳ್ಬಹುದು. ಇಷ್ಟು ಸಾಕು ಅಂತಂದ್ಬಿಟ್ರೆ, ಸಾಕು ಅಂತ ಅನ್ನಲೇಬಾರ್ದು. ಎಲ್ಲಿವರೆಗೆ? ಎಲ್ಲಿಂದ ಆಚೆಗೆ ಇನ್ನು ಬೆಳವಣಿಗೆಯೇ ಇಲ್ಲ, ಅದನ್ನು ಬ್ರಹ್ಮಜ್ಞಾನ ಅಂತ ಕರಿತೀವಿ ನಮ್ಮ ವೇದಾಂತದಲ್ಲಿ. ಬ್ರಹ್ಮನಾಗುವುದು ಅಂತ ಕರಿತೀವಿ. ಬ್ರಹ್ಮನಾಗುವವರೆಗೆ, ಗುರಿ ಮುಟ್ಟುವವರೆಗೆ ನಿಲ್ಲದಿರು ಅಂದರೆ ಅದೇ ಅರ್ಥ. ಬ್ರಹ್ಮನಾಗುವವರೆಗೆ ನಾನೆಲ್ಲೂ ನಿಲ್ಲೋದಿಲ್ಲ ಅನ್ನುವಂಥ ತುಡಿತ ಎರಡನೇದಾಗಿರಬೇಕು. ಮತ್ತು ನಿಸ್ವಾರ್ಥಿಯಾಗಿರಬೇಕು ಆತ. ಇಲ್ಲವೇ ನಿಸ್ವಾರ್ಥಿಯಾಗಿರಬೇಕು, ಇಲ್ಲ ಧ್ಯಾನಸ್ಥನಾಗಿರಬೇಕು, ಇಲ್ಲ ನಾನು ಯಾರು ಅಂತ ತಿಳ್ಕೋಬೇಕಲ್ಲ ಅನ್ನುವ ಹಪಾಹಪಿ ಇರಬೇಕು, ಮತ್ತು ಭಗವಂತನನ್ನು ಪ್ರೀತಿ ಮಾಡಬೇಕು. ಈ 4 ಲಕ್ಷಣಗಳಲ್ಲಿ ನಿಸ್ವಾರ್ಥಿಯಾಗಾದರೂ ಇರಿ, ಭಗವಂತನ ಮೇಲೆ ಪ್ರೀತಿಯಾದರೂ ಇರಲಿ, ನಾನು ಯಾರು ಅಂತ ತಿಳ್ಕೊಳ್ಬೇಕು ಅಂತ ಅನ್ನೋದಾದರೂ ಇರಲಿ, ಧ್ಯಾನಸ್ಥನಾಗಿರೋಣ, ಧ್ಯಾನ ಮಾಡೋಣ. ಈ 4ರಲ್ಲಿ ಯಾವುದೇ ಒಂದು ಆಸೆ ಇರಲಿ. ಅಲ್ಲಿ ಒಟ್ಟಿನಲ್ಲಿ ಎಲ್ಲಿಗೆ ಬಂತು? 3 ಲಕ್ಷಣ ಬಂತು. ಮಹಾಶಕ್ತಿಶಾಲಿಯಾದವನು, ಕೊನೆ ಮುಟ್ಟುವವರೆಗೆ ಮಧ್ಯೆ ಎಲ್ಲೂ ನಿಲ್ಲೋದಿಲ್ಲ ಅಂತ ಆಸೆ ಪಟ್ಟವನು. ಇವೆರಡು ಕಾಮನ್, ಎಲ್ಲರಿಗೂ ಕಾಮನ್. 3ನೇದು, ಇಲ್ಲ ನಿಸ್ವಾರ್ಥಿ, ಇಲ್ಲ ಭಗವಂತನ ಪ್ರೀತಿ ಮಾಡೋನು, ಇಲ್ಲ ಧ್ಯಾನಸ್ಥನಾಗಬೇಕು ಅಂತ ಬಯಸೋನು, ಇಲ್ಲ ನಾನು ಯಾರು ಅಂತ ತಿಳ್ಕೊಳ್ಬೇಕು ಅಂತ ಹೊರಟವನು. ಈ 3 ಲಕ್ಷಣ ಯಾರಿಗಿದೆಯೋ ಇವರೆಲ್ಲರೂ ಆಧ್ಯಾತ್ಮಿಕ ವ್ಯಕ್ತಿಗಳು. ಈ 3 ಲಕ್ಷಣ ಇಲ್ಲದೆ ಅವನು ಬೇರೆ ಏನು ಬೇಕಾದರೂ ಮಾಡ್ತಿರಲಿ, ಆಧ್ಯಾತ್ಮಿಕ ವ್ಯಕ್ತಿಯಾಗಬೇಕು ಅನ್ನುವ ಬಯಕೆ ಇದೆ ಅವನಲ್ಲಿ, ಪ್ರಯತ್ನ ಮಾಡ್ತಾ ಇದ್ದಾನೆ, ಗುರಿ ಮುಟ್ಟಬೇಕಂತ ಹೊರಟಿದ್ದಾನೆ. ಆದರೆ ದಿಕ್ಕಿನ ಬಗ್ಗೆ ಅವನಿಗಿನ್ನೂ ಕನ್ಫ್ಯೂಷನ್ ಇದೆ, ಅವನಿಗೆ ಸರಿಯಾದ ದಿಕ್ಕು ಸಿಕ್ಕಿಲ್ಲ. ಇನ್ನು ಇಲ್ಲಿ ಆಹಾರದ ಪ್ರಶ್ನೆ ಏನು ಅಂದರೆ, ಕಾಫಿ, ಟೀ, ಮತ್ತೊಂದು ಮಗದೊಂದು, ಇಲ್ಲಿ ಯಾವುದೂ ಲೆಕ್ಕಕ್ಕೆ ಬರಲ್ಲ. ಮಾಂಸಾಹಾರವೂ ಲೆಕ್ಕಕ್ಕೆ ಬರಲ್ಲ. ಧ್ಯಾನಸ್ಥನಿಗೆ ಮಾತ್ರ ಮಾಂಸಾಹಾರ ಸ್ವಲ್ಪ ಲೆಕ್ಕಕ್ಕೆ ಬರಬಹುದು. ಆದರೆ ನಿಸ್ವಾರ್ಥಿ ಆಗಬೇಕು, ಧ್ಯಾನಸ್ಥನಾಗಬೇಕು ಅಂತ ಒಂದೇ ಇಲ್ವಲ್ಲ, ಇನ್ನೂ 3 ಇದೆಯಲ್ಲ. ನಿಸ್ವಾರ್ಥಿ ಆಗಬೇಕು ಅಂತ ಹೊರಟವನಿಗೆ ಮಾಂಸಾಹಾರ ಲೆಕ್ಕಕ್ಕೆ ಬರಲ್ಲ. ಭಗವಂತನ ಪ್ರೀತಿಸಬೇಕು ಅಂತ ಹೊರಟವನಿಗೆ ಅದು ಲೆಕ್ಕಕ್ಕೇನು ಬರಲ್ಲ. ನಾನು ಯಾರು ಅಂತ ತಿಳ್ಕೊಳ್ಬೇಕು ಅಂತ ಹೊರಟವನಿಗೆ ಅದು ಲೆಕ್ಕಕ್ಕೇನು ಬರಲ್ಲ. ಯಾಕೆ? ಅವನು ಬುದ್ಧಿಶಾಲಿ, ಅವನು ಶಕ್ತಿಶಾಲಿ. ಒಂದು ವೇಳೆ ಹಾಗೇನಾದರೂ ತೊಂದರೆ ಮಾಡೋದಾದರೆ ಅವನ ಬುದ್ಧಿ ಅವನಿಗೆ ಹೇಳುತ್ತೆ, ನೆನ್ನೆ ಊಟಕ್ಕೆ ಡಿಫ್ರೆನ್ಸ್ ಇದೆ, ಮೊನ್ನೆ ಧ್ಯಾನ ಚೆನ್ನಾಗಾಯ್ತು, ನೆನ್ನೆ ಧ್ಯಾನ ಚೆನ್ನಾಗಾಗಲಿಲ್ಲ, ಹೀಗಾಗಿ ಈ ಊಟ ಬಿಡು. ಒಂದು ವಾಕ್ಯ ಹೇಳ್ತೀನಿ ನೋಡಿ ಇಲ್ಲಿ, ಮಾಂಸಾಹಾರಕ್ಕಿಂತಲೂ ಅಪಾಯಕಾರಿ ಆಧ್ಯಾತ್ಮಿಕ ವ್ಯಕ್ತಿಗೆ ಮದುವೆ ಊಟ. ಇದನ್ನು ಯಾರಾದರೂ ಹೇಳಿದ್ದಾರೆ? ಎಲ್ಲಿಯಾದರೂ ಹೇಳಿದ ಪ್ರಚಾರ ಇದೆಯಾ ಇದ್ರ ಬಗ್ಗೆ? ಮಾಂಸಾಹಾರದ 10 ಪಟ್ಟು ಅಪಾಯಕಾರಿ ಮದುವೆ ಊಟ. ಮಾಂಸಾಹಾರದ 10 ಪಟ್ಟು ಅಪಾಯಕಾರಿ ಅನ್ಯಾಯದಿಂದ ಹಣ ಸಂಪಾದನೆ ಮಾಡಿ ಅದರಲ್ಲಿ ಅನ್ನ ಮಾಡಿಕೊಂಡು ತಿನ್ನೋದು. ಮೋಸದಿಂದ ಗಳಿಸಿದ ಹಣದಿಂದ ಅನ್ನ ಮಾಡ್ಕೊಂಡು ತಿಂದರೆ ನಿಮಗೆ ಧ್ಯಾನ ಆಗಲ್ಲ, ಆಧ್ಯಾತ್ಮಿಕವಾಗಿ ನೀವು ಮುಂದುವರಿಯಲ್ಲ. ಮತ್ತು ಚಾರಿತ್ರ್ಯವಿಲ್ಲದವನು ಅಡುಗೆ ಮಾಡಿದರೆ ಆಧ್ಯಾತ್ಮಿಕಕ್ಕೆ ಧಕ್ಕೆ. ಚಾರಿತ್ರ್ಯವಿಲ್ಲದವನು ಅಡುಗೆ ಮಾಡಲಿಲ್ಲ ಅಂದರೂ ತಂದುಕೊಟ್ಟವನಿಗೆ ಚಾರಿತ್ರ್ಯ ಇಲ್ಲ ಅಂತಂದರೆ ಅದು ಆಧ್ಯಾತ್ಮಿಕಕ್ಕೆ ಧಕ್ಕೆ. ಆಹಾರ ಅಂತಂದರೆ, ಆಹಾರದಲ್ಲಿ ನಾವು ಮುಖ್ಯವಾಗಿ ನೋಡಬೇಕಾದ್ದು ಮೊದಲನೇದಾಗಿ ಎಲ್ಲ ಇಂದ್ರಿಯಗಳಿಂದಲೂ ಒಳಗಡೆ ಏನು ಹೋಗಬೇಕಾಗಿದೆ ಅದು ಆಹಾರ. ಕೇವಲ ಬಾಯಿನಲ್ಲಿ ಏನು ಒಳಗಡೆ ಹೋಗುತ್ತೆ ಅಷ್ಟೇ ಅಲ್ಲ, ಏನೇನೋ ನೋಡಬಾರದ್ದು ನೋಡ್ತಾ ಬಾಯಿನಲ್ಲಿ ಬರೀ ಹಣ್ಣು ಹಂಪಲು ತಿಂತಾ ಇರಿ, ನೀವು ಧ್ಯಾನ ಮಾಡೋಕ್ಕಾಗಲ್ಲ. ಕೇಳಬಾರದ್ದನ್ನೆಲ್ಲ ಕೇಳ್ತಾ ಬರೀ ಹಣ್ಣು ಹಂಪಲು ಹಾಲು ಇಷ್ಟಲ್ಲೇ ಜೀವನ ಕಳೀತಾ ಇದ್ದೀರಿ, ನೀವು ಧ್ಯಾನ ಮಾಡೋದಕ್ಕಾಗಲ್ಲ. ಆದ್ದರಿಂದ ಎಲ್ಲ ಇಂದ್ರಿಯಗಳಿಂದಲೂ ಒಳಕ್ಕೆ ಏನು ಹೋಗಬೇಕಾಗಿದೆ ಎನ್ನುವಂಥದ್ದು ಮೊದಲನೇ ಪಾಯಿಂಟ್ ತಗೊಂಡು, ಇನ್ನು ಬಾಯಿಂದ ಒಳಕ್ಕೆ ಹೋಗುವ ಆಹಾರದಲ್ಲಿ ನಾವು ನೋಡಬೇಕಾಗಿರ್ತಕ್ಕಂಥದ್ದು ಅದು ನ್ಯಾಯದಿಂದ ಗಳಿಸಿದ ಹಣವ, ಅಡುಗೆ ಮಾಡಿದವನು ಯಾರು, ತಂದು ಕೊಟ್ಟವನು ಯಾರು, ಈ ವಿಚಾರಗಳನ್ನು ನಾವು ತಿಳ್ಕೊಳ್ಬೇಕಾಗುತ್ತೆ ಹೊರತು ಮಾಂಸಾಹಾರ ಅನ್ನುವಂಥ ಕೃಷ್ಣ ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅಂತ ಭಗವದ್ಗೀತೆಯಲ್ಲಿ
ಆಹಾರದ ಬಗ್ಗೆ ಹೇಳ್ತಾನೆ. ಮಾಂಸಾಹಾರ ವರ್ಜ್ಯ ಅಂತ ಒಂದು ಪದವನ್ನು ಅಲ್ಲಿ ಉಪಯೋಗ ಮಾಡಲ್ಲ. ಯಾಕೆ? ಅವನೇ ಸ್ವಯಂ ಮಾಂಸಾಹಾರಿ, ರಾಮ ಮಾಂಸಾಹಾರಿ. ವಿವೇಕಾನಂದರಂತೂ ನಿನಗೆ ಗೊತ್ತೇ ಇದೆ, ಬೇಕಾದಷ್ಟು ಅಧ್ಯಯನ ಮಾಡಿದ್ದೀಯ ವಿವೇಕಾನಂದರ ಬಗ್ಗೆ. ಇದು ಒಂದು ಕಾಲದಲ್ಲಿ ಭಾರತ ದೇಶಕ್ಕೆ ಬಂದಿತ್ತು, ವೇದಗಳ ಕಾಲದಲ್ಲಿ ಇದಿರಲಿಲ್ಲ. ನಿಜಕ್ಕೂ ಹೇಳಬೇಕು ಅಂದರೆ ವೇದಗಳ ಕಾಲಕ್ಕೆ ಹೋದರೆ ಮಾಂಸಾಹಾರ ಸಸ್ಯಾಹಾರಕ್ಕಿಂತಲೂ ಜನ ಜಾಸ್ತಿ ತಗೊಳ್ತಾ ಇದ್ದರು. ಕೆಲವು ಕಡೆ ಬರುತ್ತೆ, ಮನೆಗೆ ಅತಿಥಿ ಬಂದರೆ ಅವನಿಗೆ ಇಂಥ ನಿರ್ದಿಷ್ಟವಾದ ಮಾಂಸವನ್ನು ಅವನು ಕೊಡಲಿಲ್ಲ ಅಂದರೆ ಅವನಿಗೆ ಅವಮಾನ ಮಾಡಿದಂತೆ. ಇದೆಲ್ಲ ಬರುತ್ತೆ, ವೇದಗಳಲ್ಲೇ ಬರುತ್ತೆ. ಇದು ಬೌದ್ಧ ಧರ್ಮ ಕ್ಷೀಣಿಸ್ತಾ ಇದ್ದಂತಹ ಕಾಲದಲ್ಲಿ ಮತ್ತು ವೈಷ್ಣವ ಪಂಥದ ಪ್ರಭಾವ ಎಲ್ಲಿ ಜಾಸ್ತಿ ಇದೆ. ವೈಷ್ಣವರು ಬಹಳ ಅಹಿಂಸಾವಾದಿಗಳು. ಇವರಿಬ್ಬರ ಚಿಂತನೆಗಳ ಒಂದು ಮಿಶ್ರಣದಿಂದಾಗಿ ಈ ಥರದ ಒಂದು ವಿಚಾರ ದೇಶದಲ್ಲಿ ಎಲ್ಲ ಕಡೆ ಬಂತೆ ಹೊರತು. ಆದರೆ ನಿಜಕ್ಕೂ ಹೇಳಬೇಕು ಅಂದರೆ ಸ್ವಾಮಿ ವಿವೇಕಾನಂದರು ಸಸ್ಯಾಹಾರ ಮಾಂಸಾಹಾರಗಳ ಮಧ್ಯೆ ನಿನಗೆ ಯಾವುದನ್ನು ವಿವೇಕಾನಂದರು ಇಷ್ಟಪಡ್ತಾರೆ, ಅವರ ಆಪ್ಷನ್ ಯಾವುದಕ್ಕಿದೆ ಅಂತಂದರೆ ಅವರ ಆಪ್ಷನ್ ಮಾಂಸಾಹಾರಕ್ಕಿದೆ. ಸಸ್ಯಾಹಾರಕ್ಕಿಂತಲೂ ಮಾಂಸಾಹಾರವನ್ನು ವಿವೇಕಾನಂದರು ಭಾರತೀಯರು ಅದನ್ನು ಸೇವಿಸಬೇಕು ಅಂತ ಪ್ರಿಫರ್ ಮಾಡ್ತಾರೆ, ಹೇಳ್ತಾರೆ. ಯಾಕೆ ಅಂದರೆ ಈ ದೇಶದಲ್ಲಿ ಕ್ಷಾತ್ರ ಬಹಳ ಬೆಳೀಬೇಕಾಗಿದೆ. ಆಹಾರ ಇತ್ಯಾದಿಗಳೆಲ್ಲ ಸಂದರ್ಭೋಚಿತವಾಗಿ ನಿರ್ಧರಿಸಲ್ಪಡಬೇಕಾದ್ದು. ಒಂದು ಹುಡುಗಿಗೆ ಒಬ್ಬನೇ ಗಂಡನಿರಬೇಕಾ, 5-6 ಜನ ಗಂಡಂದಿರಬೇಕಾ? ಯುವಕರ ಸಂಖ್ಯೆ ಬಹಳ ಕಡಿಮೆ ಇದ್ದು ಯುವತಿಯರ ಸಂಖ್ಯೆ ಜಾಸ್ತಿ ಇದ್ದರೆ ಅದು ಬಹುಪತ್ನಿತ್ವ. ಒಬ್ಬ ಹುಡುಗನಿಗೆ 3-4 ಹೆಂಡತಿಯರು ಇರಬಹುದು. ಯುವಕರ ಸಂಖ್ಯೆ ಕಡಿಮೆ ಇದ್ದು ಯುವತಿಯರ ಸಂಖ್ಯೆ ಜಾಸ್ತಿ ಆದರೆ ಬಹುಪತ್ನಿತ್ವ. ಅಂದರೆ ಯುವತಿಯರ ಸಂಖ್ಯೆ ಕಡಿಮೆ ಇದ್ದು ಯುವಕರ ಸಂಖ್ಯೆ ಜಾಸ್ತಿ ಇದ್ದರೆ ಬಹುಪತಿತ್ವ. ಟಿಬೆಟ್ಟಿನಲ್ಲಿ ಬಹಳ ಕಾಲ ಇತ್ತದು. 5-6 ಜನ ಹುಡುಗರಿಗೆ ಒಬ್ಬಳೇ ಹೆಂಡತಿ. ಯಾಕೆ ಅಂತಂದರೆ ಯುವತಿಯರ ಸಂಖ್ಯೆ ಬಹಳ ಕಡಿಮೆ. ಹೀಗೆ ಸಂದರ್ಭೋಚಿತವಾಗಿ ನಿರ್ಧಾರವಾಗುವಂಥ ವಿಚಾರಗಳಿದು. ಇವತ್ತು ಹಿಂದೂ ಜನಾಂಗ ಸಾಕಷ್ಟು ಗಟ್ಟಿಮುಟ್ಟಿಯಾಗಬೇಕಾಗಿದೆ. ಅದು ಕಬ್ಬಿಣದ ಮಾಂಸಖಂಡಗಳು, ಉಕ್ಕಿನ ನರಮಂಡಲ, ವಿದ್ಯುತ್ ಶಕ್ತಿಯಂಥ ಇಚ್ಛಾಶಕ್ತಿ, ಅಂಜದ ಅಳುಕದ 100ಕ್ಕೆ 100 ಪ್ರಾಮಾಣಿಕರಾದ, ಸಾವಿಗೂ ಹೆದರದ, ಮಹಾಧೀರರು, ಶೂರರು, ವೀರರು ಆದ ಯುವಕರ ಸಂಖ್ಯೆ ಇವತ್ತು ಹಿಂದೂ ಜನಾಂಗಕ್ಕೆ ಬಹಳ ಬೇಕಾಗಿದೆ, ಭಾರತಕ್ಕೆ ಬಹಳ ಬೇಕಾಗಿದೆ. ಆದ್ದರಿಂದ ವಿವೇಕಾನಂದರು ಹೇಳ್ತಾರೆ, ಸ್ವಲ್ಪ ಮಾಂಸಾಹಾರವನ್ನು ಸೇವಿಸುವುದರ ಕಡೆ ಗಮನ ಕೊಡಿ. ಸ್ಪಷ್ಟವಾಗಿ ಅವ್ರು ಹೇಳಿರೋ ಪುಸ್ತಕದ ಹೆಸರು ಹೇಳ್ತೀನಿ, ಗುರು ಶಿಷ್ಯ ಸಂಭಾಷಣೆ ಅಂತ ಒಂದು ಪುಸ್ತಕ ಇದೆ. ಶರತ್ಚಂದ್ರನ ಜೊತೆ ವಿವೇಕಾನಂದ ನಡೆಸಿರ್ತಕ್ಕಂಥ ಸಂಭಾಷಣೆ. ಆವಾಗ ಒಂದು ಘಟನೆ ಬರುತ್ತೆ. ಒಬ್ಬ ಯುವಕ ಬಂದು ಕೇಳ್ತಾನೆ ಇದೇ ಪ್ರಶ್ನೆ, ನಾನು ಮಾಂಸಾಹಾರವನ್ನು ಸೇವಿಸಬಹುದೇ? ವಿವೇಕಾನಂದರು ಏನು ಹೇಳ್ತಾರೆ ಗೊತ್ತಾ? ನಿನಗೆ ಕೈ ಮುಗಿದು ಬೇಡ್ಕೊಳ್ತೇನೆ, ಮಾಂಸಾಹಾರವನ್ನು ಸೇವಿಸು. ಕೈ ಮುಗಿದು. ಯಾಕೆ? ಈ ಹಿಂದೂ ಜನಾಂಗ ಬಹಳ ದೈಹಿಕವಾಗಿ ಬಹಳ ದುರ್ಬಲವಾಗಿದೆ. ದುರ್ಬಲವಾಗಿಬಿಟ್ಟಿದೆ. ಇದು ಶರೀರದಲ್ಲಿ ಸಾಕಷ್ಟು ಶಕ್ತಿ ಸಂಚರಿಸಬೇಕಾಗಿದೆ. ಆದ್ದರಿಂದ ಮಾಂಸಾಹಾರವನ್ನು ಸೇವಿಸು. ಏನು ತಪ್ಪಿದೆ? ಎಲ್ಲಿ ತಪ್ಪಿದೆ? ಯಾವ ವೇದ ಹೇಳಿದೆ? ಯಾವ ಇತಿಹಾಸ ಹೇಳಿದೆ? ಯಾವ ಪುರಾಣ ಹೇಳಿದೆ? ಸುಮ್ಮನೆ ಇದು ಲೋಕಾಚಾರ, ಕಂದಾಚಾರ. ಸ್ವಯಂ ವಿವೇಕಾನಂದರು ಹೇಳ್ತಾರೆ, ವೇದಗಳು ಇವತ್ತು ನಮ್ಮ ಆಚರಣೆಯಲ್ಲಿಲ್ಲ, ವೇದಾಂತ ಆಚರಣೆಯಲ್ಲಿಲ್ಲ, ಪುರಾಣಗಳು ಆಚರಣೆಯಲ್ಲಿಲ್ಲ, ನಮ್ಮಲ್ಲಿ ಯಾವುದೂ ಆಚರಣೆಯಲ್ಲಿಲ್ಲ. ಇವತ್ತಿರುವುದು ದೇಶಾಚಾರ, ಕಂದಾಚಾರಗಳು. ಹೆಂಗಸರ ಕೆಲವು ಆಚರಣೆಗಳು ಮಾತ್ರ ಇವತ್ತು ನಮ್ಮಲ್ಲಿ ಅನುಷ್ಠಾನದಲ್ಲಿ ಇದೆಯೇ ಹೊರತು ನಿಜವಾದ ವೈದಿಕ ಧರ್ಮ, ವೇದ ಧರ್ಮ ಎಲ್ಲಿ ಹೋಗಿದೆಯೋ ದೇವರಿಗೆ ಗೊತ್ತು ಅಂತ ಹೇಳ್ತಾರೆ ವಿವೇಕಾನಂದ. ಸ್ವಾಮೀಜಿ, ಇವತ್ತು ನೀವು ಹೇಳಿದ್ರಿ ಬಲಿಷ್ಠವಾದ ಯುವಕರು ನಮಗೆ ಬೇಕಾಗಿದ್ದಾರೆ ಅಂತ. ಈಗೂ ನೀವು ಹೇಳಿದ್ರಿ, ವಿವೇಕಾನಂದರು ಅದೇ ಹೇಳಿದ್ರು, ನನಗೆ ಉಕ್ಕಿನ ನರಮಂಡಲ ಇರುವಂತಹ ಯುವಕರು ಬೇಕು ಅಂತ. ಆದರೆ ಇವತ್ತು ಯೋಚನೆ ಮಾಡಿದರೆ ಯಂಗ್ ಇಂಡಿಯಾ ಅಂತಲೇ ಕರಿತೀವಿ ಭಾರತವನ್ನು. ಭಾರತದಲ್ಲಿ ಯುವ ಜನತೆ ಜಾಸ್ತಿ ಇದ್ದಾರೆ. ಆದರೆ ಯುವ ಜನತೆಗೆ ಅಷ್ಟೇ ಸರಿಯಾದಂತಹ ಅಪರ್ಚುನಿಟಿ ಸಿಗ್ತಿದೆಯಾ? ನಿರುದ್ಯೋಗ ಕೂಡ ಜಾಸ್ತಿ ಆಗ್ತಿದೆ ನಮ್ಮ ದೇಶದಲ್ಲಿ. ಆ ಒಂದು ಯಂಗ್ಸ್ಟರ್ಸ್ನ ನಾವು ಮ್ಯಾನ್ ಪವರ್ ಆಗಿ ಬಳಸ್ಕೊಳ್ತಾ ಇದ್ದೀವಾ? ಅದಕ್ಕೆ ಈ ದೇಶದಲ್ಲಿ ಮಾರ್ಗದರ್ಶನದ ಕೊರತೆ. ಈ ದೇಶವನ್ನು ನಡೆಸ್ತಾ ಇರ್ತಕ್ಕಂಥ ನಾಯಕರು ಸರಿಯಾದ ಮಾರ್ಗದರ್ಶನ ಕೊಡ್ತಾ ಇಲ್ಲ. ಅವರಿಗೆ ಒಂದು ವಿಷನ್ ಇಲ್ಲ, ಸಮಸ್ಯೆಗಳನ್ನು ಪರಿಹರಿಸುವಂತಹ ಸಾಮರ್ಥ್ಯ ಇಲ್ಲ. ಸಮಸ್ಯೆಗಳು ಏನು ಅಂತ ಅವ್ರಿಗೆ ಅರ್ಥವೇ ಆಗಿಲ್ಲ. ಒಂದು ಕಡೆ ನಿರುದ್ಯೋಗ ಇದೆ, ಆದರೆ ಒಂದು ಪ್ರಿಂಟಿಂಗ್ ಪ್ರೆಸ್ ಕೇಳಿ, ಒಂದು ಹೋಟೆಲ್ನಲ್ಲಿ ಕೇಳಿ, ಒಂದು ಸ್ಕೂಲ್ನಲ್ಲಿ ಕೇಳಿ, ಒಂದು ಕಾಲೇಜ್ನಲ್ಲಿ ಕೇಳಿ, ಒಂದು ಬೇರೆ ಎಲ್ಲಾದರೂ ಕೇಳಿ, ಹೇಗಿದೆ ಅಂತಂದರೆ ಸರಿಯಾದ ವರ್ಕರ್ಸ್ ಸಿಗ್ತಾ ಇಲ್ಲ. ಒಂದು ಕಡೆ ನಿರುದ್ಯೋಗ ಅಂತೀರ, ಇನ್ನೊಂದು ಕಡೆ ಏನು ಹೇಳ್ತಾ ಇದ್ದಾರೆ ಅವರು, ಸರಿಯಾದ ವರ್ಕರ್ಸ್ ಸಿಗ್ತಾ ಇಲ್ಲ. ಇದರ ಅರ್ಥ ಏನು? ನಾವು ಯುವಕರಿಗೆ ಶಾಲಾ ಕಾಲೇಜುಗಳಲ್ಲಿ ಕೊಡ್ತಾ ಇರ್ತಕ್ಕಂಥ ಟ್ರೈನಿಂಗ್ ಬೇರೆ,
ಅಲ್ಲಿ ಸಮಾಜದಲ್ಲಿ ಅವಶ್ಯಕವಿರ್ತಕ್ಕಂಥ ಹುಡುಗರ ಟ್ರೈನಿಂಗ್ ಬೇರೆ. ಇವತ್ತು 50 ಎಕರೆ ಜಮೀನ್ದಾರ ಪಟ್ಟಣಕ್ಕೆ ಬಂದು ವಾಚ್ಮ್ಯಾನ್ ಕೆಲಸ ಮಾಡಬೇಕು ಅಂತ ಆಸೆ ಪಡ್ತಾನೆ. ಇದು ಎಂತಹ ಆತ್ಮಹತ್ಯಾಕಾರಕವಾದ ಪ್ರವೃತ್ತಿ. 50 ಎಕರೆ ಜಮೀನ್ದಾರ, ಮೊನ್ನೆ ತಾನೇ ಒಬ್ಬ ಹುಡುಗ ಹೇಳ್ದ, ಸ್ವಾಮೀಜಿ 20 ಎಕರೆ 365 ದಿನ ನೀರಾವರಿ ಇರ್ತಕ್ಕಂಥ ಜಮೀನಿದೆ ನಂದು, 20 ಎಕರೆ ಇದೆ, ಕನಿಷ್ಠ ಅವನು ವರ್ಷಕ್ಕೆ 40 ಲಕ್ಷ ರೂಪಾಯಿ ಗಳಿಸ್ತಾನೆ. ಆದರೆ ಅವ್ರ ತಾಯಿ ಹೇಳ್ತಾ ಇದ್ದಾರೆ, ಪಟ್ಟಣಕ್ಕೆ ಹೋಗು, ಸಿಟಿಗೆ ಹೋಗು, ಅಲ್ಲಿ ಹೋಗಿ ಏನಾದರೂ ಮಾಡು, ಈ ಹಳ್ಳಿನಲ್ಲಿರಬೇಡ. ಏನಿದ್ರ ಅರ್ಥ? ನಮ್ಮಲ್ಲಿ ಸರಿಯಾದ ತಿಳುವಳಿಕೆ, ಟೆಕ್ಸ್ಟ್ ಬುಕ್ಕು ಓದಿಸ್ತೀವಿ, ಪರೀಕ್ಷೆಗಳು ಮಾಡ್ತೀವಿ, ಡಿಗ್ರಿಗಳು ಕೊಡ್ತೀವಿ, ಆದರೆ ತಿಳುವಳಿಕಸ್ಥ ವ್ಯಕ್ತಿಗಳನ್ನು ನಾವು ನಿರ್ಮಾಣ ಮಾಡ್ತಾ ಇಲ್ಲ. ಒಬ್ಬೊಬ್ಬ ಹುಡುಗನು, ಈಗ ನನ್ನ ಹತ್ರನೇ ನಮ್ಮ ಆಶ್ರಮದಲ್ಲೇ ಬೆಳೆದ ಹುಡುಗ ಎಕ್ಸಾಮ್ನಲ್ಲಿ ಮ್ಯಾಲ್ ಪ್ರಾಕ್ಟೀಸ್ ಮಾಡಿ ಡಿಬಾರ್ ಆಗಿ ಮುಂದೆ ನನ್ನ ಗತಿ ಏನು ಅಂತ ಯೋಚನೆ ಮಾಡ್ತಾ ಇದ್ದ ಹುಡುಗ 800 ಜನರಿಗೆ ನೌಕರಿ ಕೊಟ್ಟು ವರ್ಷಕ್ಕೆ 1 ಕೋಟಿ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದಾನೆ. ನಮ್ಮ ಆಶ್ರಮದಲ್ಲಿ ಬೆಳೆದ ಹುಡುಗ 20 ಹೋಟೆಲ್ ಇಟ್ಟಿದ್ದಾನೆ. ಅವನು ಕಲ್ತಿದ್ದು ಆಶ್ರಮದಲ್ಲಿ ಪ್ರತಿನಿತ್ಯ ಅಡುಗೆ ಮಾಡೋದನ್ನು ಕಲ್ತ. ಎಕ್ಸಾಮ್ನಲ್ಲಿ ಸಿಗಾಕೊಂಡ್ಬಿಟ್ಟೆ ಮ್ಯಾಲ್ ಪ್ರಾಕ್ಟೀಸ್ ಮಾಡಿ. ಮುಂದೆ ನನ್ನ ಗತಿ ಏನು ಅಂತ ನಾನು ಮುಂದೆ ಅಳ್ತಾ ಬಂದಾಗ ನಾನು ಹೇಳಿದೆ, ಚೆನ್ನಾಗಿ ಅಡುಗೆ ಮಾಡ್ತೀಯಲ್ಲ, ಹೋಟೆಲ್ ಇಡು. ಇವತ್ತು 1 ಕೋಟಿ ವರ್ಷಕ್ಕೆ ಇನ್ಕಮ್ ಟ್ಯಾಕ್ಸ್ ಕಟ್ತಾನೆ. ಅವನ ಗಳಿಕೆ ಅಲ್ಲ, ಅವನ ಸಂಪಾದನೆ ಅಲ್ಲ. ಹೀಗೆ ಯುವಕನೊಬ್ಬ ಮನಸ್ಸು ಮಾಡಿದರೆ ಗಿಡಗಳನ್ನು, ಕೇವಲ ಒಂದಷ್ಟು ಗಿಡಗಳನ್ನು ಬೆಳೆಸಿ, ನಾನು ಎಷ್ಟೋ ಸಲ ಹೇಳ್ತಾ ಇರ್ತೇನೆ, 3 ಎಕರೆ ಜಮೀನು ಯಾವ ಹುಡುಗನಿಗಿದೆ ಅವರು ಯಾರೋ ಲಕ್ಷಾಧಿಪತಿಗಳಾಗಬಹುದು. ಅದಕ್ಕೆ ಸಂಬಂಧಪಟ್ಟಂಥ ಕೆಲವು ಬೆಳೆಗಳಿವೆ. ಮತ್ತು ಡೈರಿ ಫಾರ್ಮಿಂಗ್ ಅನ್ನುವಂಥದ್ದು ಒಂದಿದೆ, ಅದು ಪ್ರತಿನಿತ್ಯ ಹಣವನ್ನು ತಂದು ಕೊಡುತ್ತೆ. ಇವತ್ತು ಯುವಕರಿಗೆ ನಿರುದ್ಯೋಗ ಬಂದಿರೋದು ಯಾವ ಕಾರಣಕ್ಕೆ ಗೊತ್ತಾ? ಅವ್ರಿಗೆ ದುಡಿಯೋದಕ್ಕೆ ಮನಸ್ಸಿಲ್ಲ. ಪ್ರತಿಯೊಬ್ಬರಿಗೂ ಬೆಂಗಳೂರು ಬೇಕು, ಪ್ರತಿಯೊಬ್ಬರಿಗೂ 10 ಗಂಟೆಗೆ ಆಫೀಸ್ಗೆ ಹೋಗಬೇಕು, 5 ಗಂಟೆಗೆ ವಾಪಸ್ ಅಲ್ಲಿಗೆ ಹೋಗಬೇಕು, ಕೈ ಕೊಳೆ ಆಗಬಾರ್ದು, ಅವನಿಗೊಂದು 50,000 ರೂಪಾಯಿ ಸಂಬಳ ಬೇಕು. ಇದು ತಪ್ಪು, ಬಹಳ ತಪ್ಪು ಅಷ್ಟೇ ಅಲ್ಲ, ಆತ್ಮಹತ್ಯಾಕಾರಕವಾದಂಥ ತಪ್ಪು. ನಿಜಕ್ಕೂ ನಾವು ನೋಡಿ, ಅದೇ ಹೇಳಿದ್ದು, ಮಾಧ್ಯಮಗಳಲ್ಲಿ ಸ್ವಂತ ಉದ್ಯೋಗ ಮಾಡಿ, ಈಗ ಒಂದು ಎಕ್ಸಾಂಪಲ್ ಕೊಟ್ಟೆ ನಾನು, 800 ಜನರಿಗೆ ಉದ್ಯೋಗ ಕೊಟ್ಟಿದ್ದಾನೆ, 1 ಕೋಟಿ ಇನ್ಕಮ್ ಟ್ಯಾಕ್ಸ್ ಕೊಡ್ತೀವಿ. ಎಷ್ಟು ಜನ ಯುವಕರಿಗೆ ಗೊತ್ತು? ಇವನು ಎಷ್ಟು ಜನ ನಿರುದ್ಯೋಗಿ ಯುವಕರನ್ನು, ಎಷ್ಟು ಜನ ಡಿಗ್ರಿಗಳೇ ಪಾಸ್ ಮಾಡದೇ ಇರೋರನ್ನು, ಡಿಗ್ರಿ ಪಾಸ್ ಮಾಡೋಕ್ಕಾಗದೆ ನನ್ನ ಗತಿ ಏನಂತ ಯೋಚನೆ ಮಾಡ್ತಾ ಇರೋ ಲಕ್ಷಾಂತರ ಜನರಿಗೆ ಈತ ಒಂದು ಸ್ಫೂರ್ತಿಯ ಸೆಲೆ ಆಗಲಾರನೆ, ನನ್ನ ಹಾಗೆ ಇದ್ದಂಥ ಹುಡುಗ 1 ಕೋಟಿ ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದಾನೆ ಅಂದರೆ ನಾನೊಂದು 10 ಲಕ್ಷ ಆದರೂ ಇನ್ಕಮ್ ಟ್ಯಾಕ್ಸ್ ಕಟ್ಟೋ ಮನುಷ್ಯ ಆಗಬೇಕಲ್ಲ ಅಂತ ಅನ್ಸೋದಿಲ್ವ ಒಬ್ಬ ಹುಡುಗನಿಗೆ? ಈ ಹುಡುಗನ ಬಗ್ಗೆ ಎಷ್ಟು ಜನರಿಗೆ ಗೊತ್ತು? ನ್ಯೂಸ್ ಪೇಪರ್ನಲ್ಲಿ ಎಷ್ಟು ಬಂದಿದೆ, ಮಾಧ್ಯಮಗಳಲ್ಲಿ ಎಷ್ಟು ಬಂದಿದೆ? ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಅಂತ ದೊಡ್ಡ ಇಲಾಖೆನೇ ಇದೆ ನಮ್ಮ ಸರ್ಕಾರದಲ್ಲಿ. ಈ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಗೆ ಇಂಥ ನಿರುದ್ಯೋಗಿ ಯುವಕರುಗಳಿಗೆ ಸ್ಫೂರ್ತಿಯ ಸೆಲೆಯಾಗಬಹುದಾದಂಥ ಇಂಥ 100 ಜನ ಯುವಕರ ಎಕ್ಸಾಂಪಲ್ಸ್ನ ಅವರಿಗೆಲ್ಲ ಬಿತ್ತರಿಸಿ, ಅವರಿಗೆಲ್ಲ ತಲುಪೋ ಹಾಗೆ ಮಾಡಿ, ಅವರಲ್ಲೆಲ್ಲ ನಾನು ಏನಾದರೂ ಸಾಧನೆ ಮಾಡಬೇಕು ಅನ್ನೋ ಒಳಗಡೆ ಸಾಧನೆಯ ಹಸಿವನ್ನು ನಿರ್ಮಾಣ ಮಾಡುವಂಥ ವ್ಯವಸ್ಥೆ ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆಯಿಂದ ನಡೀತಾ ಇದೆಯಾ? ಇವತ್ತು ಯುವಜನ ಸೇವಾ ಮತ್ತು ಕ್ರೀಡಾ ಇಲಾಖೆ ಏನು ಮಾಡ್ತಾ ಇದೆ? ಒಂದು ಸ್ಟೇಡಿಯಂ ಕಟ್ಟು, ಕಬಡ್ಡಿ ಆಡಿಸು, ಖೋಖೋ ಆಡಿಸು, ರನ್ನಿಂಗ್ ರೇಸ್ ಮಾಡಿಸು. ಇದೇನಾ ಯುವಜನತೆಗೆ ಬೇಕಾಗಿರ್ತಕ್ಕಂಥ ಸೇವೆ? ನಿರುದ್ಯೋಗಿ ಯುವಕರು ಯಾರ್ಯಾರಿದ್ದಾರೆ ಅಂತೆಲ್ಲ ಪಟ್ಟಿ ಮಾಡಿ, ಒಬ್ಬೊಬ್ಬರಿಗೂ ನಿನಗೆ ಯಾವ ಸ್ಕಿಲ್ ಇಂಟ್ರೆಸ್ಟು, ನೀನು ಹಸು ಸಾಕ್ತೀಯಾ ಅಥವಾ ಮತ್ತೇನಾದರೂ ಸಣ್ಣದೊಂದು ಮಾಡ್ತೀಯಾ? ಮಶ್ರೂಮ್ ಬೆಳವಣಿಗೆ ಅಂತ ಒಂದಿದೆ, ಮತ್ತು ರೇಷ್ಮೆ ಬೆಳವಣಿಗೆ ಅಂತಂದಿದೆ, ರೇಷ್ಮೆ ಸಿರಿಕಲ್ಚರ್ ಅಂತಿದೆ. ಪ್ರತಿ 28 ದಿನಕ್ಕೆ ಅದರಲ್ಲಿ ಸಂಬಳ ಬಂದಂಗೆ ದುಡ್ಡು ಬರುತ್ತೆ. ಕ್ರಾಪ್ ಅದಕ್ಕೆ ಎವ್ರಿ 28 ಡೇಸ್ ಕ್ರಾಪ್ ಬರುತ್ತೆ. ಡೈರಿ ಫಾರ್ಮಿಂಗ್ ಅಂತೂ ಎವ್ರಿ ಡೇ ಬರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಚೆನ್ನಾಗಿ ಅವ್ರಿಗೆ ಸೂಪರ್ವೈಸ್ ಮಾಡಿ, ಅವ್ರಿಗೆ ಬೇಕಾದ ಮಾರ್ಗದರ್ಶನ ಕೊಟ್ಟು, ಅವರನ್ನು ಮಾನಿಟರ್ ಮಾಡಿ, ಎವ್ರಿ ಡೇ ಅವರನ್ನು ನೋಡಿ, ಅವ್ರ ಬಗ್ಗೆ ಒಂದು ಗಮನ ಕೊಟ್ಟು, ಉಸ್ತುವಾರಿ ವಹಿಸಿ, ಯಾರ್ಯಾರು ಇದರಲ್ಲಿ ಯಶಸ್ಸನ್ನು ಪಡ್ಕೊಂಡಿದ್ದಾರೆ ಅವ್ರನ್ನೆಲ್ಲ ಊರಿಂದ ಊರಿಗೆ ಪ್ರವಾಸ ಮಾಡುವ ಹಾಗೆ ಮಾಡಿ, ನಾನು ನಿರುದ್ಯೋಗ ಯುವಕನಾಗಿದ್ದೆ, ಇವತ್ತಿನ ಹತ್ರ 4 ಕಾರಿದೆ ಅಂತ ಅವ್ರ ಅನುಭವಗಳನ್ನು ಅವ್ರ ಮೂಲಕ ಹೇಳಿಸಿದ್ರೆ, ನಿರುದ್ಯೋಗಿ ಯುವಕರಿಗೆ ನಮ್ಮ ಕಾಲ ಮೇಲೆ ನಾವು ನಿಂತ್ಕೋಬೇಕು, ನಮಗೆ ಯಾಕೆ ಒಂದು ನೌಕರಿ ಬೇಕು, 4 ಜನರಿಗೆ ನೌಕರಿ ನಾವೇ ಕೊಡ್ತೀವಿ ಅನ್ನೋ ವಾಸೆ ಬೆಳೆಯಲ್ವ? ಬೆಳೆಯುತ್ತೆ. ಆದರೆ ಈ ದೇಶ ಹೇಳಿದ್ನಲ್ಲ, ಈ ದೇಶದ ಸರ್ಕಾರ ಅತ್ಯಂತ ದಕ್ಷಹೀನ ಸರ್ಕಾರ. ಕಳೆದ 75 ವರ್ಷಗಳಿಂದ ನಾವು ನೋಡ್ತಾ ಇರ್ತಕ್ಕಂಥ ಸರ್ಕಾರಗಳು ಯಾವ ರೀತಿಯಲ್ಲೂ ಜನಪರ ಕಾಳಜಿ ಇಲ್ಲ, ಜನರ ಬಗ್ಗೆ ಕಾಳಜಿ ಇಲ್ಲ, ದಕ್ಷತೆಯ ಕುರುಹು ಕೂಡ ಇಲ್ಲ, ಮಿನಿಮಮ್ ಅಮೌಂಟ್ ಆಫ್ ಎಫಿಷಿಯನ್ಸಿ ಎನ್ನುವಂಥದ್ದಿಲ್ಲ, ಡೆಡಿಕೇಶನ್ ಇಲ್ಲ. ಸರ್ಕಾರಿ ನೌಕರಿಗೆಲ್ಲ ಕೂಡ 7th ಪೇ ಕಮಿಷನ್ ಬಂತ, 8th ಪೇ ಕಮಿಷನ್ ಬಂತ, ನಮ್ಮ ಸಂಬಳ ಜಾಸ್ತಿ ಆಯಿತಾ? ಎಷ್ಟು ಸಂಬಳ ಜಾಸ್ತಿ ಆಯಿತು? ಸಂಬಳ ಜಾಸ್ತಿ, ಬರೀ ಸಂಬಳ ಸಿಗ್ತಾ ಇದೆಯಾ, ಮತ್ತೇನಾದರೂ ಸಿಗ್ತಾ ಇದೆಯಾ? ಈ ರೀತಿ ಎಲ್ಲ ಆತ್ಮಹತ್ಯಾಕಾರಕ. ನಾಗರಿಕ ಸಮಾಜದಲ್ಲಿ ಯಾವ ಲಕ್ಷಣಗಳು ಇರಬಾರ್ದು.
ಒಬ್ಬ ನಾಗರಿಕ ಮನುಷ್ಯನಲ್ಲಿ ಯಾವ ಲಕ್ಷಣಗಳು ಇರಬಾರ್ದು ಅದೇ ಲಕ್ಷಣಗಳು ಪೂರ್ತಿ ಆ ಲಕ್ಷಣಗಳೆಲ್ಲ ತುಂಬಿಕೊಂಡಿರ್ತಕ್ಕಂಥವರು ಇವತ್ತು ಸರ್ಕಾರ ತುಂಬಿದ್ದಾರೆ. ಸರ್ಕಾರಿ ಬಸ್ ತಗೋ, ಅದು ನಿಷ್ಪ್ರಯೋಜಕ, ಪ್ರೈವೇಟ್ ಬಸ್ ಬೇಕಾಗಿದೆ. ಸರ್ಕಾರಿ ಸ್ಕೂಲ್ ಇದೆ, ನಿಷ್ಪ್ರಯೋಜಕ, ಪ್ರೈವೇಟ್ ಸ್ಕೂಲ್ ಬೇಕಾಗಿದೆ. ಸರ್ಕಾರಿ ಆಸ್ಪತ್ರೆ ಬೇಕಾಗಿದೆ, ನಿಷ್ಪ್ರಯೋಜಕ, ಪ್ರೈವೇಟ್ ಆಸ್ಪತ್ರೆ ಬೇಕಾಗಿದೆ. ಇದು ಸರ್ಕಾರ ಯಾಕೆ ಬೇಕು? ಸರ್ಕಾರ ಯಾಕೆ ಬೇಕು? ಎಕ್ಸಾಕ್ಟ್ಲಿ ಯಾಕೆ ಆಗಬಾರ್ದು ಅಂತೀನಿ ನಾನು ಹೇಳೋದು ಇಷ್ಟೇ. ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್. ಯಾರು ಫಿಟ್ ಇದ್ದಾರೆ ಅವರು ಸರ್ವೈವ್ ಆಗ್ತಾರೆ. ನೀನು ಫಿಟ್ ಇದೆಯಾ ಸರ್ಕಾರಿ ನೌಕರನೇ? ಆರ್ ಯು ಫಿಟ್ ಟು ಕಂಟಿನ್ಯೂ ಆ್ಯಸ್ ಎ ಸರ್ಕಾರಿ ನೌಕರ? ಆರ್ ಯು ಫಿಟ್ ಟು ಕಂಟಿನ್ಯೂ ಆ್ಯಸ್ ಎ ವರ್ಕರ್ ಇನ್ ಯುವರ್ ಗೌರ್ನಮೆಂಟ್? ನಿನ್ನ ನೀನು ಅರ್ನ್ ಮಾಡಬೇಕು. ಅಮೆರಿಕದಲ್ಲಿ ಕೆಲವು ಪಾಲಿಸಿಗಳಿದೆ. ಆವಾಗಲೇ ಲಿಂಕನ್ ತನ್ನ ಮಗ ಓದ್ತಾ ಇದ್ದಂಥ ಶಾಲೆಯ ಹೆಡ್ ಮಾಸ್ಟರ್ಗೆ ಏನು ಬರ್ದ ಅಂತ ಹೇಳಿದೆ. ಇನ್ನೊಂದೇನಿದೆ ಗೊತ್ತಾ ಅಮೆರಿಕದಲ್ಲಿ ಪಾಲಿಸಿ? ದೇರ್ ಈಸ್ ನೋ ಫ್ರೀ ಮೀಲ್ ಇನ್ ದಿಸ್ ವರ್ಲ್ಡ್. ಈ ಜಗತ್ತಿನಲ್ಲಿ ಪುಕ್ಕಟೆ ಊಟ ಅನ್ನುವಂಥದ್ದಿಲ್ಲ. ಇವತ್ತು ಭಾರತೀಯ ನೌಕರರು ಎಲ್ಲ ಪುಕ್ಕಟೆ ಊಟವೇ ಮಾಡ್ತಾ ಇರೋದು. ಬಹಳಷ್ಟು ಜನ ಪುಕ್ಕಟೆ ಊಟವನ್ನು ಎಲ್ಲರೂ ಬಯಸೋದು. ಎಲ್ಲ ಆಫೀಸಿಗೆ ಹೋಗೋದೇ ಯಾವ ಕಾರಣಕ್ಕೆ ಹೋಗ್ತಾರೆ? ನನ್ನ ಅನುಭವ ಹೇಳ್ತೇನೆ ನಾನು. ರಾಯಚೂರು ಜಿಲ್ಲೆಯಲ್ಲಿ ಒಂದು ಶ್ರೇಷ್ಠ ಶಾಲೆಯನ್ನು ನಿರ್ಮಾಣ ಮಾಡಿ, ಅದು ಶೈಕ್ಷಣಿಕವಾಗಿ ಅತ್ಯಂತ ಹಿಂದುಳಿದಿರ್ತಕ್ಕಂಥ ಜಿಲ್ಲೆ, ಒಂದು ಆದರ್ಶ ಶಾಲೆಯನ್ನಾಗಿ ಮಾಡಿ ಜಿಲ್ಲೆಯಲ್ಲೇ ಒಂದು ಕ್ರಾಂತಿ ಮಾಡೋಣ ಅಂತ ಹೇಳಿ ನಾನು ಹೊರಟು ಕಷ್ಟಪಟ್ಟು ಮುಖ್ಯಮಂತ್ರಿಗಳ ಕಡೆಯಿಂದ ರೆಕಮೆಂಡ್ ಮಾಡಿಸ್ಕೊಂಡು ಒಂದು ಜಾಗ ಬೇಕು ಅಂತ ಹೇಳಿಬಿಟ್ಟು ನಾನು ಹೊರಟ್ರೆ ನನಗೆ ಜಾಗ ಕೊಡೋದಕ್ಕೆ 4 ರಿಂದ 5 ವರ್ಷ ಬೇಕಾಯ್ತು ಸರ್ಕಾರಕ್ಕೆ. ನಾನು ಅವ್ರಿಗೆ ಹೇಳಿದೆ, ನನಗಿದೇನು ಮಾಡೋ ಅವಶ್ಯಕತೆ ಇಲ್ಲ, ರಾಯಚೂರು ಜಿಲ್ಲೆಯಲ್ಲಿ ಸುಧಾರಣೆ ಮಾಡೋಣ ಅಂತ ನಾನು ಹೊರಟಿರೋದು. ನನ್ನ ಉತ್ಸಾಹವನ್ನೇ ನೀವು ಕಳೆದು ಬಿಟ್ಟರೆ ನಾನು ಯಾಕೆ ಮಾಡಬೇಕಿದ್ದನ್ನು? ಸರ್ಕಾರಕ್ಕೆ ರಾಯಚೂರು ಉದ್ಧಾರ ಆಗಬೇಕು, ಮತ್ತೊಂದು ಜಾಗ ಉದ್ಧಾರ ಆಗಬೇಕು, ಶಿಕ್ಷಣ ಸುಧಾರಣೆ ಆಗಬೇಕು. ಒಂದು ನಯಾ ಪೈಸೆಯಷ್ಟು ಸರ್ಕಾರಕ್ಕೆ ಇಲ್ಲ. 75 ವರ್ಷಗಳಿಂದ ರಾಜ್ಯ ಸರ್ಕಾರಕ್ಕಾಗಲಿ ಮತ್ತೊಂದು ಕಡೆ ಆಗಲಿ ನಿಜಕ್ಕೂ ಏನಾದರೂ ಯಾರೋ ಒಬ್ಬೊಬ್ಬರಿಗೆ ಇರಬೇಕು. ಯಾರೋ ಒಬ್ಬರಿಗಿದ್ರೆ ಏನು ಪ್ರಯೋಜನ? ಕೆಲವು ಎಕ್ಸೆಪ್ಷನ್ಸ್ ಇದೆ. ನಾನು ಎಲ್ಲರನ್ನೂ 1% ಜನ ಎಕ್ಸೆಪ್ಷನ್ ಇರ್ಬೋದು. ಆದರೆ ನಿಜಕ್ಕೂ ಈ ದೇಶವನ್ನು ಕಟ್ಟಬೇಕು, ಈ ದೇಶದ ಜನರಿಗೆ ಒಳಿತು ಮಾಡಬೇಕು, ಒಂದು ನಯಾ ಪೈಸೆಯಷ್ಟು ಸರ್ಕಾರಿ ನೌಕರರಲ್ಲಿ, ಆಡಳಿತ ಯಂತ್ರದಲ್ಲಿ ಒಂದು ನಯಾ ಪೈಸೆಯಷ್ಟು ಜನರಿಗಿಲ್ಲ. ಎಂಥ ದಡ್ಡ ಮಗನನ್ನು ಬುದ್ಧಿವಂತನಾಗಿ ಮಾಡುವ ಒಂದು ಸಾಮರ್ಥ್ಯ ಈ ದೇಶದ ಟೀಚರ್ಸಲ್ಲಿದೆ. ನನ್ನ ಹತ್ರನೇ ಟೆಕ್ನಿಕ್ಸ್ ಇದೆ. ಎಂಥ ದಡ್ಡನನ್ನು ಬುದ್ಧಿವಂತನಾಗಿ ಮಾಡುವುದಕ್ಕೆ ನನ್ನ ಹತ್ರ ಟೆಕ್ನಿಕ್ಸ್ ಇದೆ. 6ನೇ ಕ್ಲಾಸ್ ಮಕ್ಕಳಿಗೆ 8ನೇ ಕ್ಲಾಸ್ ಮ್ಯಾಥಮೆಟಿಕ್ಸ್ ಪಾಠ ಮಾಡಿ 90% ತೆಗೆಸಿದ್ದೀನಿ ನಾನು. ಯಾವ ಹುಡುಗರು ಅಂತ ಬೇಕಾದ್ರೆ ಹುಡುಗರು ಹೆಸರು ಹೇಳ್ತೇನೆ, ಯಾವ ಊರಿನವರು, ಅವರ ಸರ್ನೇಮ್ ಏನು ಅಂತೆಲ್ಲ ಬೇಕಾದರೆ ಹೇಳ್ತೀನಿ. ಇಷ್ಟು ಬುದ್ಧಿವಂತರು ಭಾರತ ದೇಶದ ವಿದ್ಯಾರ್ಥಿಗಳು. ಆದರೆ ಇವತ್ತು ನಮ್ಮ ಹುಡುಗರು ಫೇಲ್ ಆಗ್ತಾರೆ ಅಂತ 9ನೇ ಕ್ಲಾಸ್ವರೆಗೂ ಎಕ್ಸಾಮ್ ಮಾಡಬೇಡಿ ಅಂತ ಹೇಳುತ್ತೆ ಸರ್ಕಾರ. ಬುದ್ಧಿ ಇದೆಯಾ ಇದಕ್ಕೆ? ಈ ಸರ್ಕಾರದ ತಲೆಯಲ್ಲಿ ಮೆದುಳು ಅನ್ನೋದು ಇದೆಯಾ? ಇವರೆಲ್ಲ ಯಾವ ಕಾರಣಕ್ಕಾಗಿದ್ದಾರೆ? ಯಾಕೆ ಇರಬೇಕಿಂಥವ್ರು? ಇಂಥ ಸರ್ಕಾರ ಯಾಕೆ ಬೇಕು? ಪ್ರೈವೇಟೈಸ್ ಮಾಡಿ. ಎಲ್ಲಿ ಎಫಿಷಿಯನ್ಸಿ ಇಲ್ಲ ಯಾವಾಗಲೂ ನೆನ್ಪಿಟ್ಕೋಬೇಕು. ಈಗ ನಾವಿಬ್ಬರು ಮಾತಾಡ್ತಾ ಇದ್ದೀವಮ್ಮ, ನಿನಗೆ ಗೊತ್ತಿರಬೇಕು, ನೀನು ಯಾಕಲ್ಲಿ ನಾನು ಕ್ವಶನ್ ಕೇಳ್ತಾ ಇದೀಯ? ಅಲ್ಲಿ ಕೂತಿದ್ದೀಯ ಯಾಕೆ? ನನಗೆ ಕ್ವಶನ್ ಕೇಳ್ತಿದ್ದೀಯ? ಯು ಶುಡ್ ಬಿ ಫುಲ್ಲಿ ಅವೇರ್ ಆಫ್ ಇಟ್. ನಾನೇನು ಉತ್ತರ ಕೊಡ್ತಾ ಇದ್ದೀನಿ, ನನ್ನ ಉದ್ದೇಶ, ನಾನು ಯಾಕೆ ಇಲ್ಲಿ ಕೂತಿದ್ದೀನಿ? ಐ ಶುಡ್ ಬಿ ಫುಲ್ಲಿ ಅವೇರ್ ಆ್ಯಂಡ್ ಬೋತ್ ಆಫ್ ಅಸ್ ವಿ ಶುಡ್ ಡು ಜಸ್ಟಿಸ್ ಟು ಅವರ್ ಡ್ಯೂಟಿ. ಯಾವ ಉದ್ದೇಶಕ್ಕಾಗಿ ನಾವು ಕೂತಿದ್ದೀವಿ ಅದಕ್ಕೆ ನ್ಯಾಯ ಕೊಡಬೇಕು ನಾವು. ಅದಾಗಲಿಲ್ಲ ಅಂತಂದರೆ ನಾವು ಕೂಡಬಾರ್ದಿಲ್ಲಿ. ಇದನ್ನು ಸರ್ಕಾರಕ್ಕೆ ಅನ್ವಯಿಸೋಣ. ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡ್ತಾ ಇದೆಯಾ ಶಿಕ್ಷಣ ಇಲಾಖೆ? ಯುವಜನರಿಗೆ ನ್ಯಾಯ ಕೊಡ್ತಾ ಇದೆಯಾ ಯುವಜನ ಮತ್ತು ಕ್ರೀಡಾ ಇಲಾಖೆ? ಮಹಿಳೆಯರಿಗೆ, ಮಕ್ಕಳಿಗೆ ನ್ಯಾಯ ಕೊಡ್ತಾ ಇದೆಯಾ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ? ಸಂಸ್ಕೃತಿ ಏನು ಹೇಳ್ಕೊಡ್ತಾ ಇದೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ? ಏನು ಸಂಸ್ಕೃತಿ ಹೇಳ್ಕೊಡ್ತಾ ಇದೆ? ಇವರೆಲ್ಲ ಯಾಕಿರಬೇಕು? ಇವರ ಉದ್ದೇಶವೇನು? ಒಂದು ಲ್ಯಾಂಡನ್ನು ನಾವು 5 ವರ್ಷ ಹೋರಾಡಿ ತಗೊಂಡಿರ್ತಕ್ಕಂಥ ಲ್ಯಾಂಡನ್ನು ಅದನ್ನು ಸರ್ವೆ ಮಾಡಿಕೊಡೋದಕ್ಕೆ ಸರ್ವೆ ಡಿಪಾರ್ಟ್ಮೆಂಟ್ಗೆ 10 ವರ್ಷದಿಂದ ಆಗಿಲ್ಲ. 10 ವರ್ಷದಿಂದ ನಾವು ಅಪ್ಲಿಕೇಶನ್ ಕೊಡ್ತಾ ಇರೋದಾಗಿದೆ. ಯಾವ ಜಾಗದಲ್ಲಿ ಶಾಲೆ ಕಟ್ಟಬೇಕು ಅಂತಿದ್ದೆ ಅದೇ ಜಾಗದಲ್ಲಿ ಸರ್ವೆ ಮಾಡಿ ಅಲ್ಲಿ ಒಂದು ಕಟ್ಟಡ ಕಟ್ಟಿಕೊಂಡು ಈ ಶಾಲೆ ಬೇಗ ಪ್ರಾರಂಭ ಮಾಡೋಣ ಅಂತಂದರೆ 10 ವರ್ಷದಿಂದ ಸರ್ವೆ ಡಿಪಾರ್ಟ್ಮೆಂಟ್ಗೆ ಸರ್ವೆ ಮಾಡಿಕೊಡೋಕ್ಕಾಗ್ತಾ ಇಲ್ಲ. ಇಂಥ ಡಿಪಾರ್ಟ್ಮೆಂಟ್ಗಳು ತಿಂಗಳಿಗೆ ಸಂಬಳ ಎಷ್ಟು? ಜಿಲ್ಲಾ ಕೇಂದ್ರದಲ್ಲಿ, ತಾಲೂಕು ಕೇಂದ್ರದಲ್ಲಿ ಸರ್ವೆ ಡಿಪಾರ್ಟ್ಮೆಂಟ್ಗೆ ಸರ್ಕಾರ ಕೊಡ್ತಾ ಇರೋ ಸಂಬಳ ಎಷ್ಟು? ಇವರು ಸಂಬಳ ಯಾಕೆ ಕೊಡಬೇಕು? ಇವರು ಮರ್ಯಾದಸ್ಥರಾದರೆ ಸಂಬಳ ತಗೊಳ್ಬಾರ್ದು. ಯಾಕೆ ತಗೊಳ್ತಾ ಇದ್ದಾರೆ ಇವರು? ಇದು ಒಂದೊಂದೇ ನೋಡ್ತಾ ಬಂದರೆ ಎಲ್ಲೋ ಒಂದೊಂದು ಎಕ್ಸೆಪ್ಷನ್ ಬಿಟ್ಟರೆ 75 ವರ್ಷಗಳಿಂದ ಈ ದೇಶದಲ್ಲಿ ಆಡಳಿತ ಇಲ್ಲ. ಅದಕ್ಕೋಸ್ಕರ ಇಂಗ್ಲೆಂಡಿನ ಪ್ರಧಾನಿ ಆವತ್ತು ವಿನ್ಸ್ಟನ್ ಚರ್ಚಿಲ್ ಇಂಡಿಯಾಗೆ ಸ್ವಾತಂತ್ರ್ಯ ಕೊಡೋಣ ಅಂತಂದರೆ ಬ್ರಿಟಿಷ್ ಪಾರ್ಲಿಮೆಂಟ್ನಲ್ಲಿ ದಬಾಯಿಸಿದ. ಸ್ವಾತಂತ್ರ್ಯ ನೀವು ಯಾರ ಕೈಗೆ ತೊಗೊಂಡೋಗಿ ಕೊಡ್ತಾ ಇದ್ದೀರಿ? ಫ್ರೀಡಮ್
ಪವರ್ ಈಸ್ ಗೋಯಿಂಗ್ ಇನ್ ಟು ದಿ ಹ್ಯಾಂಡ್ಸ್ ಆಫ್ ರ್ಯಾಸ್ಕಲ್ಸ್ ಅಂಡ್ ರೋಗ್ಸ್ ಹೇಳ್ತಾನೆ ಅವನು. ಭಾರತೀಯರು ಯಾವ ಭಾರತೀಯರ ಕೈಗೆ ನೀವು ಕೊಡ್ತಾ ಇದ್ದೀರಿ ಅಧಿಕಾರ? ಪವರ್ ಈಸ್ ಗೋಯಿಂಗ್ ಇನ್ ಟು ದಿ ಹ್ಯಾಂಡ್ಸ್ ಆಫ್ ರ್ಯಾಸ್ಕಲ್ಸ್ ಅಂಡ್ ರೋಗ್ಸ್. ಇಂಡಿಯನ್ಸ್ ಆರ್ ಮೆನ್ ಆಫ್ ಸ್ಟ್ರಾ. ಹುಲ್ಲುಕಡ್ಡಿಯ ಜನ ಇವರು. ದೇ ಆರ್ ಗುಡ್ ಅಟ್ ಲಿಪ್ಸ್ ಅಂಡ್ ವೆರಿ ಬಿಟ್ಟರ್ ಅಟ್ ಹಾರ್ಟ್. ತುಟಿಯಲ್ಲಿ ಒಳ್ಳೆ ಮಾತು ಬರುತ್ತೆ, ಬಾಯಿನ ಒಳ್ಳೆ ಮಾತು ಬರುತ್ತೆ, ಹೃದಯದಲ್ಲಿ ಯಾರಿಗೂ ಕೂಡ ಒಳಿತು ಮಾಡಬೇಕು ಅಂತಿಲ್ಲ. ಇಷ್ಟೊತ್ತು ನಾನು ಹೇಳ್ತಾ ಇಲ್ವಾ, ಒಳಿತು ಮಾಡಬೇಕು ಅಂತ ಯಾರಿಗೂ ಇಲ್ಲ ಅಂತ ಹೇಳಿಬಿಟ್ಟು. ದೇ ವಿಲ್ ಫೈಟ್ ಅಮಾಂಗ್ ದೆಮ್ಸೆಲ್ಸ್ ಫಾರ್ ದಿ ಸೇಕ್ ಆಫ್ ಪವರ್. ಅಧಿಕಾರಕ್ಕೋಸ್ಕರ ತಮ್ಮಲ್ಲೇ ಜಗಳ ಆಡ್ತಾರೆ. ಆ್ಯಂಡ್ ಇಂಡಿಯಾ ವಿಲ್ ಬಿ ಲಾಸ್ಟ್ ಇನ್ ಪವರ್ ಸ್ಕ್ವಾಬಲ್ಸ್. ಈ ಅಧಿಕಾರದ ಕಚ್ಚಾಟದಿಂದ ಭಾರತ ದೇಶ ಅನ್ನುವಂಥದ್ದನ್ನು ಕಳ್ಕೊಂಡ್ಬಿಡ್ತೀವಿ ನಾವು ಅಂತ ಚರ್ಚೆಯಲ್ಲಿ ಹೇಳಿದೆ. 100% ಸರಿ ಅಂತ ಅನಿಸ್ತಾ ಇಲ್ವಾ? ವಿಚಾರ ಮಾಡಿ ಸ್ವಾಮೀಜಿ. ಈಗ ನೀವು ಹೇಳಿದ್ರಲ್ಲಿ ಎಲ್ಲದ್ರ ಪ್ರಕಾರ ಉದ್ದೇಶ ಅನ್ನೋದು ಬಹಳ ಮುಖ್ಯ ಅಂತ. ಈಗ ಸರ್ಕಾರಿ ಕೆಲಸ ಒಬ್ಬ ಮಾಡ್ತಾನೆ ಅಂದರೆ ಅಲ್ಲಿ ಉದ್ದೇಶ ಮುಖ್ಯ ಆಗುತ್ತೆ, ಪೇರೆಂಟ್ಸಿಗೆ ಉದ್ದೇಶ ಮುಖ್ಯ ಆಗುತ್ತೆ, ಎಲ್ಲರಿಗೂ ಉದ್ದೇಶ ಅನ್ನೋದು ಮುಖ್ಯ ಅಂತ. ಹೀಗೆ ನೀವೊಬ್ಬ ಸನ್ಯಾಸಿ ಅಂತ ನಾನು ನಿಮ್ಮ ಹತ್ರ ಕೇಳ್ತೀನಿ. ಸನ್ಯಾಸಿಗಳಿಗೂ ಒಂದು ಉದ್ದೇಶ ಅನ್ನೋದಿತ್ತು. ಯಾವ ಥರ ಉದ್ದೇಶ ಅಂತ ಅಂದರೆ, ಈ ಮಠ ಮಾನ್ಯಗಳನ್ನು ತೆರೆದಿದ್ದೆ ದೀನದಲಿತರಿಗೆ, ಬಡಬಗ್ಗರಿಗೆ ಸಹಾಯ ಆಗಲಿ, ಮತ್ತೊಬ್ಬರಿಗೆ ಅಂದರೆ ಅನ್ನ ಇಲ್ಲದೆ ಇರೋರಿಗೆ. ಅಂದರೆ ನಾವೆಲ್ಲ ಆಶ್ರಮಗಳಿಗೆ ಬಂದಾಗ ಊಟ ಇಲ್ಲದೆ ನಾವೆಲ್ಲಿಂದನೂ ಹೋಗಲ್ಲ, ದಾಸೋಹನೇ ನಡೆಯುತ್ತೆ ನಮ್ಮ ಭಾರತದಲ್ಲಿರುವಂತಹ ಎಲ್ಲ ಮಠಮಾನ್ಯಗಳಲ್ಲಿ. ಆದರೆ ಈಗ ಮಠಮಾನ್ಯಗಳು ಹೇಗಾಗ್ಬಿಟ್ಟಿದೆ ಅಂದರೆ, ಜಾತಿ ಮಠಗಳು ಜಾಸ್ತಿ ಆಗ್ತಿದೆ, ಧಾರ್ಮಿಕ ಮಠಗಳು ಜಾಸ್ತಿ ಆಗ್ತಿದೆ. ಅಂದರೆ ಮಠ ಅಂತ ಅಂದರೆ ಅಲ್ಲಿ ಧರ್ಮನೂ ಬರಬಾರ್ದು, ಜಾತಿನೂ ಬರಬಾರ್ದು. ಈಗೀಗ ಮಠ ಅಂದರೆ ಇದು ಈ ಜಾತಿ ಮಠ, ಆ ಒಂದು ಜಾತಿ ಮಠದಲ್ಲೂ ಸಬ್ ಜಾತಿಗಳು ಬರ್ತಾ ಇದೆ. ಇವ್ರ ಮಠ ಅವ್ರ ಮಠ ಅಂತ ಹೇಳಿ ಮಠಗಳನ್ನು ಜಾತಿಗೆ, ಆಶ್ರಮಗಳನ್ನು ಆಶ್ರಯ ಕೊಡಬೇಕಾದವರು ಒಂದು ಜಾತಿ ಧರ್ಮಕ್ಕೆ ಸೀಮಿತ ಮಾಡ್ಕೊಳ್ತಾ ಇರೋದು ಎಷ್ಟು ಸರಿ ಹಾಗಿದ್ರೆ? ಇದನ್ನೆಲ್ಲ ಹೋಗಿಸುವುದಕ್ಕೇನೆ ಸ್ವಾಮಿ ವಿವೇಕಾನಂದರು ರಾಮಕೃಷ್ಣ ಮಠ ಪ್ರಾರಂಭ ಮಾಡಿತ್ತು. ಅಲ್ಲಿ ಜಾತಿ ಇಲ್ಲ, ಮತ ಇಲ್ಲ, ಪಂಥ ಇಲ್ಲ, ಬಡಬಗ್ಗರಿಗೆ ಅಲ್ಲಿ ಬೇಕಾದಷ್ಟು ಸೇವೆ ನಡೀತಾ ಇದೆ. ಶ್ರೀಮಂತರನ್ನೇನಾದರೂ ಮಠಕ್ಕೆ ತಗೊಂಡ್ರೆ, ಮಠಾಧಿಪತಿಗಳು ಶ್ರೀಮಂತರ ಸಹವಾಸ ಮಾಡಬಾರ್ದಂತಿಲ್ಲ. ವಿವೇಕಾನಂದರು ಕೂಡ ರಾಜಮಹಾರಾಜರುಗಳನ್ನು, ದಿವಾನರನ್ನು ತಮ್ಮ ಹತ್ತಿರಕ್ಕೆ ತಗೊಂಡಿದ್ದರು. ಯಾಕೆ ತಗೊಂಡಿದ್ರು ಅಂದರೆ, ಅವರ ತಲೆ ಸರಿ ಮಾಡಿಬಿಟ್ರೆ ಇಡೀ ದೇಶಕ್ಕೆ ಒಳ್ಳೆಯದಾಗುತ್ತದೆ. ಒಬ್ಬ ರಾಜನ ತಲೆಯನ್ನು ಸರಿ ಮಾಡಿಬಿಟ್ರೆ, ಒಬ್ಬ ದಿವಾನನ ತಲೆಯನ್ನು ಸರಿ ಮಾಡಿಬಿಟ್ರೆ ಇಡೀ ದೇಶಕ್ಕೆ ಒಳ್ಳೆಯದಾಗುತ್ತೆ. ಆದ್ದರಿಂದ ಶ್ರೀಮಂತ, ರಾಜ, ದಿವಾನ ಇವರೆಲ್ಲರ ಸಂಪರ್ಕ ವಿವೇಕಾನಂದರು ಇಟ್ಕೊಂಡಿದ್ರು. ಇವತ್ತಿನ ಮಠಮಾನ್ಯಗಳು ಕೂಡ ಶ್ರೀಮಂತರು ಇತ್ಯಾದಿ ಜನರನ್ನು ಈ ಬಡವರ ಹಿತಕ್ಕಾಗಿ ಸಮಾಜದಲ್ಲಿ ಏನೇನು ಕಲ್ಯಾಣ ಕಾರ್ಯಗಳು ಆಗಬೇಕಾಗಿದೆ ಆ ಕಲ್ಯಾಣ ಕಾರ್ಯಗಳಿಗೆ ಪ್ರೇರಣೆ ಕೊಡುವುದಕ್ಕೋಸ್ಕರ ಇವಾಗ ಬರೋಡಾ ಮಹಾರಾಜನಿಗೆ, ಖೇತ್ರಿಯ ಅಜಿತ್ ಸಿಂಗನಿಗೆ, ಯಾಕೆ ಮುಂದೆ ಮಹಾತ್ಮ ಗಾಂಧೀಜಿ ಆದರ್ಶ ಸಂಸ್ಥಾನ ಅಂತ ಕರೆದ ಮೈಸೂರು ಮುಂದೆ ಬಡವರಿಗಾಗಿ ಮೊಟ್ಟ ಮೊದಲು ಬೇಕಾದಷ್ಟು ಪ್ರಯತ್ನಗಳನ್ನು ಮಾಡಿದಂಥ ಮೈಸೂರು ಸಂಸ್ಥಾನ ಒಂದು ಆದರ್ಶ ಮಾದರಿ ಸಂಸ್ಥಾನ ಆಗೋದಕ್ಕೆ ಕಾರಣವಾಗಿದ್ದೇ ವಿವೇಕಾನಂದರು. ಕೃಷ್ಣರಾಜ ಒಡೆಯರ್ ತಂದೆ ಜೊತೆ ವಿವೇಕಾನಂದರು ಎಷ್ಟೋ ವಿಷಯಗಳನ್ನು ಚರ್ಚೆ ಮಾಡಿದರು. ಈ ದೇಶವನ್ನು ಮೇಲೆ ಕೆತ್ತೋದಕ್ಕೆ, ಈ ರಾಜ್ಯವನ್ನು ಮೇಲೆ ಕೆತ್ತೋದಕ್ಕೆ ಏನೇನು ಮಾಡಬೇಕು ಅಂತ ಮಾತಾಡ್ತಿದ್ರು. ಮಾತಾಡೋ ಕಾಲದಲ್ಲಿ ನನಗನ್ಸುತ್ತೆ ಕೃಷ್ಣರಾಜ ಪಕ್ಕದಲ್ಲಿದ್ದವನು ಯುವರಾಜ ಇದನ್ನೆಲ್ಲ ಕೇಳಿಸ್ಕೊಂಡ. ಮುಂದೆ ತಾನು ರಾಜ ಆದಮೇಲೆ ಅದನ್ನೆಲ್ಲ ಆಚರಣೆಗೆ ತಂದ, ಅನುಷ್ಠಾನಕ್ಕೆ ತಂದ. ವಿಶ್ವೇಶ್ವರಯ್ಯನವರ ದಿವಾನ್ ನೇತೃತ್ವದಲ್ಲಿ ದಿವಾನರಾಗಿದ್ದಾಗ ಅವರು ಅದ್ಭುತವಾದಂತಹ ಅಭಿವೃದ್ಧಿಯ ಕಾರ್ಯಗಳನ್ನು ತಗೊಂಡ್ರು ಮತ್ತು ಮೈಸೂರು ಮಾದರಿ ಸಂಸ್ಥಾನವಾಯಿತು. ಜೊತೆಗೇನೆ ಜಾತಿ ಮಠ ಸಂಪೂರ್ಣವಾಗಿ ಕೆಟ್ಟದ್ದು ಅಂತ ನನಗನ್ಸಲ್ಲ. ಏಕೆಂದರೆ ನಮ್ಮ ಜಾತಿ ಹಿಂದೆ ಬಿದ್ದಿದೆ. ಯಾರು ನಮ್ಮ ಜಾತಿಯನ್ನು ನೋಡೋರಿದ್ದಾರೆ? ನಮ್ಮ ಜಾತಿ ಬಗ್ಗೆ ಯಾರು ಕಾಳಜಿ ಮಾಡ್ತಾರೆ? ನಾವು ಕಾಳಜಿ ಮಾಡಲಿಲ್ಲ ಅಂತಂದರೆ ಅದರಿಂದ ಮತ್ತೆ ಅದು ಏನಾಗುತ್ತೆ, ಹೇಗಾಗುತ್ತೆ? ನಮ್ಮವ್ರು ಹೀಗೆ ಹೋಗಿಬಿಡ್ತಾರಲ್ಲ ಅಂಥೇಳಿ ತಮ್ಮ ಜಾತಿಯ ಜನರನ್ನು ಮೇಲಕ್ಕೆ ಎತ್ತುವುದಕ್ಕಾಗಿ ಅಂತಂದರೆ ಮತ್ತೆ ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತಂದರೆ, ಒಳ್ಳೆ ಶಿಕ್ಷಣ, ಸಾಮರ್ಥ್ಯ ಮತ್ತು ಸದ್ಗುಣಗಳು ಮತ್ತು ಸಾಮರ್ಥ್ಯಗಳು ಯಾವ ವ್ಯಕ್ತಿಯಲ್ಲಿ ನಾವು ಜಾಗೃತಗೊಳಿಸೋದಕ್ಕೆ ಸಾಧ್ಯವಾಗುತ್ತೆ, ಇನ್ನು ಆ ವ್ಯಕ್ತಿಗೆ ನಾವಿನ್ಯಾವ ಸಹಾಯವೂ ಮಾಡಬೇಕಾಗಿಲ್ಲ. ನನ್ನ ಜೀವನದಲ್ಲಿ ಹತ್ತಾರು ಉದಾಹರಣೆ ನೋಡಿದ್ದೇನೆ. ಸುಮ್ಮನೆ ಪ್ರೈಮರಿ ಸ್ಕೂಲ್ ಮೇಸ್ಟರ್ ಆಗಬೇಕು ಅಂತಿದ್ದಂಥ ವ್ಯಕ್ತಿ, ಅವನಲ್ಲಿ ನಾವು ಸಾಧನೆಯ ಹಸುವನ್ನು ನಿರ್ಮಾಣ ಮಾಡಿದ್ದಕ್ಕೆ ಇವತ್ತು ರೋಡ್ಸ್ ಸ್ಕಾಲರ್ಶಿಪ್ನಲ್ಲಿ ಹಾರ್ವರ್ಡಲ್ಲಿ PhD ಮಾಡ್ತಾ ಇದ್ದಾನೆ. ಒಬ್ಬ ಸಾಮಾನ್ಯ ಹಳ್ಳಿ ಹುಡುಗ. ಸೊ ಒಳಗಡೆ ನಾನು ಸಾಧಿಸಬೇಕು ಜೀವನದಲ್ಲಿ ಅನ್ನುವಂಥ ಒಂದು ಹಸುವನ್ನು ನಿರ್ಮಾಣ ಮಾಡಬೇಕು. ಅದೇ ಸಾಮರ್ಥ್ಯದ ಮೂಲ. ಯಾವುದೇ ಜಾತಿಗೆ ಸೇರಿರ್ತಕ್ಕಂಥ ಮಠಾಧಿಪತಿ ಅಥವಾ ಸನ್ಯಾಸಿ ಯುವಕರಲ್ಲಿ ಸಾಧನೆಯ ಹಸುವನ್ನು ತಂದು ಮತ್ತು ಸಾಧಕನಾಗಿ ದೊಡ್ಡ ಮನುಷ್ಯನಾಗಿ ಅಧಿಕಾರವನ್ನು ಕೈಯಲ್ಲಿ ಹಿಡ್ಕೊಂಡಾಗ
ಅದು ಕೇವಲ ಸ್ವಾರ್ಥಕ್ಕಾಗಿ ವಿನಿಯೋಗ ಮಾಡಿಕೊಳ್ಳದೆ ನೂರಾರು ಜನರ ಕಲ್ಯಾಣಕ್ಕಾಗಿ ವಿನಿಯೋಗ ಮಾಡಿಕೊಳ್ಳುವ ಆ ಪ್ರೇರಣೆಯನ್ನು ಒಳಗಡೆ ಮೂಡಿಸಿದ್ದೇ ಆದರೆ ಆ ಮಠಗಳು, ಅದು ಯಾವ ಮಠಗಳಾದರೂ ಆಗಿರಲಿ, ಅದರಿಂದ ಒಳ್ಳೆಯದಾಗುತ್ತೆ. ಮಠಗಳ ಮತ್ತು ನಾವು ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳನ್ನು ಶಿಕ್ಷಣಕ್ಕೆ ಒಳಪಡಿಸುವ ಕಾಲದಲ್ಲಿ ಆ ಎಲ್ಲ ವಿದ್ಯಾರ್ಥಿಗಳಿಗೂ ನಾವು ಕೊಡಬೇಕಾದ ಒಂದು ಮಂತ್ರ, ನಿನ್ನ ಉದ್ಧಾರವಾಗಲಿ, 10 ಜನರ ಉದ್ಧಾರಕ್ಕೆ ನೀನು ಕಾರಣೀಭೂತನಾಗು. ವಿವೇಕಾನಂದರು ಅವತ್ತೇ ಹೇಳಿದರು. ಅವರು ರಾಮಕೃಷ್ಣ ಆಶ್ರಮಕ್ಕೆ ಕೊಟ್ಟಿದ್ದು ಅದೇ ಧ್ಯೇಯವಾಕ್ಯ. ಅದು ಕೇವಲ ರಾಮಕೃಷ್ಣರ ಅನುಯಾಯಿಗಳಿಗೆ, ತಮ್ಮ ಅನುಯಾಯಿಗಳಿಗೆ ಕೊಟ್ಟ ಧ್ಯೇಯವಾಕ್ಯ ಅಲ್ಲ. ಯಾವುದೇ ಸುಸಂಸ್ಕೃತ ವ್ಯಕ್ತಿಗೆ, ನಾಗರಿಕ ಸಮಾಜದಲ್ಲಿ ಬದುಕಬೇಕು ಅನ್ನೋ ವ್ಯಕ್ತಿಗೆ ಅವನಿಗೆ ಜೀವನದಲ್ಲಿರಬೇಕಾದ ಇದೊಂದೇ ಗುರಿ, ನಾನು ಉದ್ಧಾರವಾಗಬೇಕು, 4 ಜನರ ಉದ್ಧಾರ ಮಾಡಬೇಕು. ಆತ್ಮನೋ ಮೋಕ್ಷಾರ್ಥಂ ಜಗದ್ಧಿತಾಯಚ, ಇದು ವಿವೇಕಾನಂದರು ಕೊಟ್ಟಿರ್ತಕ್ಕಂಥ. ಇದನ್ನು ಪ್ರತಿ ಸಂಸ್ಥೆಯು ನಿಜಕ್ಕೂ ಹೇಳಬೇಕು ಅಂತಂದರೆ ಇದು ನಮ್ಮ ದೇಶದ ಧ್ಯೇಯವಾಕ್ಯ ಆಗಬೇಕು. ವಿವೇಕಾನಂದರು ಏನು ಕೊಟ್ಟಿದ್ದಾರೆ ಧ್ಯೇಯವಾಕ್ಯ, ಇದು ಇಡೀ ಭಾರತ ದೇಶದ ಧ್ಯೇಯವಾಕ್ಯ ಆಗಬೇಕು. ಪ್ರತಿಯೊಂದು ಶಾಲೆಯ ಧ್ಯೇಯವಾಕ್ಯ ಆಗಬೇಕು. ಆತ್ಮನೋ ಮೋಕ್ಷಾರ್ಥಂ ಜಗದ್ಧಿತಾಯಚ. ಪ್ರತಿನಿತ್ಯ ವಿದ್ಯಾರ್ಥಿ ಅದನ್ನು ಓದಿ, ಯೂನಿವರ್ಸಿಟಿಗಳಲ್ಲೂ ಕೂಡ ಅದನ್ನು ಓದಿ, ನನ್ನ ಉದ್ಧಾರ ಆಗಬೇಕು, ಜಗತ್ತಿಗೆ ನಾನು ಹಿತ ಮಾಡಬೇಕು, ನನ್ನ ಉದ್ಧಾರ ಆಗಬೇಕು, ಜಗತ್ತಿಗೆ ಹಿತ ಮಾಡಬೇಕು ಅಂತಂದರೆ ಭ್ರಷ್ಟಾಚಾರ ಇರುತ್ತಾ? ಸ್ವಾರ್ಥಿಯಾಗ್ತಾನ? ಇವತ್ತು ಏನೇನೋ 108 ಅವಘಡಗಳು ನೋಡ್ತೀವಲ್ಲ ಸಮಾಜದಲ್ಲಿ, ಅದಾಗುತ್ತಾ? ಆಗಲ್ಲ. ಈ ನಿಟ್ಟಿನಲ್ಲಿ ಅದು ಯಾಕೋ ಏನೋ ನಮ್ಮ ಸರ್ಕಾರಗಳು ಕ್ರಿಯಾಶೀಲವಾಗಿಲ್ಲ. ಕೆಲವರಿಗೆಲ್ಲ, ಎಷ್ಟೋ ಜನ ನನ್ನಂಥವ್ರಿಗೆ, ನೂರಾರು ಜನರಿಗೆ, ಸಾವಿರಾರು ಜನರಿಗೆ ಇದನ್ನೆಲ್ಲ ಅಳವಡಿಸ್ಕೊಂಡು ಸಮಾಜದಲ್ಲಿ ಏನೇನೋ ಮಾಡಬೇಕು ಅಂತ ನಮಗೆ ಆಸೆ ಇರುತ್ತೆ. ಆದರೆ ನಮಗೆ ಅಧಿಕಾರವಿರೋದಿಲ್ಲ ಮತ್ತು ಸಂಪನ್ಮೂಲಗಳಿರೋದಿಲ್ಲ. ಅಧಿಕಾರ ಸಂಪನ್ಮೂಲ ಇರತಕ್ಕಂಥ ಸರ್ಕಾರಕ್ಕೆ ಇದರ ಬಗ್ಗೆ ಕಲ್ಪನೆಯೇ ಇರೋದಿಲ್ಲ. ಹೌದು ಸ್ವಾಮೀಜಿ, ಈಗ ಮಾತಾಡ್ತಾ ನೀವು ಭ್ರಷ್ಟಾಚಾರದ ಬಗ್ಗೆ ಹೇಳಿದ್ರಿ. ಈಗ ಒಬ್ಬ ವ್ಯಕ್ತಿ ಭ್ರಷ್ಟಾಚಾರ ಮಾಡಿ ಆಮೇಲೆ ದಾನ ಮಾಡಿದರೆ ಪುಣ್ಯ ಸಿಗುತ್ತಾ? ಭ್ರಷ್ಟಾಚಾರ ಮಾಡಿ ಪೂರ್ತಿ ಎಲ್ಲವನ್ನೂ ತನಗಾಗೇ ಇಟ್ಕೊಳ್ಳೋದಕ್ಕಿಂತಲೂ ಬೆಟ್ರದು. ಮೊದಲೊಂದು ಭ್ರಷ್ಟಾಚಾರಿ ಅಂತೂ ಆಗಿಬಿಟ್ಟ, ಭ್ರಷ್ಟಾಚಾರಿ ಆಗಿದ್ದಾನೆ. ನಾನು ನನ್ನ ಹೆಂಡತಿ ಮಕ್ಕಳೇ ಈ ತಿಂಗಳು ಈ ದೇಶಕ್ಕೆ ಹೋಗೋಣ, ಆ ತಿಂಗಳು ಆ ದೇಶಕ್ಕೆ ಹೋಗೋಣ, ಇನ್ನೂ 1-2 ಮಣ ಬಂಗಾರ ಹೆಂಡತಿಗೆ ಜಾಸ್ತಿ ತರೋಣ, ಮಗಳಿಗೇನಾದರೂ 4 ಮನೆ ಕಟ್ಟಿಸೋಣ, ಹೀಗೆ ಯೋಚನೆ ಮಾಡೋದಕ್ಕಿಂತ ದಾನ ಮಾಡೋದು ಸ್ವಲ್ಪ ಮಟ್ಟಿಗೆ ವಾಸಿ. ಆದರೆ ಭಾರತೀಯ ಸಮಾಜ ಸ್ಪಷ್ಟವಾಗಿ ಹೇಳುತ್ತದೆ, ಅನ್ಯಾಯದ ಮಾರ್ಗದಿಂದ ನೀನು ಸಂಪಾದನೆ ಮಾಡಿದ್ದು ಅದು ತನ್ನ ಫಲವನ್ನು ಕೊಡದೆ ಹೋಗುವುದಿಲ್ಲ. ಅನ್ಯಾಯದ ಮಾರ್ಗದಿಂದ ನೀನು ಏನೇ ಸಂಪಾದನೆ ಮಾಡು, ಅದು ತನ್ನ ಪರಿಣಾಮವನ್ನು ತೋರಿಸದೆ ಹೋಗುವುದಿಲ್ಲ. ಮೊದಲನೇದಾಗಿ ಒಬ್ಬ ವ್ಯಕ್ತಿಗೆ ಅವನ ವಿದ್ಯಾರ್ಥಿ ದೆಸೆ ಮುಗಿದ ಮೇಲೆ ಸಮಾಜಕ್ಕೆ ಹೊರಗಡೆ ಬಂದಾಗ ಮೊದಲು ಅವನ ಜೀವನದಲ್ಲಿರಬೇಕಾದ ವ್ರತ ಏನು ಅಂತಂದರೆ ಪರಸ್ತ್ರೀಯರನ್ನು ಗೌರವಿಸಬೇಕು ಅನ್ನೋದು ಮೊದಲನೇದು, ಭಾರತೀಯ ಸಂಸ್ಕೃತಿ ಹೇಳೋದು. ಎರಡನೇದೇನು ನಿಯಮ ಅಂತಂದರೆ ಯಾವುದನ್ನೂ ಅನ್ಯಾಯದಿಂದ ಪಡ್ಕೊಳ್ಳಬಾರ್ದು ಅನ್ನೋದು. ಮೂರನೇದು, ಯಾರಿಗೂ ಕೂಡ ನಾನು ಜೀವನದಲ್ಲಿ ತೊಂದರೆ ಕೊಡಬಾರ್ದು, ವೃಥಾ ತೊಂದರೆ ಕೊಡಬಾರ್ದು. ಈ 3 ವ್ರತಗಳಿರಬೇಕಾಗಿರೋದು. ಹೀಗಾಗಿ ಅನ್ಯಾಯ ಮಾಡಿ ದಾನ ಮಾಡೋದು ಪ್ರಿಫರಬಲ್ ಅಲ್ಲ. ಆದರೆ ದೌರ್ಬಲ್ಯದಿಂದ ಅನ್ಯಾಯ ಮಾಡಿ ಗಳಿಸ್ಬಿಟ್ಟಿದ್ದಾನೆ, ಸ್ವಲ್ಪ ಆದರೂ ಅದರಿಂದ ಒಳ್ಳೆಯದಾಗಲಿ ಅಂತ ಹೇಳಿ ಬೇಕಾದರೆ ದಾನ ಧರ್ಮ ಮಾಡಬಹುದು. ಸ್ವಾಮೀಜಿಗೊಂದು ರ್ಯಾಪಿಡ್ ಫೈರ್ ರೌಂಡ್ ಮಾಡೋಣ. ಸ್ವಾಮೀಜಿ, ನೀವು ಸೋಷಿಯಲ್ ಮೀಡಿಯಾನ ನೋಡ್ತೀರಾ? ಟಿವಿ ಸೋಷಿಯಲ್ ಮೀಡಿಯಾ ನೋಡೋದಿದ್ರೆ ಏನು ನೋಡ್ತೀರಾ? ನಾನು ಈ ಇಂಟರ್ನ್ಯಾಷನಲ್ ಅಫೇರ್ಸ್, ಪೊಲಿಟಿಕಲ್ ಅಫೇರ್ಸ್, ಕರೆಂಟ್ ಅಫೇರ್ಸ್ ಏನಿದೆಯಲ್ಲ, ಇದರ ಬಗ್ಗೆ ಬರುವಂತಹ ಡಿಸ್ಕಷನ್ಸು, ಇದರ ಬಗ್ಗೆ ಬರುವಂತಹ ಹಲವಾರು ಇಂಟರ್ಪ್ರಿಟೇಷನ್ಸು, ಇದೇನಾಗ್ತಾ ಇದೆ ಅಂತ, ಮತ್ತು ಹಿಸ್ಟ್ರಿ, ನಮ್ಮ ಇವತ್ತಿನ ಹಿಸ್ಟ್ರಿ ಬಹಳ ಸುಳ್ಳುಗಳ ಸರಮಾಲೆ, ಅದು ರಿಯಲ್ ಹಿಸ್ಟ್ರಿ ಏನು ಇತ್ಯಾದಿಗಳೆಲ್ಲ ಯೂಟ್ಯೂಬ್ನಲ್ಲಿ ಬಹಳ ಇಂಟ್ರೆಸ್ಟಿಂಗ್ ಆಗಿರೋದು ಕೆಲವೆಲ್ಲ ಬರ್ತಾ ಇದೆ, ಅದನ್ನೆಲ್ಲ ನೋಡ್ತೀನಿ ನಾನು. ಸ್ವಾಮೀಜಿ, ಈಗಿನ ಸನ್ಯಾಸಿಗಳಿಗೆ ನಿಮ್ಮ ಮೆಸೇಜ್ ಏನು? ಅಂದರೆ ತುಂಬ ಜನ ಯಂಗ್ಸ್ಟರ್ಸ್ ಈಗ ಸ್ಪಿರಿಚುವಾಲಿಟಿ ಕಡೆ ಬರ್ತಿದ್ದಾರೆ. ಅಂದರೆ ಬರೀ ರಾಮಕೃಷ್ಣ ಆಶ್ರಮ ಅಂತಲ್ಲ, ಎಷ್ಟೊಂದು ಕಡೆಗೆ ಇಸ್ಕಾನ್ ನೋಡ್ತೀವಿ, ಮತ್ತೊಂದು ಕಡೆ ಎಲ್ಲ ಕಡೆನೂ ಒಂದು ಸ್ಪಿರಿಚುವಾಲಿಟಿ ಅನ್ನೋದೇ ಟ್ರೆಂಡ್ ಆಗ್ತಿದೆ. ಈಗಿನ ಯಂಗ್ಸ್ಟರ್ಸ್ಗೆ ಆ್ಯಸ್ ಅ ಸನ್ಯಾಸಿಯಾಗಿ ನೀವು ಏನು ಮೆಸೇಜ್ ಕೊಡ್ತೀರಾ? ಬಹಳ ಒಳ್ಳೆಯದು. ಆದರೆ ಸ್ಪಿರಿಚುವಾಲಿಟಿ ಅಂದರೆ ಏನು ಅನ್ನೋದು ಟ್ರೂ ಸೆನ್ಸಲ್ಲಿ ತಗೊಳ್ಳಿ. 100ಕ್ಕೆ 100 ಸತ್ಯವನ್ನು ಅರಸಿ. ಏಕೆಂದರೆ ಎಷ್ಟೋ ಕಡೆ ಈ ಪಂಥಗಳಿದಾರಲ್ಲ, ಮತಾಂಧತೆಯನ್ನು ತುಂಬುತ್ತವೆ. ಬೇರೆ ಕಡೆ ಹೋಗಬೇಡಿ, ನಮ್ಮಲ್ಲಿ ಮಾತ್ರ ಬನ್ನಿ, ನಮ್ಮದು ಮಾತ್ರ ಸರಿಯಾದ ಮಾರ್ಗ ಅನ್ನುವಂಥ ಮತಾಂಧತೆಯನ್ನು ಬಹಳ ಪಂಥಗಳು ತುಂಬುತ್ತವೆ. ಅದು ಬಹಳ ತಪ್ಪು. ಸತ್ಯಕ್ಕೆ ಒಂದು ಮುಖ ಇಲ್ಲ, ಸಾವಿರಾರು ಮುಖ ಇದೆ. ನನ್ನದು ಸರಿ ಇದೆ, ಬೇರೆಯದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅಂತ ಹೇಳಬೇಕೇ ಹೊರತು, ಬೇರೆ ಸರಿ ಇಲ್ಲ ನನ್ನದೇ ಸರಿ ಅಂತ ಯಾರಾದರೂ ಹೇಳಿದ್ರೆ ಅವ್ರದ್ದೇ ಸರಿ ಇಲ್ಲ, ಬೇರೆದು ಸರಿ ಇದೆ ಅಂತ ಅರ್ಥ. ಹೀಗಾಗಿ ಸತ್ಯವನ್ನೇ ಅರಿಸಿ ಆಮೇಲೆ ಸ್ಪಿರಿಚುವಾಲಿಟಿ ಕಡೆ ಬರ್ತಾ ಇದ್ದೀವಿ ಅಂತಂದರೆ ಮೊದಲು ನಿಮಗಿರಬೇಕಾಗಿರ್ತಕ್ಕಂಥದ್ದು ನಿಮ್ಮ ಮಾತು ಕೃತಿಗಳಲ್ಲಿ ಪಾವಿತ್ರ್ಯ ತುಂಬಿರಲಿ. ಹೇಗೋ ಏನೇನೋ ನಿಮ್ಮ ಜೀವನದ ಆಚಾರ ಏನಿದೆಯಲ್ಲ, ಸದಾಚಾರ ಇರಲಿ.
ಆಚಾರಗಳನ್ನು ಹೇಗೋ ಇಟ್ಕೊಂಡು ಸುಳ್ಳುಗಳೇ ಹೇಳೋದು, ಸ್ವಾರ್ಥಿ ಆಗೋದು, ಮೋಸ ಮಾಡೋದು, ಸತ್ಯದ ತಲೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳಿದೆ ನೋಡು ಅಂತ ಸ್ಮಾರ್ಟ್ ಆಗೋದಕ್ಕೆ ಹೋಗೋದು, ಡಿಪ್ಲೊಮ್ಯಾಟಿಕ್ ಆಗಿ ಹೋಗೋದು, ಇದು ಆಧ್ಯಾತ್ಮ ಅಲ್ಲ. ಆಧ್ಯಾತ್ಮ ಅಂದರೆ ನೇರ ರುಜುತ್ವ. ಆಧ್ಯಾತ್ಮಿಕ ವ್ಯಕ್ತಿಗೆ ಡಿಪ್ಲೊಮಸಿ ಇತ್ಯಾದಿಗಳೆಲ್ಲ ಇರೋದಿಲ್ಲ. ಮತ್ತು ಆಧ್ಯಾತ್ಮಿಕ ವ್ಯಕ್ತಿ ಅವನ ಈ 4 ಲಕ್ಷಣಗಳೇ ಪ್ರಧಾನ. ಅವನ ಮೊದಲು ನಿಸ್ವಾರ್ಥಿಯಾಗಿರಬೇಕು. ಅವನ ಪ್ರೀತಿ ಎಲ್ಲ ಕೂಡ ಪೂರ್ಣ ಬ್ರಹ್ಮ, ಪರಿಪೂರ್ಣವಾದ ಸತ್ಯ ಏನಿದೆ ಅದರ ಕಡೆಗೆ ಇರಬೇಕು ಅವನ ಹೆಚ್ಚಿನ ಗಮನ. ಅದಕ್ಕಾಗಿ ಏನನ್ನೂ ತ್ಯಾಗ ಮಾಡಬಾರ್ದು, ಬೇರೆ ಎಲ್ಲವನ್ನೂ ಅದಕ್ಕಾಗಿ ತ್ಯಾಗ ಮಾಡೋದಕ್ಕೆ ಸಿದ್ಧನಾಗಿರಬೇಕು. ಆಮೇಲೆ ಜ್ಞಾನ ನಿಷ್ಠೆ, ಪೂರ್ಣ ಪ್ರಮಾಣದ ಜ್ಞಾನ ಪಡ್ಕೋಬೇಕು ನಾನು ಅಂತ ಆಂಶಿಕ ಜ್ಞಾನ ಅಲ್ಲ, ಜ್ಞಾನವನ್ನು ಪಡ್ಕೊಳ್ಬೇಕು, ಪೂರ್ಣ ಜ್ಞಾನ ನನ್ನದಾಗಬೇಕು ಅನ್ನುವಂಥ ಆಸೆ ಇರಬೇಕು. ಈ ಥರ 4 ಆಸೆಗಳನ್ನು ಇಟ್ಕೊಳ್ಳದೆ ಹೋದರೆ ಆಧ್ಯಾತ್ಮಿಕ ವ್ಯಕ್ತಿ ಆಗೋದಕ್ಕೆ ಹೊರಟಾಗ ಸಾಧ್ಯವಾದಷ್ಟು ನಮ್ಮ ವ್ಯಕ್ತಿತ್ವದಲ್ಲಿ ದೋಷಗಳಿರಬಾರ್ದು. ದೋಷ ಇದ್ದರೆ ನಮ್ಮನ್ನು ನೋಡಿದವರು ಅವರೂ ಆಧ್ಯಾತ್ಮಿಕ ವ್ಯಕ್ತಿಗಳಾಗಿ ಆಗಬೇಕು ಅಂತ ಇದ್ದವರು ಕೂಡ ನಮ್ಮನ್ನು ನೋಡಿ ದೂರ ಸರಿದು ಬಿಡ್ತಾರೆ. ಈ ದೊಡ್ಡ ಜವಾಬ್ದಾರಿ ಇದೆ. ಆಧ್ಯಾತ್ಮಿಕ ವ್ಯಕ್ತಿ ಆಗಿದ್ದರೂ ಕೊನೆಯ ಪಕ್ಷ ನಾವು ಪರಿಪೂರ್ಣರಾಗುವವರೆಗೆ ಹೊರಗಡೆ ತೋರಿಸ್ಕೊಳ್ಬಾರ್ದು ನಾವು ಆಧ್ಯಾತ್ಮಿಕಕ್ಕೆ ಸೇರಿದವರು ಅಂತ, ಅದು ಒಳಗೇನೆ ಇಟ್ಕೋಬೇಕು. ಓಕೆ ಸ್ವಾಮೀಜಿ, ಈಗ ಒನ್ ವರ್ಡಲ್ಲಿ ಸ್ವಾಮಿ ವಿವೇಕಾನಂದರು ಜಗತ್ತಿನ ಉದ್ಧಾರಕ್ಕೆ ಯಾರನ್ನು ಅನುಸರಿಸಬೇಕು ಅಂತ ಪ್ರಶ್ನೆ ಬಂದಾಗ ಸಿಗುವ ಏಕಮೇವ ಹಾಗೂ ಬಲಿಷ್ಠವಾದ ಉತ್ತರ. ಸ್ವಾಮಿ ವಿವೇಕಾನಂದರು ಚಿಕಾಗೋದಲ್ಲಿ ತಾಯಿ ಭಾರತಿಯನ್ನ ಅಂದ್ರೆ ಭಾರತವನ್ನ ರೆಪ್ರೆಸೆಂಟ್ ಮಾಡಿದ್ರು, ಒಂದು ಧರ್ಮನ ರೆಪ್ರೆಸೆಂಟ್ ಮಾಡಿದ್ರು. ಮಾನವ ಧರ್ಮವನ್ನು ನಾವು ರೆಪ್ರೆಸೆಂಟ್ ಮಾಡಿದರು. ಮತ್ತು ಮಾನವ ಧರ್ಮ ಸನಾತನ ಧರ್ಮ ಎರಡು ಬೇರೆ ಅಲ್ಲ. ಬಿಕಾಸ್ ಸನಾತನ ಧರ್ಮ ಅದು ಒಂದು ಸೈನ್ಸ್, ಎಲ್ಲರಿಗೂ ಗೊತ್ತಿರಲಿ. ಅದಕ್ಕೋಸ್ಕರವೇ ಅದಕ್ಕೆ ಫೌಂಡರ್ ಇಲ್ಲ. ಫಿಸಿಕ್ಸ್ಗೆ, ಮ್ಯಾಥಮೆಟಿಕ್ಸ್ಗೆ, ಕೆಮಿಸ್ಟ್ರಿಗೆ, ಬಯಾಲಜಿಗೆ ಫೌಂಡರ್ ಇಲ್ಲ. ಹಾಗೆಯೇ ಸನಾತನ ಧರ್ಮಕ್ಕೂ ಫೌಂಡರ್ ಇಲ್ಲ. ವಿವೇಕಾನಂದರು ರೆಪ್ರೆಸೆಂಟ್ ಮಾಡಿದ್ದು ಮಾನವ ಧರ್ಮ ಅಥವಾ ಸನಾತನ ಧರ್ಮ ಅಥವಾ ಮಾನವ ವಿಕಾಸ ಅನ್ನುವ ವಿಜ್ಞಾನವನ್ನು ರೆಪ್ರೆಸೆಂಟ್ ಮಾಡಿದ್ರು. ರಾಮಕೃಷ್ಣರು ಏನೂ ಹೇಳುವುದಕ್ಕೆ ಸಾಧ್ಯವಿಲ್ಲದಂತಹ ಮಹಾ ಸೋಜಿಗ, ಮನುಷ್ಯ ಶರೀರ ಹೀಗೆಲ್ಲ ಇರಬಲ್ಲದೆ ಅಂತ ಋಷಿಮುನಿಗಳಿಗೂ ಹೇಳುವುದಕ್ಕೆ ಸಾಧ್ಯವಾಗದೆ ಅಸಹಾಯಕರಾಗಿ ದಿಗ್ಮೂಢರಾಗಿ ಅವರನ್ನೇ ನೋಡ್ತಾ ನಮ್ರರಾಗಿ ಅವರಿಗೆ ತಲೆಬಾಗಿ ನಿಲ್ಲುವ ಸ್ಥಿತಿಯನ್ನು ನಿರ್ಮಾಣ ಮಾಡುವ ದೊಡ್ಡ ಮಹಾತ್ಮ. ಭಾರತ ಸ್ವರ್ಗವೂ ನಾಚಿಕೊಳ್ಳಬಹುದಾದಂಥ ಅದ್ಭುತವಾದ ಸೌಭಾಗ್ಯಗಳಿಂದ ತುಂಬಿ ತುಳುಕಾಡ್ತಾ ಇದೆ. ಆದರೆ ದುರಂತ, ದುರದೃಷ್ಟ, ಅದರ ಮಕ್ಕಳಿಗೇನೇ ತಾಯಿಯ ಮಹಿಮೆ ಗೊತ್ತಿಲ್ಲ. ಸನ್ಯಾಸ ಧರ್ಮ ಮಹಾಧೀರರು, ಧೈರ್ಯವಂತರು ಮತ್ತು ನೇರವಾಗಿ ಗುರಿಯನ್ನು ಬೇಗನೆ ಮುಟ್ಟಬೇಕು ಅನ್ನುವುದಕ್ಕೆ ಬದ್ಧರಾದಂಥವ್ರಿಗೆ ಇರುವ ಏಕಮೇವ ಮಾರ್ಗ. ಶಿಕ್ಷಣದಲ್ಲಿ ಯಾವ ರೀತಿ ಬದಲಾವಣೆ ಆಗಬೇಕು? ಶಿಕ್ಷಣ ಆಮೂಲಾಗ್ರ ಬದಲಾವಣೆ ಆಗಬೇಕು. ಈಗಿರೋದು 99% ಕರೆಕ್ಟ್ ಇಲ್ಲ. ಈಗ ನಾವು ಕೊಡ್ತಾ ಇರ್ತಕ್ಕಂಥದ್ದು ಹಿಸ್ಟ್ರಿ ಇಂಡಿಯಾದಲ್ಲಿ ಸುಳ್ಳು. ಇಂಗ್ಲೀಷು ಮಾತನಾಡುವುದಕ್ಕೆ ಕಲಿಸಲ್ಲ, ಮಿಲ್ಟನ್ ಬಗ್ಗೆ, ಬ್ಲೇಕ್ ಬಗ್ಗೆ ಕಲಿಸ್ತೀವಿ ನಾವು. ಇನ್ನು ಮ್ಯಾಥಮ್ಯಾಟಿಕ್ಸು ಅದು ಎಲ್ಲರಿಗೂ ಹೇಳ್ಕೊಡ್ಬೇಕು ಅಂತೇನಿಲ್ಲ, ದೊಡ್ಡ ತಲೆನೋವಾಗಿ ಕೂತಿದೆ ಅದು. ಇನ್ನು ಕನ್ನಡ MA ಮಾಡಿರ್ತಕ್ಕಂಥವ್ರಿಗೆ ಕನ್ನಡ ಸರಿಯಾಗಿ ಓದೋದಕ್ಕೆ ಬರಲ್ಲ, ಬರೆಯೋದಕ್ಕೆ ಬರಲ್ಲ. ಹೀಗಾಗಿ ಶಿಕ್ಷಣ ಆಮೂಲಾಗ್ರವಾಗಿ ಬದಲಾವಣೆ ಆಗಬೇಕು. ಇವತ್ತು ನಾವು ಸಮಾಜದಲ್ಲಿ, ದೇಶದಲ್ಲಿ ನೋಡ್ತಾ ಇದ್ದೀವಲ್ಲ ಸಮಸ್ಯೆಗಳು, 99% ಇದಕ್ಕೆ ಕಾರಣ ಶಿಕ್ಷಣ ಸರಿಯಾಗಿಲ್ಲದೆ ಇರೋದು, ತಂದೆ ತಾಯಂದಿರು ಬಹಳ ಅಶಿಕ್ಷಿತರಾಗಿರ್ತಕ್ಕಂಥದ್ದು. ಪ್ರಸ್ತುತ ಜಾತಿ ವ್ಯವಸ್ಥೆ ನಿಜಕ್ಕೂ ಹೇಳಬೇಕು ಅಂದರೆ ಸಮಾಜ ಬಿಡ್ತಾ ಇದೆ, ಸರ್ಕಾರ ಹೇಳ್ಕೊಳ್ತಾ ಇದೆ, ಸರ್ಕಾರ ಅಪ್ಪಿಕೊಳ್ತಾ ಇದೆ ಜಾತಿ ವ್ಯವಸ್ಥೆಯನ್ನು, ಸಮಾಜ ಬಿಡ್ತಾ ಇದೆ. ಇವತ್ತು ತಾನೇ ನಾನು ಬೆಳಗ್ಗೆ ಒಂದು ಹೋಮ ಕಾರ್ಯಕ್ರಮಕ್ಕೆ, ರುದ್ರ ಹೋಮ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಪಕ್ಕಾ ಮಡಿವಂತರಾದ ಬ್ರಾಹ್ಮಣರಲ್ಲದ ಮನೆಯಲ್ಲಿ ಹೋಮ ಮಾಡಿಸಿ ಅವ್ರ ಮನೆಯಲ್ಲಿ ಊಟ ಮಾಡಿದರು. 50 ವರ್ಷದ ಹಿಂದೆ ಊಹೆ ಮಾಡ್ಕೊಳ್ಳೋಕ್ಕೂ ಸಾಧ್ಯ ಇರಲಿಲ್ಲ. ಈಗ ಹಾಗೆಯೇ ಬ್ರಾಹ್ಮಣರಲ್ಲದವರು ಉಪನಯನ ಕೂಡ ಮಾಡ್ಕೊಳ್ತಾ ಇದ್ದಾರೆ, ಹೋಮ ಹವನಾದಿಗಳನ್ನು ಮಾಡ್ಕೊಳ್ತಾ ಇದ್ದಾರೆ. ನಾವು ಕೂಡ ಬಹಳ ಸುಸಂಸ್ಕೃತರಾಗಬೇಕು ಅಂತ ಬಯಸ್ತಾ ಇದ್ದಾರೆ. ಯಾರಿಗೂ ಇವತ್ತು ಜಾತಿ ಬೇಕಾಗಿಲ್ಲ, ಸರ್ಕಾರವೇ ಜಾತಿಯನ್ನು ಬೆಳೆಸ್ತಾ ಇದೆ. ಜಾತಿಯನ್ನು ಬೆಳೆಸ್ತಾ ಇರತಕ್ಕಂಥ ಏಕೈಕ ವ್ಯವಸ್ಥೆ ಸರ್ಕಾರ. ಓಕೆ, ಮನುಷ್ಯನಿಗೆ ನಿದ್ದೆ ಎಷ್ಟಿರಬೇಕು? ಅವನ ನಿದ್ದೆ ಎಷ್ಟು ಒಬ್ಬೊಬ್ಬರಿಗೆ ಒಂದೊಂಥರ. ಒಬ್ಬೊಬ್ಬರ ಶರೀರ ಒಂಥರ. ಕೆಲವರು 6 ಗಂಟೆ ಸಾಕಂತಾರೆ, ಕೆಲವರಿಗೆ 4 ಅವರ್ಸ್ ಸಾಕು, ಕೆಲವರಿಗೆ 8 ಗಂಟೆ ಬೇಕು. ಆದರೆ ನಾನು ಹೇಳೋದು ಇಷ್ಟೇ, ನಿದ್ದೆ ನಿನ್ನ ಶರೀರ ಎಷ್ಟು ಬೇಕು ಅಂತ ಬಯಸುತ್ತೋ ಅಷ್ಟು ನಿದ್ದೆ ಮಾಡಿಬಿಡು. ಎದ್ದ ಮೇಲೆ ಆ್ಯಕ್ಟಿವ್ ಆಗಿರು, ಡಲ್ ಆಗಿರಬೇಡ. ಭಾರತೀಯ ಮಹಿಳೆ ಅವಳು ಮಹಾತ್ಯಾಗಿ. ಅವಳ ಪಾವಿತ್ರ್ಯಕ್ಕೋಸ್ಕರ, ಅವಳ ಮಕ್ಕಳಿಗೋಸ್ಕರ, ಅವಳ ಗಂಡನಿಗೋಸ್ಕರ ಅವಳು ಮಾಡಿದ ತ್ಯಾಗದಲ್ಲಿ 1% ಬೇರೆ ದೇಶದ ಮಹಿಳೆ ಮಾಡಿಲ್ಲ ಅಂತ ನನ್ನ ಭಾವನೆ. ಹೀಗಾಗಿ ತ್ಯಾಗ ಅಂದರೂ ಒಂದೇ, ತಾಯಿ ಅಂದರೂ ಒಂದೇ.
ಓಕೆ ಸ್ವಾಮೀಜಿ, ಇದು ಒಂದು ಪರ್ಸ್ನಲ್ ಕ್ವೆಶ್ಚನ್ ಅಂತ ಇಟ್ಕೊಳ್ಳಿ. ನೀವು ಸರಸ್ವತಿ ಪುತ್ರರು, ಕಂಪ್ಲೀಟ್ ಜ್ಞಾನ ಭಂಡಾರನೇ ನಿಮ್ಮ ಹತ್ರ ಇದೆ, ಬಾಯಿ ಬಿಟ್ರೆ ಭಾರತ ಇರುತ್ತೆ. ಒಂದು ಮಾತಿದೆ, ಸರಸ್ವತಿ ಇದ್ರೆ ಲಕ್ಷ್ಮಿನ ಒಲಿಸ್ಕೊಡೋದು ಸುಲಭ ಅಂತ. ನಿಮ್ಮ ಹತ್ರ ಸರಸ್ವತಿ ಇದೆ, ನೀವು ಯಾಕೆ ಇನ್ನು ಲಕ್ಷ್ಮಿನ ಒಲಿಸ್ಕೊಂಡಿಲ್ಲ? ಸನ್ಯಾಸಿ ನಾನಾಗಿ ಕೇಳೋದಕ್ಕೆ ನನಗಿಷ್ಟ ಇಲ್ಲ. ತಾವಾಗಿ ಯಾರು ಏನೇನು ಕೊಡ್ತಾರೆ ಅದನ್ನು ಯಾವುದನ್ನು ಬೇಡ ಅಂತಂದಲ್ಲ. ಸಾಮಾನ್ಯವಾಗಿ ನಾನು ಯಾರನ್ನು ಕೇಳೋದಿಲ್ಲ. ಎಷ್ಟು ಬಂದರೆ ಅಷ್ಟರಲ್ಲೇ ಮಾಡೋಣ. ಬೇರೆ ಏನಾಗಲಿಲ್ಲ ಅಂತಂದ್ರೆ ಬೆಳಗ್ಗೆ ಸಾಯಂಕಾಲ ಶ್ರೀರಾಮಕೃಷ್ಣರಿಗೆ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವ ಪ್ರಾರ್ಥನೆಯಂತೂ ಮಾಡ್ತೀವಲ್ಲ, ಸಾಕು. ಮತ್ತು ಜೀವನದಲ್ಲಿ ಮೊದಲಿಂದ ನನಗೆ ಸ್ವಭಾವವಾಗಿ ಬಂದ್ಬಿಟ್ಟಿದೆ, ನಾನು ಕೇಳುವ ವ್ಯಕ್ತಿ ಅಲ್ಲ. ಸ್ವಾಮೀಜಿ, ಸನ್ಯಾಸ ಧರ್ಮ ಕಷ್ಟನಾ ಸಂಸಾರಿಕ ಧರ್ಮ ಕಷ್ಟನಾ? ಎರಡೂ ಕಷ್ಟವೇ. ಒಂದು ರೀತಿಯಲ್ಲಿ ವೈರಾಗ್ಯ ಇದ್ದುಬಿಟ್ರೆ ಸನ್ಯಾಸದಷ್ಟು ಆನಂದದಾಯಕ ಯಾವುದೂ ಇಲ್ಲ. ವೈರಾಗ್ಯ ಇರಬೇಕು. ಸೋಮಾರಿತನಕ್ಕೂ ವೈರಾಗ್ಯಕ್ಕೂ ಏನು ಡಿಫ್ರೆನ್ಸ್? ಸೋಮಾರಿತನ ಅನ್ನುವಂಥದ್ದು ಅವನು ಕ್ರಿಯಾಹೀನ. ವೈರಾಗ್ಯ ಅನ್ನುವಂಥದ್ದು ಹೊರಗಡೆ ಕ್ರಿಯೆ ಬೇಡ, ಒಳಗಡೆ ಕ್ರಿಯೆ ಬೇಕು ಅಂತ ಆಂತರಿಕ ಕ್ರಿಯೆಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸ್ಕೊಂಡವನು ವೈರಾಗ್ಯವಂತ. ಈ ವೈರಾಗ್ಯವಂತ ಇರ್ತಾನಲ್ಲ, ನಮ್ಗೆ ಅನಿಸುತ್ತೆ ಸುಮ್ಮನೆ ವಾಕ್ ಮಾಡ್ತಾ ಇದ್ದಾನೆ ಅಂತ, ಆದರೆ ಒಳಗಡೆ ಒಂದು ಬ್ರಹ್ಮಾಂಡವೇ ಕೆಲಸ ಮಾಡ್ತಾ ಇರುತ್ತೆ. ನಮ್ಗನ್ಸುತ್ತೆ ಸುಮ್ಮನೆ ಕೂತಿದ್ದಾರೆ ಇವರು ವೈರಾಗ್ಯವಂತ, ಆದರೆ ಒಳ ಪ್ರಪಂಚ ಫುಲ್ ಆ್ಯಕ್ಟಿವ್ ಆಗಿರುತ್ತೆ, ಹೊರಗಡೆ ಕಾಣೋದಿಲ್ಲ. ಅದು ಸೋಂಬೇರಿ, ಒಳಗಡೆನೂ ಡಲ್ಲು, ಹೊರಗಡೆನೂ ಡಲ್ಲು. ಆದರೆ ವೈರಾಗ್ಯವಂತ ಅಥವಾ ಸನ್ಯಾಸಿ ನಿಜವಾದ ಅರ್ಥದಲ್ಲಿ, ಅಥವಾ ಆಧ್ಯಾತ್ಮಿಕ ವ್ಯಕ್ತಿ ನಿಜವಾದ ಅರ್ಥದಲ್ಲಿ ಹೊರಗಡೆ ಅಷ್ಟು ಕಾಣೋದಿಲ್ಲ, ಆದರೆ ಒಳಗಡೆ ಸಿಕ್ಕಾಪಟ್ಟೆ ಕ್ರಿಯಾಶೀಲನಾಗಿರ್ತಾನೆ ಅವನು. ಸ್ವಾಮಿ ವಿವೇಕಾನಂದರು ಕೊನೆ ದಿನದಲ್ಲಿ ಒಂದು ಮಾತು ಹೇಳ್ತಾರೆ, ಒಬ್ಬ ಸೋಮಾರಿ ಸನ್ಯಾಸಿಯಾಗಿ ಜೀವನವನ್ನ ಕಳೆದಿಲ್ಲ ಅನ್ನುವ ಆತ್ಮತೃಪ್ತಿ ನನಗಿದೆ ಅಂತ. ಈಗೆಲ್ಲ ಸನ್ಯಾಸಿಗಳಿಗೂ ಅದೇ ರೀತಿ ಇರುತ್ತಾ? ಹೇಳೋಕ್ಕಾಗಲ್ಲ, ಎಲ್ಲರೂ ಹಾಗಿದ್ದಾರೆ ನಾನಂತೂ ಹೇಳಲ್ಲ. ಸೋಂಬೇರಿತನ ಬಿಟ್ಟು ತಮ್ಮ ವಿವೇಕಾನಂದರು ಮೂಳೆಗಳು ಪುಡಿಯಾಗುವ ಹಾಗೆ ಕೆಲಸ ಮಾಡಿದವರು. ಅವ್ರ ಹಾಗೆ ಕೆಲಸ ಮಾಡೋದಕ್ಕೆ ಯಾರಿಗೂ ಸಾಧ್ಯ? 1500 ವರ್ಷ ಇನ್ನು ಮುಂದೆ ಪ್ರಪಂಚ ಏನಾದರೂ ಮಾರ್ಗದರ್ಶನ ಬೇಕು ಅಂತ ಬಯಸಿದರೆ ವಿವೇಕಾನಂದ ಪುಸ್ತಕ ತಗೊಂಡು ಒಂದು ಪುಟ ತಿರುವಿದ್ರೆ ಸಾಕು, ಅಲ್ಲಿ ಅವನಿಗೆ ಬೇಕಾದ ಮಾರ್ಗದರ್ಶನ ಸಿಗುತ್ತೆ. ಆ ಮಟ್ಟಕ್ಕೆ ಎಲ್ಲರಿಗೂ ಬೇಕಾಗುವ ಎಲ್ಲ ಮಾತುಗಳನ್ನು ಎಲ್ಲ ಭಾಷೆಗಳಲ್ಲೂ ಯಾರೂ ಒಪ್ಪುವ ರೀತಿಯಲ್ಲಿ ಹೇಳಿದಂಥ ಮಹಾತ್ಮ ಅವರು ಲೋಕ ಗುರುಗಳು, ಜಗನ್ಮಾತೆಯಿಂದ ಲೈಸೆನ್ಸ್ ಪಡ್ಕೊಂಡು ಬಂದಿದ್ದವರು. ಆದರೆ ಎಲ್ಲ ಸನ್ಯಾಸಿಗಳು ಹೀಗಿದ್ದಾರೆ ಅಂತ ನನಗನ್ಸಲ್ಲ. ಸನ್ಯಾಸಿಗಳೆಲ್ಲರೂ ಕ್ರಿಯಾಶೀಲರಾಗಿದ್ಬಿಟ್ಟಿದ್ರೆ ಮತ್ತು ಕ್ರಿಯಾಶೀಲತೆಯಲ್ಲೂ ಯಾವ ದಿಕ್ಕಿನಲ್ಲಿ ಕ್ರಿಯಾಶೀಲತೆ ಇರಬೇಕು ಅನ್ನುವಂಥದ್ದನ್ನೇ ಸರಿಯಾಗಿ ತಿಳ್ಕೊಂಡ್ಬಿಟ್ಟು ಆ ದಿಕ್ಕಿನಲ್ಲಿ ಹೋಗಿದ್ದಿದ್ರೆ ಇವತ್ತು ದೇಶ ಬೇರೆ ಇರ್ತಿತ್ತು. ಓಕೆ ಸ್ವಾಮೀಜಿ, ಕೊನೆಯದಾಗಿ ನಾನು ಒಂದು ಪ್ರಶ್ನೆ ಕೇಳೋದಿದ್ರೆ, ಈಗ ಎಷ್ಟೊಂದು ಜನ ಪ್ರತಿನಿತ್ಯ ನಾವು ನೋಡ್ತಾ ಇರ್ತೀವಿ, ಚಿಕ್ಕ ವಯಸ್ಸಿಗೆ ಹಾರ್ಟ್ ಅಟ್ಯಾಕು, ಚಿಕ್ಕ ವಯಸ್ಸಿಗೆ ಡಯಾಲಿಸಿಸು, ಏನೇನೋ ಕಾಯಿಲೆಗಳು ಬರ್ತಾ ಇದೆ, ವಿಚಿತ್ರವಾದ ಕಾಯಿಲೆಗಳು ಬಂದು ಜನ ತಮ್ಮ ಪ್ರಾಣವನ್ನ ಕಳ್ಕೊಳ್ತಾ ಇದ್ದಾರೆ. ಅಂದರೆ ಬದುಕಿ ಬಾಳ್ಬೇಕಾಗಿರೋರು ತಮ್ಮ ಪ್ರಾಣವನ್ನ ಕಳ್ಕೊಳ್ತಾ ಇದ್ದಾರೆ, ಅನಾರೋಗ್ಯಕ್ಕೆ ಒಳಗಾಗ್ತಿದ್ದಾರೆ. ಇದೆಲ್ಲ ಕರ್ಮದ ಫಲನ? 100% ಮೊದಲನೇದಾಗಿ ಜೀವನದ ಗುರಿ ಏನು ಅನ್ನೋದ್ರ ಬಗ್ಗೆ ಅವ್ರಿಗೆ ಸ್ಪಷ್ಟ ಚಿತ್ರ ಇಲ್ಲ. ಟೆನ್ಷನ್ ಯಾಕಾಗ್ತಾ ಇದೆ, ಹಾರ್ಟ್ ಅಟ್ಯಾಕ್ ಯಾಕಾಗ್ತಾ ಇದೆ ಅಂದರೆ ಜೀವನದ ಗುರಿ ವಸ್ತು ಸಂಗ್ರಹ ಅಲ್ಲ, ಜ್ಞಾನ ಸಂಗ್ರಹ. ಜ್ಞಾನ ಸಂಗ್ರಹಕ್ಕೆ ಶ್ರೀಮಂತಿಕೆ ಬೇಕಾಗಿಲ್ಲ. ಶ್ರೀಮಂತಿಕೆ ಬೇಡ ಅನ್ನೋ ವ್ಯಕ್ತಿಗೆ ಟೆನ್ಷನ್ ಏನಿರೋದಿಲ್ಲ. ಅಧಿಕಾರ ಬೇಡ, ಶ್ರೀಮಂತಿಕೆ ಏನು ಬೇಕಾಗಿಲ್ಲ ಅನ್ನೋದು ಸ್ಪಷ್ಟ ಮಾಡ್ಕೋಬೇಕು ಮೊದಲು ಜೀವನದಲ್ಲಿ. ಅದನ್ನು ಮಾಡ್ಕೊಂಡ್ಬಿಟ್ರೆ ಟೆನ್ಷನ್ ಬರಲ್ಲ, ಮೊದಲನೇದಾಗಿ. ಎರಡನೇದಾಗಿ ಅನ್ಯಾಯದಿಂದ ಹಣ ಸಂಪಾದನೆ ಮಾಡಿದರೆ ಅದರ ದುಷ್ಪರಿಣಾಮಗಳು ಎಷ್ಟಿದೆ ಅನ್ನೋದು ಇವತ್ತು ನಮ್ಮ ಸಮಾಜ ಇನ್ನೂ ತಿಳ್ಕೊಳ್ಬೇಕು. ಇವತ್ತು ಶ್ರೀಮಂತಿಕೆ ಇದ್ದು ಸುಖ ಇಲ್ಲ ಅಂತ ನೆನ್ಪಿಟ್ಕೊಳ್ಳಿ. ಈ ಮೊದಲ 2 ಕಾರಣ. ಜೀವನದ ಗುರಿ ಏನು ಅಂತ ಗೊತ್ತಿಲ್ಲ. ಒಂದು ವೇಳೆ ಜೀವನದ ಗುರಿ ಗೊತ್ತಿದ್ದರೆ ನ್ಯಾಯದಿಂದ ಹಣ ಸಂಪಾದನೆ ಮಾಡಿಲ್ಲ. ಶ್ರೀಮಂತರವರು ಆದರೆ ಸುಖ ಇಲ್ಲ, ಒಂದು ರೀತಿಯ ಡಿಪ್ರೆಷನ್ನು, ಏನೋ ವಾಯ್ಡ್. ಯಾಕೆ ಅಂತಂದರೆ ಜೀವನದ ಗುರಿ ಗೊತ್ತಿಲ್ಲ, ಅಥವಾ ಗುರಿ ಗೊತ್ತಿದ್ರೂ ಕೂಡ ಇವರೇನು ಹಣ ಸಂಪಾದನೆ ಇತ್ಯಾದಿ ಸಂಪಾದನೆಗಳಲ್ಲಿ ತೊಡಗಿದ್ದಾರೆ. ಗುರಿ ಗೊತ್ತಿದ್ದರೆ ಅನ್ಯಾಯದ ಮಾರ್ಗಕ್ಕೆ ಹೋಗೋದೇ ಇಲ್ಲ, ಅದು ಬೇರೆ ವಿಷಯ. ಇವರ ಮಾರ್ಗ ನ್ಯಾಯವಾದ ಮಾರ್ಗ ಇಲ್ಲ. ಹೀಗಾಗಿ ಇದೆಲ್ಲ ಆಗ್ತಾ ಇದೆ. ಮತ್ತು ಮೂರನೇದಾಗಿ ಮತ್ತೆ ಅಲ್ಲಿಗೆ ಬರಬೇಕಾಗುತ್ತೆ. ನಮ್ಮ ಶಿಕ್ಷಣ, ಆ ಕಡೆ ಶಿಕ್ಷಕ ಮತ್ತು ಈ ಕಡೆ ತಂದೆ ತಾಯಿಯಂದಿರು ಸಣ್ಣ ವಯಸ್ಸಿನಿಂದಲೇ ಮಕ್ಕಳಿಗೆ ಕೊಡಬೇಕಾದ ಮಾರ್ಗದರ್ಶನದಲ್ಲಿ ಸಿಕ್ಕಾಪಟ್ಟೆ ಕೊರತೆ ಇರೋದರಿಂದ ಸಣ್ಣ ವಯಸ್ಸಿನಲ್ಲೇ ಹೋಗ್ತಾ ಇದ್ದಾರೆ. ಮಾರ್ಗದರ್ಶನದ ಕೊರತೆ ಇವತ್ತು ಭಾರತ ದೇಶಕ್ಕೆ ಏನಾದ್ರು ದೊಡ್ಡ ಸಮಸ್ಯೆ ಇದ್ದರೆ ಅದು ಮಾರ್ಗದರ್ಶನದ ಕೊರತೆ. ಮಾರ್ಗದರ್ಶನ ಕೊಡಬಲ್ಲವರು ಸ್ವಾಮಿ ವಿವೇಕಾನಂದರು, ಆದರೆ ಆ ಕಡೆಗೆ ನಮ್ಮ ಅಧಿಕಾರಸ್ಥರಿಗೆ, ಅಧಿಕಾರ ಯಂತ್ರಕ್ಕೆ ಗಮನವೇ ಇನ್ನೂ ಬಂದಿಲ್ಲ.
ಇಷ್ಟು ಹೊತ್ತು ಒಂದು ಜ್ಞಾನ ಭಂಡಾರವೇ ನನ್ನ ಜೊತೆ ಕುತ್ಕೊಂಡು ಮಾತಾಡ್ತು ಅಂತ ನನಗನ್ನಿಸ್ತು. ಅಷ್ಟು ಅದ್ಭುತವಾಗಿ ಸರ್ವಧರ್ಮಗಳ ಸಮನ್ವಯದಿಂದ ವಿವೇಕಾನಂದರ ಸಂದೇಶವನ್ನು, ಒಂದು ಸನ್ಯಾಸ ಧರ್ಮ ಹೇಗಿರಬೇಕು, ಸರ್ಕಾರ ಏನು ಮಾಡ್ತಾ ಇದೆ, ಇಷ್ಟು ನಾವು ನೋಡ್ತಾ ಇರುವ ಭಾರತ ಹೇಗಿತ್ತು, ಇನ್ಮೇಲೆ ಭಾರತವನ್ನು ಯಾವ ರೀತಿ ನೋಡಬೇಕು, ಯುವ ಜನತೆಯ ಬಗ್ಗೆ ಬಹಳ ಅದ್ಭುತವಾಗಿ ತಿಳಿಸಿದ್ರಿ. ನಮಗೂ ಒಂದು ರೀತಿ ಮಾರ್ಗದರ್ಶನ ಸಿಕ್ಕಾಗಾಯಿತು. ಇಷ್ಟು ಹೊತ್ತು ನಮ್ಮ ಜೊತೆ ಸಮಯವನ್ನು ಕಳೆದಿದ್ದಕ್ಕೆ ಧನ್ಯವಾದಗಳು ಸ್ವಾಮೀಜಿ. ಜಯರಾಮ್ ಕೃಷ್ಣ. ಧನ್ಯವಾದ ಅಮ್ಮ, ಧನ್ಯವಾದ. ನಾವು ಆಡೋ ಮಾತಿಗೂ ಮಾಡೋ ಕೆಲಸಕ್ಕೂ ಡಿಫ್ರೆನ್ಸ್ ಇದ್ದರೆ ಸಮಾಜದಲ್ಲಿ ಯಾವ ರೀತಿಯ ಸಮಸ್ಯೆಗಳಾಗುತ್ತೆ ಅನ್ನೋದನ್ನ ನೇರ ನಮಗೆ ಸ್ವಾಮಿ ನಿರ್ಭಯಾನಂದ ಸರಸ್ವತಿಯವರು ತಿಳಿಸಿದ್ರು. ಇದಾಗಿತ್ತು ಸಮಯ ನ್ಯೂಸ್ನ ಸೂಪರ್ ಎಕ್ಸ್ಕ್ಲೂಸಿವ್. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು. ನೋಡ್ತಾ ಇರಿ ಸಮಯ ನ್ಯೂಸ್, ಸದಾ ನಿಮ್ಮೊಂದಿಗೆ.